ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ಪರಿಶುದ್ಧವಾದ ಘನವುಳ್ಳ ನಾಮಕ್ಕೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ನಮ್ಮನ್ನು ಪ್ರೀತಿಸಿ ಈ ಭೂಮಿ ಮೇಲೆ ನಮ್ಮನ್ನ ಬದುಕಿಸುತ್ತಿರುವಂತ ವಿಧಾನಕ್ಕಾಗಿ ನಿನಗೆ ಸ್ತೋತ್ರ, ವಂದನೆಗಳು ತಂದೆ. ಅಷ್ಟು ಮಾತ್ರವಲ್ಲದೆ ನಿತ್ಯತ್ವದ ಶ್ರೇಷ್ಠವಾದಂತ ಜೀವಿತವನ್ನ ಸ್ವತಂತ್ರಿಸಿಕೊಳ್ಳುವಂತ ದಿಕ್ಕಿನಲ್ಲಿ ನಮ್ಮನ್ನ ನಡೆಸುತ್ತಿರುವಂತ ವಿಧಾನಕ್ಕಾಗಿಯೂ ಕೂಡ ನಿನಗೆ ವಂದನೆ, ಕೃತಜ್ಞತೆಗಳ ತಂದೆ. ನಿನ್ನ ಮಗನ ಮೇಲ್ವಿಚಾರಣೆಯಲ್ಲಿ ನಮ್ಮಲ್ಲಿರುವಂತ ಪರಿಶುದ್ಧಾತ್ಮನ ಸಹಾಯದಿಂದ ನಮ್ಮ ಆತ್ಮೀಯ ಜೀವಿತಕ್ಕೆ ಬೆಳಕಾಗಿ, ಈ ಲೋಕದಲ್ಲಿ ಅನೇಕರಿಗೆ ಉಪ್ಪಾಗಿ ಆದರ್ಶವಾಗಿ ಬದುಕುವ ಬದುಕನ್ನ ತಂದೆ ನಮ್ಮಲ್ಲಿ ತೋರ್ಪಡಿಸುತ್ತಾ ನಮ್ಮನ್ನು ಮುಂದುವರಿಸುತ್ತಿರುವಂತ ವಿಧಾನಕ್ಕಾಗಿ ನಿನಗೆ ಸ್ತೋತ್ರ. ಈ ಸಂದರ್ಭದಲ್ಲಿ ತಂದೆ, ನಮ್ಮ ಆತ್ಮಗಳನ್ನ ಕಾಪಾಡುವುದಕ್ಕೂ ನೀತಿಯ ಮಾರ್ಗದಲ್ಲಿ ನಡೆಸುವುದಕ್ಕೂ ಸಾಮರ್ಥ್ಯವುಳ್ಳ ನಿನ್ನ ಮಾತುಗಳನ್ನು ಕೇಳುವುದಕ್ಕೆ ನಾವೆಲ್ಲರೂ ಕೂಡ ಸಿದ್ಧವಾಗಿದ್ದೇವೆ. ನಿನ್ನ ವಾಕ್ಯಗಳ ಮುಖಾಂತರ ನಮ್ಮೊಟ್ಟಿಗೆ ಮಾತಾಡು. ನಮ್ಮ ಆತ್ಮೀಯ ಜೀವಿತದ ಸರಿ ತಪ್ಪುಗಳನ್ನ ಗುರುತಿಸಿಕೊಂಡು ಎಲ್ಲಿ ತಿದ್ದುಪಡಿಯ ಅವಶ್ಯಕತೆ ಇದೆಯೋ ಅಂತಹ ಕ್ಷೇತ್ರದಲ್ಲಿ ನಾವು ತಿದ್ದುಪಡಿಯನ್ನ ಪ್ರೀತಿಸುತ್ತಾ, ತಿದ್ದುಪಡಿಯನ್ನ ಮಾಡಿಕೊಳ್ಳುತ್ತಾ, ನೀನು ಕೋರಿಕೊಂಡಂತಹ ಜೀವಿತವನ್ನ ಜೀವಿಸುತ್ತಾ ಮುಂದುವರಿಲಿಕ್ಕಾಗುವಂತೆ ನಮ್ಮೆಲ್ಲರಿಗೂ ನಿನ್ನ ಕೃಪೆಯನ್ನು ಅನುಗ್ರಹಿಸ್ಬೇಕಂತೇಳಿ ಈ ಪ್ರಾರ್ಥನೆಯನ್ನ ನಿನ್ನ ಪ್ರೀತಿಯ ಕುಮಾರನು ನಮ್ಮ ಒಡೆಯನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ, ನಮ್ಮ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ಪರಲೋಕದಲ್ಲಿರ್ತಕ್ಕಂಥ ಪರಮ ತಂದೆ ಸಕಲ ಯುಗಗಳ ಅರಸನಾಗಿ ತನ್ನ ಇಷ್ಟಾನುಸಾರವಾಗಿ ತನ್ನ ಚಿತ್ತಾನುಸಾರವಾಗಿ ಪರಿಪಾಲನೆಯನ್ನ ಮಾಡತಕ್ಕಂತಹ ಮಹಾದೇವನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ನಮ್ಮ ದೇವರು ಆಗಿರುವಂತಹ ಪರಮ ತಂದೆ ಯುಗ ಯುಗಾಂತರಗಳಲ್ಲಿ ಕೂಡ ತಾನೇ ಅರಸನಾಗಿದ್ದುಕೊಂಡು ಪರಿಪಾಲನೆಯನ್ನ ಮಾಡ್ತಕ್ಕಂಥದ್ದು ಬಹಳ ಬಹಳ ವಿಶೇಷವಾದಂತ ಒಂದು ಸಂಗತಿ. ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನದಲ್ಲಿ, ಸರ್ವಯುಗಗಳ ಅರಸನು ನಿರ್ಲಯನೂ ಅದೃಶ್ಯನೂ ಆಗಿರುವ ಏಕದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಮಾನ ಪ್ರಭಾವಗಳಿರಲಿ, ಆಮೇನ್ ಅಂತ ಹೇಳ್ತಾರೆ. ಹಾಗಾಗಿ ದೇವರು ಸರ್ವಯುಗಗಳ ಅರಸನು, ಸರ್ವಯುಗಗಳ ಅರಸನಾಗಿ ತನ್ನ ಪರಿಪಾಲನೆಯನ್ನ ಆಯಾ ಕಾಲಘಟ್ಟದಲ್ಲಿ ಪರಿಪಾಲಿಸಿಕೊಂಡು ಬರುವಂತದ್ದು ಬಹಳ ಬಹಳ ವಿಶೇಷವಾದಂತ ಒಂದು ಸಂಗತಿ. ಸತ್ಯವೇದದಲ್ಲಿ ನಾವು ಈಗಾಗಲೇ ನಮ್ಗೆ ಗೊತ್ತಿರುವ ಹಾಗೆ 3 ಕಾಲಗಳನ್ನ ನಾವು ಗಮನಿಸ್ತೇವೆ. ಒಂದನೇದ್ದು ಪಿತೃಗಳ ಕಾಲ, ಎರಡನೇದ್ದು ಧರ್ಮಶಾಸ್ತ್ರ ಕಾಲ, ಮೂರನೇದ್ದು ಕ್ರೈಸ್ತರ ಕಾಲ. ಸೊ ಈ ಕಾಲಘಟ್ಟಗಳಲ್ಲಿ ದೇವರು ಯಾವ ರೀತಿಯಾಗಿ ತನ್ನ ಪರಿಪಾಲನೆಯನ್ನ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾನೆ ಅಂತಕ್ಕಂಥ ವಿಷಯನ್ನ ನಾವುಗಳು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನದಲ್ಲಿ ನಾವು ಮುಂದಕ್ಕೆ ಸಾಗೋಣ. ಪಿತೃಗಳ ಕಾಲದಲ್ಲಿ ತಂದೆಯಾದ ದೇವರೇ ಅರಸನಾಗಿದ್ದುಕೊಂಡು ತನ್ನ ಒಂದು ಪರಿಪಾಲನೆಯನ್ನ ತನ್ನ ಪ್ರಜೆಗಳೆಡೆಗೆ ತೋರ್ಪಡಿಸುವಂತದ್ದನ್ನ, ನಡೆಸುವಂತದ್ದನ್ನ ನಾವು ಗಮನಿಸ್ತೇವೆ. ಹಾಗಾಗಿ ಒಂದು ರಾಜ್ಯಕ್ಕೆ ಪ್ರಮುಖವಾದಂತಹ 4 ಅಂಶಗಳು ಬಹಳ ಮುಖ್ಯ. ಒಂದು ರಾಜ್ಯ ಇರಬೇಕು ಅಂತಂದ್ರೆ 4 ಅಂಶಗಳು ಬಹಳ ಬಹಳ ಮುಖ್ಯ. ನಂಬರ್ 1, ಒಂದು ರಾಜ್ಯ ಇರಬೇಕು ಅಂತಂದ್ರೆ ಆ ರಾಜ್ಯಕ್ಕೆ ಯಾರಿರ್ಬೇಕು? ಅರಸನಿರ್ಬೇಕು, ರಾಜ ಇರಬೇಕು. ನೆಕ್ಸ್ಟ್, ಆ ರಾಜ್ಯದಲ್ಲಿ ಪ್ರಜೆಗಳಿರ್ಬೇಕು. ಮೂರನೇದಾಗಿ, ಆ ರಾಜ್ಯವನ್ನ ಪರಿಪಾಲನೆ ಮಾಡೋದಕ್ಕೆ ಸೂತ್ರಗಳು, ಮಾನದಂಡಗಳು, ಕಾನೂನುಗಳು ಇವುಗಳು ಇರಬೇಕಾಗತ್ತೆ. ನಾಲ್ಕನೇದಾಗಿ, ಆ ರಾಜ್ಯದ ಸರಿಹದ್ದು ಬಹಳ ಇಂಪಾರ್ಟೆಂಟ್. ಸರಿಹದ್ದು ಮೀನ್ಸ್ ಮೇರೆ ಅಂತ, ಸರ್ಕಲ್ ಅಂತ. ಹಾಗಾಗಿ ಒಂದು ರಾಜ್ಯಕ್ಕೆ ಈ 4 ಅಂಶಗಳು ಬಹಳ ಬಹಳ ಮುಖ್ಯವಾದಂಥವು. ಹಾಗಾಗಿ ಪಿತೃಗಳ ಕಾಲದಲ್ಲಿ ದೇವರು ರಾಜನಾಗಿದ್ದಾನೆ, ಪ್ರಜೆಗಳು ಯಾರು? ಪಿತೃಗಳು. ಯಾರು ದೇವರ ಆಜ್ಞೆಗಳಿಗೆ ತಮ್ಮನ್ನು ತಾವು ವಿಧೇಯತೆಯಿಂದ ಒಪ್ಪಿಸ್ಕೊಳ್ತಾರೋ ಅವ್ರುಗಳೇ ಆತನ ಪ್ರಜೆಗಳು. ಹಾಗಾಗಿ ಸೂತ್ರಗಳು ಯಾವುವು ಅಥವಾ ಕಾನೂನುಗಳು ಯಾವುವು ಅಂತಂದ್ರೆ ದೇವರ ನೀತಿಯ ಕಾನೂನುಗಳೇ, ದೇವರಿಂದ ಹೊರಟು ಬಂದಂತಹ ಆಜ್ಞೆಗಳೇ ಅವರಿಗೆ ಕಾನೂನುಗಳು. ಇನ್ನು 4ನೇದು ಸರಿಹದ್ದು ಯಾವುದಂತಂದ್ರೆ ಪಿತೃಗಳು ಅವರವರು ಇರುವಂತಹ ಸೇವಾ ಕ್ಷೇತ್ರ, ಅವರವರು ವಾಸಿಸುವಂತಹ ಒಂದು ಕ್ಷೇತ್ರನೇ ಅವರ ಒಂದು ಸರಿಹದ್ದು. ಸೊ ಹಾಗಾಗಿ ಪಿತೃಗಳ ಕಾಲದಲ್ಲಿ ದೇವರು ಈ ರೀತಿಯಾಗಿ ತನ್ನ ರಾಜ್ಯವನ್ನ ಪರಿಪಾಲನೆ ಮಾಡ್ತಾ ಇದ್ದಾನೆ. ಇನ್ನು ಧರ್ಮಶಾಸ್ತ್ರ ಕಾಲಕ್ಕೆ ಬಂದಾಗ ರಾಜನ ಯಾರು ಅಂತಂದ್ರೆ ದೇವರೇ ಅರಸನಾಗಿದ್ದಾನೆ. ಇನ್ನು ಕಾನೂನು ಯಾವುದು? ಧರ್ಮಶಾಸ್ತ್ರ ಕಾಲದಲ್ಲಿ ಕಾನೂನು ಯಾವುದು ಅಂತಂದ್ರೆ ಧರ್ಮಶಾಸ್ತ್ರನೇ ಕಾನೂನು. ಇನ್ನು ಪ್ರಜೆಗಳೇ ಯಾರು ಅಂತಂದ್ರೆ ಆ ಕಾನೂನುಗಳಿಗೆ ಯಾರು ಒಳಪಟ್ಟು
ಒಡಂಬಡಿಕೆಗೆ ಸಂಬಂಧಪಟ್ಟಂತ ಪ್ರಜೆಗಳಾಗಿರ್ತಾರೋ ಅವರು ತಾನೇ ಪ್ರಜೆಗಳಾಗಿರ್ತಾರೆ. ಇನ್ನು ಸರಿಹದ್ದು ಯಾವುದು ಅಂತಂದ್ರೆ, ಮೇರೆ ಎಲ್ಲೇ ಯಾವುದು ಅಂತಂದ್ರೆ ಇಡೀ ಕಾನಾನ್ ದೇಶನೇ ಅವರ ಸರಹದ್ದು ಅಂತ. ಇದು ಧರ್ಮಶಾಸ್ತ್ರ ಕಾಲದಲ್ಲಿ ರಾಜ್ಯದ ಒಂದು ಪರಿಭಾಷೆ. ಇನ್ನು ಕ್ರೈಸ್ತರ ಕಾಲದಲ್ಲಿ ಅರಸನು ಯಾರು ಅಂತಂದ್ರೆ ದೇವರೇ ಅರಸನಾಗಿದ್ದಾನೆ. ನೆಕ್ಸ್ಟ್ ಆ ಅರಸತನವನ್ನ ದೇವರು ಯಾರಿಗೂ ಒಪ್ಪಿಸ್ಕೊಡ್ತಾ ಇದ್ದಾನೆ ಅಂತಂದ್ರೆ ತನ್ನ ಮಗನಾದಂತ ಯೇಸು ಕ್ರಿಸ್ತನಿಗೆ ಒಪ್ಪಿಸ್ಕೊಡ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆಯಲ್ಲಿ ಕ್ರೈಸ್ತರ ಕಾಲದಲ್ಲಿ ರಾಜನಾಗಿ ಇವತ್ತು ಪರಿಪಾಲನೆಯನ್ನು ಮಾಡ್ತಾ ಇದ್ದಾನೆ. ಮತ್ತು ಆ ರಾಜ್ಯದಲ್ಲಿ ಯಾರು ಪೌರರು, ಯಾರು ಪ್ರಜೆಗಳು ಅಂತಂದ್ರೆ ಯಾರ್ಯಾರು ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಒಬ್ಬನ ಆತ್ಮನಿಂದಲೂ ನೀರಿನಿಂದಲೂ ಹೊಸದಾಗಿ ಹುಟ್ಟಿ ನೂತನ ಸೃಷ್ಟಿಯಾಗಿ ಇನ್ನು ಜೀವಿಸುವಂತವನು ನಾನಲ್ಲ, ನನಗೋಸ್ಕರ ಸತ್ತು ಎದ್ದು ಬಂದಾತನಿಗೋಸ್ಕರ ನಾನು ಜೀವಿಸ್ತೀನಿ ಅನ್ನುವಂತಹ ನಿರ್ಧಾರದೊಂದಿಗೆ ದೇವರ ಕಾನೂನುಗಳಿಗೆ ಪ್ರಕಾರ ಕ್ರಿಸ್ತನ ಒಂದು ಪರಿಪಾಲನೆಗೆ ಅಧೀನನಾಗಿ ಜೀವಿಸ್ತಕ್ಕಂಥವರೇ ಪ್ರಜೆಗಳು ಹೊಸ ಒಡಂಬಡಿಕೆಯಲ್ಲಿ. ಇನ್ನು ಸರಿಹದ್ದು ಯಾವುದು ಅಂತಂದ್ರೆ ಸರಿಹದ್ದುಕ್ಕೆ ಯಾವುದೇ ರೀತಿಯಾದಂತ ಎಲ್ಲೆಗಳು ಇಲ್ಲ. ಇಡೀ ಭೂಲೋಕದ ಕಟ್ಟ ಕಡೆವರೆಗೆ ಎಲ್ಲಿ ಬೇಕಾದ್ರೂ ನೀವು ಹೋಗ್ಬಿಟ್ಟು ಈ ಒಂದು ರಾಜ್ಯದ ಪೌರರಾಗುವುದಕ್ಕೆ ಅವಕಾಶಗಳನ್ನ ಕಲ್ಪಿಸ್ಕೊಂಡಿದ್ರು. ಇಂಥ ಒಂದು ವಿಶೇಷವಾದಂತಹ ದೇವರ ಪರಿಪಾಲನೆ ಯಾವ ರೀತಿ ಸಾಕೊಂಡು ಬಂತು ಅನ್ನುವಂಥದ್ದನ್ನ ನಾವು ಒಂದ್ಸಾರಿ ಗಮನಿಸಿದ್ರೆ, ಈಗ ತಾನೇ ನಾವು ಓದಿದಂತ ವೇದ ವಾಕ್ಯದ ಭಾಗದಲ್ಲಿ ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನದಲ್ಲಿ ಆತನು ಸರ್ವ ಯುಗಗಳ ಅರಸನು ಅಂತ ಹೇಳ್ತಾನೆ. ಸರ್ವ ಯುಗಗಳ ಅರಸನು ಅಂತ ಹೇಳ್ತಾನೆ. ಆ ಸರ್ವ ಯುಗಗಳ ಅರಸನು ಯಾವ ರೀತಿಯಾದಂತ ಒಂದು ಪರಿಪಾಲನೆ ಮಾಡ್ತಾನೆ ಅಂತಂದ್ರೆ ತನ್ನ ಚಿತ್ತಾನುಸಾರವಾಗಿ ಪರಿಪಾಲನೆ ಮಾಡ್ತಾನೆ. ಆತನಿಗೆ ಆಲೋಚನೆ ಹೇಳ್ತಕ್ಕಂತಹ ಆಲೋಚನೆ ಕರ್ತರು ಯಾರು ಇಲ್ಲ. ಆತನು ಅನಾಲೋಚನೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ಆತನಲ್ಲ. ಒಂದು ಸಾರಿ ನಿರ್ಧಾರ ತಗೊಂಡು ನಂತರ ಇಲ್ಲ ಇದ್ಯಾಕೋ ನಾನು ತಪ್ಪಾಗಿ ನಿರ್ಧಾರ ತೆಗೆದುಕೊಂಡಿದ್ದೀನಿ, ಈ ನಿರ್ಧಾರದಿಂದ ಏನೋ ಒಂದು ಮಿಸ್ಟೇಕ್ ಆಗ್ತಾ ಇದೆ, ಒಂದು ತಪ್ಪಾಗ್ತಾ ಇದೆ ಅಂತೇಳಿ ಆ ನಿರ್ಧಾರವನ್ನ ಸರಿಪಡಿಸಿಕೊಳ್ಳುವಂತಹ ಅಂತ ಆತನು ದೇವರಲ್ಲ. ಮನುಷ್ಯರ ಹಾಗೆ ಎರಡು ಮಾತಿನವನು ದೇವರು ಅಲ್ಲ. ಸೊ ಹಾಗಾಗಿ ಆತನು ನಿರ್ಧಾರ ತಗೊಳ್ತಾನೆ ಅಂತಂದ್ರೆ ಆತನ ಆಲೋಚನೆಗೆ ಇನ್ನೊಬ್ಬರು ಯಾರೂ ಕೂಡ ಆಲೋಚನಕರ್ತರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ದಾನಿಯೇಲ ಗ್ರಂಥದಲ್ಲಿ ವಿಷಯವನ್ನ ನಾವು ಗಮನಿಸಿದ್ರೆ, ದಾನಿಯೇಲ ಗ್ರಂಥ 4ನೇ ಅಧ್ಯಾಯ 35ನೇ ವಚನದಲ್ಲಿ ವಿಷಯವನ್ನ ನಾವು ಗಮನಿಸಿದ್ರೆ, ಭೂನಿವಾಸಿಗಳೆಲ್ಲರೂ ಆತನ ದೃಷ್ಟಿಯಲ್ಲಿ ಏನೂ ಅಲ್ಲದಂತಿದ್ದಾರೆ. ಪರಲೋಕ ಸೈನ್ಯದವರಲ್ಲಿಯೂ ಭೂಲೋಕದವರಲ್ಲಿಯೂ ತನ್ನ ಇಚ್ಛಾನುಸಾರ ನಡೆಯುತ್ತಾನೆ. ಯಾರೂ ಆತನ ಕೈಯನ್ನು ಹಿಂದಕ್ಕೆ ತಳ್ಳಲಾರರು. ನೀನು ಏನು ಮಾಡುತ್ತೀ ಎಂದು ಯಾರೂ ಕೇಳಲಾರರು ಅಂತ ಹೇಳ್ತಾನೆ. ಹಾಗಾಗಿ ಈ ಅರಸ ಎಂತ ಅರಸ ಅಂತಂದ್ರೆ ಈತನಿಗೆ ಆಲೋಚನೆ ಹೇಳ್ತಕ್ಕಂತಹ ಆಲೋಚನಕರ್ತರು ಯಾರು ಇಲ್ಲ ಅಂತ ಹೇಳಿ, ಈತನ ಆಲೋಚನೆಗೆ ಸರಿಸಮಾನವಾದಂತಹ ಆಲೋಚನೆಯನ್ನ ಮಾಡ್ತಕ್ಕಂಥವ್ರು ಯಾರೂ ಇಲ್ಲ ಅಂತ ಹೇಳ್ತಾನೆ. ಸೊ ಹಾಗಾಗಿ ಈತ ತಾನು ಏನ್ ಮಾಡ್ತಾ ಇದ್ದಿ, ಇದು ಮಾಡ್ತಾ ಇರ್ತದ್ದು ನಿನ್ ತಪ್ಪು ಅಂತೇಳಿ ಯಾರು ಕೂಡ ಆತನ ಕೈಯನ್ನ ಹಿಂದಕ್ಕೆ ತಳ್ಳಲಾರದಂತವ್ರು ಯಾರೂ ಇಲ್ಲ ಅಂತೇಳಿ. ಹಾಗಾಗಿ ಸರ್ವಯುಗಗಳ ಅರಸನು ಈತನು. ದೇವರು ಸರ್ವಯುಗಗಳ ಅರಸನಾಗಿ ತನ್ನ ಪರಿಪಾಲನೆಯನ್ನು ಯಾವ ರೀತಿ ನಡೆಸ್ಕೊಂಡು ಬರ್ತಾ ಇದ್ದಾನೆ ಅನ್ನುವಂಥದ್ದನ್ನ ಗಮನಿಸ್ಕೊಳ್ಬೇಕಾದಂಥದ್ದು ಬಹಳ ಮುಖ್ಯವಾದ ವಿಷಯ ಪ್ರೇರಣೆ. ಅಂತ ನಿಟ್ಟಿನಲ್ಲಿ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಒಂದು ವಿಶೇಷವಾದಂತಹ ಸಂದರ್ಭವನ್ನು ನಾವು ಗಮನಿಸಿದ್ರೆ, ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ವಿರೋಧಿಗಳು, ಶತ್ರುಗಳು ಇಸ್ರೇಲ್ ಪ್ರಜೆಗಳ ಮೇಲೆ ದಾಳಿ ಮಾಡೋದಕ್ಕೆ ಬಂದಂತ ಒಂದು ಸಂದರ್ಭದಲ್ಲಿ ಅಲ್ಲಿ ದೇವರು ಆ ಶತ್ರುಗಳಿಂದ ತಪ್ಪಿಸುವುದಕ್ಕೋಸ್ಕರ ಒಬ್ಬ ನ್ಯಾಯಸ್ಥಾಪಕನನ್ನ ಎಬ್ಬಿಸ್ತಾನೆ. ಆ ನ್ಯಾಯಸ್ಥಾಪಕನು ಯಾರು ಅಂತಂದ್ರೆ ಗಿದ್ಯೋನನು ಎಂಬುದಾಗಿ ನಾವು ಗಮನಿಸ್ತೇವೆ. ಈ ಗಿದ್ಯೋನನು ನ್ಯಾಯಸ್ಥಾಪಕನಾಗಿ ಇಸ್ರಾಯೇಲರ ಮೇಲೆ ದಾಳಿ ಮಾಡೋದಕ್ಕೆ ಬಂದಂತಹ ಶತ್ರುಗಳನ್ನ ಬಡಿದೋಡಿಸಿದ ಮೇಲೆ ಆ ಇಸ್ರಾಯೇಲ್ ಪ್ರಜೆಗಳೆಲ್ಲರೂ ಬಂದು ಗಿದ್ಯೋನನಿಗೆ ಒಂದು ಮನವಿಯನ್ನ ಮಾಡ್ಕೊಳ್ತಾರೆ. ಏನ ಮನವಿ ಅನ್ನೋದನ್ನ ನಾವು ಗಮನಿಸಿದ್ರೆ, ನ್ಯಾಯಸ್ಥಾಪಕರ ಪುಸ್ತಕ 8ನೇ ಅಧ್ಯಾಯ 22ನೇ ವಚನದಲ್ಲಿ, ನ್ಯಾಯಸ್ಥಾಪಕರ ಪುಸ್ತಕ 8ನೇ ಅಧ್ಯಾಯ 22ನೇ ವಚನದಲ್ಲಿ, ತರುವಾಯ ಇಸ್ರಾಯೇಲ್ಯರು ಗಿದ್ಯೋನನಿಗೆ, ನೀನು ನಮ್ಮನ್ನು ಮಿದ್ಯಾನ್ಯರ ಕೈಯಿಂದ ಬಿಡಿಸಿದ್ದೀಯಲ್ಲ, ನೀನು ನಿನ್ನ ಮಗನೂ ಮೊಮ್ಮಗನೂ ವಂಶ ಪಾರಂಪರ್ಯವಾಗಿ ನಮ್ಮ ಮೇಲೆ ಅರಸರಾಗಿರಬೇಕು ಅನ್ನಲು ಅವನು ಅವರಿಗೆ, ನಾನಾಗಲಿ ನನ್ನ ಮಗನಾಗಲಿ ನಿಮ್ಮನ್ನು ಆಳುವುದಿಲ್ಲ, ಯೆಹೋವನೇ ನಿಮ್ಮ ಅರಸನಾಗಿರುವನು ಅಂತ ಹೇಳ್ತಾ ಇದ್ದಾನೆ.
ಅಂದ್ರೆ ಇಲ್ಲಿ ಜನಗಳು ಏನಂತ ಇದ್ದಾರೆ, ಜನಗಳು ಬಂದು ಏನಂತ ಇದಾರೆ ಅಂತಂದ್ರೆ, ನೀನ್ ನಮ್ಗೆ ದೊಡ್ಡ ಉಪಕಾರ ಮಾಡಿದ್ಯಾ, ನೀನು ನಮ್ಮ ಶತ್ರುಗಳಾಗಿರ್ತಕ್ಕಂಥ ಮಿದ್ಯಾನರ ಕೈಯಿಂದ ನಮ್ಮ ಪ್ರಾಣನ್ನ ರಕ್ಷಣೆ ಮಾಡಿದ್ಯಾ, ನೀನು ನಮ್ಮ ಆಸ್ತಿಯನ್ನ ನೀನು ಸಂರಕ್ಷಣೆ ಮಾಡಿದ್ಯಾ, ನಮ್ಮ ಜೀವ ಜಂತುಗಳನ್ನ ನೀನು ಕಾಪಾಡಿದ್ಯಾ. ಹಾಗಾಗಿ ನೀನೇ ನಮ್ಗೆ ಅರಸನಾಗಿರು. ನೀನು ಮಾತ್ರ ಅಲ್ಲ, ನಿನ್ನ ಮಗ, ನಿನ್ನ ಮೊಮ್ಮಗ, ಇಡೀ ನಿನ್ನ ವಂಶ ಪಾರಂಪರ್ಯ ಎಲ್ಲ ಏನಾಗಿರ್ಬೇಕು, ನಮ್ಮನ್ನ ಆಳ್ಬೇಕು, ನೀವೇ ಅರಸರಾಗಿರ್ರಿ ಅಂತೇಳಿ ಒಂದು ಮನವಿಯನ್ನ ಮಾಡ್ಕೊಳ್ತಾರೆ. ಆದ್ರೆ ಸಕಲ ಯುಗಗಳ ಅರಸನು ಎಂಬುದಾಗಿ ಅರ್ಥ ಮಾಡಿಕೊಂಡಂತಹ ಗಿದ್ಯೋನನ್ ಏನ್ ಹೇಳ್ತಾನೆ ಅಂತಂದ್ರೆ, ಅದ್ಭುತವಾದಂತ ಮಾತು ಹೇಳ್ತಾನೆ ಗಿದ್ಯೋನನು. ನಾನಾಗಲಿ ನನ್ನ ಮಗನಾಗಲಿ ನಿಮ್ಮನ್ನು ಆಳುವುದಿಲ್ಲ, ಯೆಹೋವನೇ ನಿಮ್ಮ ಅರಸನಾಗಿರುವನು ಅಂತ ಹೇಳ್ತಾನೆ. ದೇವರೇ ನಿಮ್ಮ ಅರಸನು, ಅದನ್ನ ನೀವು ಮರಿಬೇಡಿ. ಸಕಲ ಯುಗಗಳ ಅರಸನು ಆತನು, ತನ್ನ ಇಚ್ಛಾನುಸಾರವಾಗಿ ಪರಿಪಾಲನೆ ಮಾಡತಕ್ಕಂತ ಆತನು, ನೀತಿಗನುಸಾರವಾದಂತ ರೀತಿಯಲ್ಲಿ ಪರಿಪಾಲನೆ ಮಾಡ್ತಕ್ಕಂತ ಆತನು, ಯಾವುದೇ ಪಕ್ಷಪಾತವಿಲ್ಲದೆ ಮುಖದೆಚ್ಚಿಗೆ ಮಾತಾಡಲಾರದೆ ಪರಿಪಾಲನೆಯನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂತ ಮಹಾ ದೇವರು ಆತನು. ಹಾಗಾಗ್ಲಿ ನಾನಾಗಲಿ ನನ್ನ ಮಗನಾಗಲಿ ನನ್ನ ಮೊಮ್ಮಗನಾಗಲಿ ನಿಮ್ಮನ್ನೆಲ್ಲ ಪರಿಪಾಲನೆ ಮಾಡೋದು ದೇವರೇ ನಿಮ್ಮ ಪರಿಪಾಲಕನಾಗಿರ್ಬೇಕು, ಆತನೇ ನಿಮ್ಮ ಅರಸನಾಗಿರ್ಬೇಕು ಅನ್ನುವಂಥದ್ದು ಬಹಳ ವಿಶೇಷವಾದಂತ ಮಾತು ಪ್ರೇರೆ. ಹಾಗಾಗಿ ಆಯಾ ಕಾಲಘಟ್ಟಗಳಲ್ಲಿ ದೇವರ ಪರಿಪಾಲನೆಗೆ ವಿಧೇಯರಾಗಿ ಬದುಕಿದಂತವರ ಬದುಕು ಅತ್ಯಂತ ವಿಶೇಷವಾದಂತ ಬದುಕು, ಅನೇಕ ಪೀಳಿಗೆಗೆ ಆದರ್ಶವಾಗಿರ್ತಕ್ಕಂತಹ ಒಂದು ಬದುಕು, ದೇವರ ಪರಿಪಾಲನೆಗೆ ಒಳಪಟ್ಟು ಜೀವಿಸ್ತಕ್ಕಂಥ ಬದುಕು ಪ್ರೇರೆ. ಮುಂದುವರೆದ ಭಾಗದಲ್ಲಿ ನಾವು ಗಮನಿಸಿದ್ರೆ, ನ್ಯಾಯಸ್ಥಾಪಕರ ಕಾಲ ಆದ್ಮೇಲೆ ಸಮುವೇಲನ ಪುಸ್ತಕದಲ್ಲಿ ಕೂಡ ಸಂದರ್ಭ ಯಾವ ರೀತಿ ಎದುರು ಬರ್ತಾ ಇದೆ ಅಂತಂದ್ರೆ, ಜನರೆಲ್ಲರೂ ಕೂಡ ಇದುವರೆಗೂ ತಮ್ಮನ್ನ ಯಾರು ಪರಿಪಾಲನೆ ಮಾಡ್ತಾ ಇದ್ದಾರೆ ಅನ್ನುವಂತ ಆ ಅರಸನನ್ನ ಗುರುತಿಸಿದೆ. ತೆರೆ ಹಿಂದ್ಗಡೆ ಇದ್ದುಕೊಂಡು ಕೆಲಸ ಮಾಡ್ತಕ್ಕಂತಹ ತಮ್ಮ ರಾಜನನ್ನ ಅವ್ರು ಗುರುತಿಸಿದೆ. ತಮ್ಮನ್ನ ಯಾರು ಪರಿಪಾಲನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಗುರುತಿಸಿದೆ. ಜನರೆಲ್ಲರೂ ಬಂದು ಸಮುವೇಲನ ಮುಂದೆ ಇಡ್ತಕ್ಕಂಥ ಮತ್ತೊಂದು ಮನವಿಯನ್ನ ನಾವು ಗಮನಿಸ್ತೇವೆ. 1ನೇ ಸಮುವೇಲ ಪುಸ್ತಕ 8ನೇ ಅಧ್ಯಾಯದಲ್ಲಿ ವಿಷಯವನ್ನ ಗಮನಿಸಿದ್ರೆ, ಸಮುವೇಲನು ಮುದುಕನಾದ ಮೇಲೆ ತನ್ನ ಮಕ್ಕಳನ್ನು ಇಸ್ರಾಯೇಲ್ಯರಿಗೆ ನ್ಯಾಯಸ್ಥಾಪಕರನ್ನಾಗಿ ಮಾಡಿದನು ಅಂತ ಹೇಳ್ತದೆ. ಸೊ ಈ ರೀತಿ ಮಾಡಿ ಆದ್ಮೇಲೆ ಮುಂದೆ ಏನಾಗುತ್ತೆ ಅಂತಂದ್ರೆ, 5ನೇ ವಚನದಲ್ಲಿ ನೀನಂತೂ ಮುದುಕನಾದಿ. ಆ ಜನಗಳೆಲ್ಲ ಬಂದು ಏನ್ ಹೇಳ್ತಾರೆ, ನೀನಂತೂ ಮುದುಕನಾದಿ, ನಿನ್ನ ಮಕ್ಕಳು ನಿನ್ನ ಮಾರ್ಗದಲ್ಲಿ ನಡೆಯುವುದಿಲ್ಲ, ಆದದರಿಂದ ಬೇರೆ ಎಲ್ಲಾ ಜನಾಂಗಗಳಿಗಿರುವಂತೆ ನಮಗೂ ಒಬ್ಬ ಅರಸನನ್ನು ನೇಮಿಸು, ಅವನೇ ನಮ್ಮ ನ್ಯಾಯಸ್ಥಾಪಕನಾಗಿರಲಿ ಅಂತ ಹೇಳ್ತಾನೆ. ನಮಗೂ ಒಬ್ಬ ಅರಸನ ನೇಮಿಸ್ಕೊಡು, ಆತನೇ ನಮಗೆ ನ್ಯಾಯಸ್ಥಾಪಕನಾಗಿರ್ಲಿ, ಆತನೇ ನಮಗೆ ಪರಿಪಾಲಕನಾಗಿರ್ಲಿ ಅನ್ನುವಂತ ಒಂದು ಮನವಿ ಇದೆಯಲ್ಲ, ಅದು ಎಂತ ಒಂದು ಆಲೋಚನೆಯನ್ನ ವ್ಯಕ್ತಪಡಿಸ್ತದಂತಂದ್ರೆ, ಇದುವರೆಗೂ ತಮ್ಮನ್ನು ಪರಿಪಾಲನೆ ಮಾಡಿಕೊಂಡು ಬಂದಂತಹ ಅದೃಶ್ಯನು, ಏಕಾಧಿಪತಿಯು, ಸಕಲ ಯುಗಗಳ ಅರಸನು ಯಾರೆಂಬುದನ್ನು ಅವರು ಗುರುತಿಸುವುದರಲ್ಲಿ ತಮ್ಮನ್ನು ತಾವು ವಿಫಲ ಮಾಡಿಕೊಂಡಿರ್ತಕ್ಕಂಥದ್ದು ಬಹಳ ವಿಪರ್ಯಾಸದ ಸಂಗತಿ. ಇಲ್ಲಿ ಅವ್ರಿಗೆ ಮಂದಿ ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಸಕಲ ಜನಗಳ ಮರ್ಯಾದೆ ಪ್ರಕಾರ ಅಂತಿದೆ ತೆಲುಗುದಲ್ಲಿ ಮಾತು. ಏನಂತಂದ್ರೆ, ಸಕಲ ಜನಗಳ ಮರ್ಯಾದೆ ಪ್ರಕಾರ ಅಂದ್ರೆ ಲೋಕ ರೂಢಿಯಾಗಿ ಲೋಕದ ಒಂದು ಪದ್ಧತಿ ಪ್ರಕಾರ, ಆ ಲೋಕದ ಒಂದು ಮರ್ಯಾದೆ ಪ್ರಕಾರ ನಮಗೂ ಕೂಡ ಏನ್ ಮಾಡು, ಒಬ್ಬ ಅರಸನನ್ನ ನೇಮಿಸ್ಕೊಡು ಅಂತ ಹೇಳಿ. ಅಂದ್ರೆ ಇವ್ರ ಆಲೋಚನೆ ಹೇಗಾಗಿದೆ ಅಂತಂದ್ರೆ, ಇದುವರೆಗೂ ನಮ್ಮನ್ನು ಪರಿಪಾಲನೆ ಮಾಡಿಕೊಂಡು ಬಂದಂತವ್ರು ಯಾರು ಎಂಬುದನ್ನು ಗುರುತಿಸುವುದರಲ್ಲಿ ಅವರು ವಿಫಲರಾಗಿದ್ದಾರೆ. ಈ ವಿಷಯವನ್ನ ಅರಿತುಕೊಂಡಂತಹ ನ್ಯಾಯಸ್ಥಾಪಕನು, ಪ್ರವಾದಿಯೂ ಆಗಿರ್ತಕ್ಕಂತಹ ಸಮುವೇಲನ್ ಏನಂತಾನಂತಂದ್ರೆ ಪ್ರಾರ್ಥನೆ ಮಾಡ್ತಾನೆ. 6ನೇ ವಚನದ ಕೊನೆ ಭಾಗದಲ್ಲಿ ಮಾತಿಗೆ, ಅಂದ್ರೆ ನಮಗೊಬ್ಬ ಅರಸನನ್ನು ನೇಮಿಸಿಕೊಡು ಎಂಬ ಮಾತಿಗೆ ಸಮುವೇಲನು ದುಃಖಪಟ್ಟು ಯೆಹೋವನನ್ನು ಪ್ರಾರ್ಥಿಸಲು ಆತನು ಅವನಿಗೆ, ಜನರು ಹೇಳಿದಂತೆಯೇ ಮಾಡು, ಅವರು ನಿನ್ನನ್ನಲ್ಲ ನನ್ನನ್ನು ತಿರಸ್ಕರಿಸಿದ್ದಾರೆ, ನನ್ನ ಆಳಿಕೆಗೆ ಬೇಡವೆನ್ನುತ್ತಾರೆ. ನಾನು ಅವರನ್ನು ಐಗುಪ್ತದಿಂದ ಬಿಡಿಸಿದಂದಿನಿಂದ ಇಂದಿನವರೆಗೂ ಅವರು ನನ್ನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಸೇವಿಸಿದರು. ನನಗೆ ಹೇಗೆ ಮಾಡಿದರೋ ಹಾಗೆಯೇ ನಿನಗೂ ಮಾಡುತ್ತಾರೆ. ನೀನು ಈಗ ಅವರು ಕೇಳಿಕೊಂಡಂತೆ ಮಾಡು ಅಂತ ಹೇಳ್ತಾರೆ. ಹಾಗಾಗಿ ನನ್ನನ್ನೆಲ್ಲ ಅವರು, ನಿನ್ನನ್ನೆಲ್ಲ ಧಿಕ್ಕರಿಸಿದ್ದು ಯಾರನ್ನ? ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ. ಐಗುಪ್ತ ದೇಶದಿಂದ ಬಿಡಿಸಿದಂದಿನಿಂದ ಇಂದಿನವರೆಗೂ ಕೂಡ ನಾನು ಯಾರೆಂಬುದನ್ನು ಅವರು ಗುರುತಿಸಿಕೊಳ್ಳುವುದರಲ್ಲಿ ವಿಫಲರಾಗಿದ್ದಾರೆ. ನನ್ನ ಪರಿಪಾಲನೆಯನ್ನು ಅವರು ಗುರುತಿಸುವುದರಲ್ಲಿ ಅವರು ವಿಫಲರಾಗಿದ್ದಾರೆ. ನನ್ನ ಪ್ರಜೆಗಳಾಗಿ ನನ್ನ ನಿಬಂಧನೆಗೆ ಒಳಪಟ್ಟು ಜೀವಿಸ್ತಕ್ಕಂಥ ಜವಾಬ್ದಾರಿಯನ್ನು ಅವರು ಮರೆತು ಬಿಟ್ಟಿದ್ದಾರೆ. ಹಾಗಾಗಿ ಸಮುವೇಲ, ನೀನ್ ದುಃಖ ಪಡಬೇಡ. ಅವರು ನಿನ್ನನ್ನಲ್ಲ ನನ್ನನ್ನು ವಿಚಾರಿಸಿದ್ದಾರೆ. ಸೊ ಹಾಗಾಗಿ ಅವ್ರು ಏನ್ ಕೋರ್ತಾ ಇದ್ದಾರೋ
ಅವ್ರ ಕೋರಿಕೆ ಪ್ರಕಾರ ನಿನ್ನೊಬ್ಬ ಅರಸನನ್ನು ನೇಮಿಸಿಕೊಡು. ಬಟ್ ಕಂಡೀಷನ್ ಏನಪ್ಪಾ ಅಂತಂದ್ರೆ, ಆ ಅರಸನು ನಿಮ್ಮ ಮೇಲೆ ಅರಸನಾಗಿದ್ರೆ, ಒಬ್ಬ ಮನುಷ್ಯ ಸಕಲ ಜನಗಳ ಮರ್ಯಾದೆ ಪ್ರಕಾರ ಒಬ್ಬರು ಯಾರಾದ್ರೂ ಅರಸನಾದ್ರೆ ಅವನಿಗೆ ಏನೆಲ್ಲ ಅಥಾರಿಟಿ ಇರ್ತದೆ ಅನ್ನುವಂಥದ್ದನ್ನ ಮೊದಲು ಅವರಿಗೆ ಹೇಳು ಅಂತ ಹೇಳ್ತಾರೆ. ಆ ಒಂದು ಅಧಿಕಾರಗಳು ಏನು ಅನ್ನೋದನ್ನ ನಾವು 10ನೇ ವಚನದಿಂದ 20ನೇ ವಚನದವರೆಗೂ ನಾವು ನೋಡ್ತೇವೆ. ಒಂದು ವೇಳೆ ಲೌಕಿಕವಾದಂತ ಒಬ್ಬ ಮನುಷ್ಯ ನಿಮ್ಮ ಮೇಲೆ ಅರಸನಾದ್ರೆ ಅವನು ಯಾವ ರೀತಿ ಪರಿಪಾಲನೆ ಮಾಡ್ತಾನೆ, ಅವನು ಏನೆಲ್ಲ ರೈಟ್ಸ್ ನಿಮ್ಮ ಮೇಲೆ ಇರ್ತದೆ ಅನ್ನುವಂಥದ್ದನ್ನ ವಿಷಯವನ್ನ ನಾವು ಗಮನಿಸ್ತೇವೆ. ಅಲ್ಲಿ ಏನಂತದೆ ಅಂತಂದ್ರೆ, ಆತನ ಏನ್ ಮಾಡ್ತಾನೆ, 10ನೇ ವಚನದಿಂದ, ಸಮುವೇಲನು ಅರಸನನ್ನು ಬೇಡಿಕೊಂಡ ಜನರಿಗೆ ಯೆಹೋವನ ಮಾತುಗಳನ್ನೆಲ್ಲ ತಿಳಿಸಿ ಅವರಿಗೆ ಅರಸನ ಅಧಿಕಾರವೆಷ್ಟೆಂದು ಕೇಳಿರಿ. ಅವನು ನಿಮ್ಮ ಮಕ್ಕಳನ್ನು ತೆಗೆದುಕೊಂಡು ತನ್ನ ಸಾರಥಿಗಳನ್ನಾಗಿಯೂ ರಾಹುತರನ್ನಾಗಿಯೂ ಮಾಡಿಕೊಳ್ಳುವನು. ಅವರು ಅವನ ರಥಗಳ ಮುಂದೆ ಓಡುವವರಾಗಬೇಕು. ಕೆಲವರನ್ನು ಸಹಸ್ರಾಧಿಪತಿಗಳನ್ನಾಗಿಯೂ ಕೆಲವರನ್ನು ಪಂಚಾದಶಾಧಿಪತಿಗಳನ್ನಾಗಿಯೂ ನೇಮಿಸುವನು. ಇನ್ನು ಕೆಲವರು ಅವನ ಭೂಮಿಯನ್ನು ಉಳುವವರು, ಪೈರನ್ನು ಕೊಯ್ಯುವವರು, ಯುದ್ಧಾಯುಧ ರಥ ಸಾಹಿತ್ಯ ಇವುಗಳನ್ನು ಮಾಡುವವರು ಆಗಬೇಕು. ಇದಲ್ಲದೆ ಅವನು ನಿಮ್ಮ ಹೆಣ್ಣು ಮಕ್ಕಳನ್ನು ಸುಗಂಧ ದ್ರವ್ಯ ಮಾಡುವುದಕ್ಕೂ ಅಡಿಗೆ ಮಾಡುವುದಕ್ಕೂ ರೊಟ್ಟಿ ಸುಡುವುದಕ್ಕೂ ನೇಮಿಸಿಕೊಳ್ಳುವನು. ನಿಮ್ಮ ಉತ್ತಮವಾದ ಹೊಲಗಳನ್ನು, ದ್ರಾಕ್ಷಿ ತೋಟಗಳನ್ನು, ಎಣ್ಣೆ ಮರದ ತೋಪುಗಳನ್ನು ಕಿತ್ತುಕೊಂಡು ತನ್ನ ಸೇವಕರಿಗೆ ಕೊಡುವನು. ನಿಮ್ಮ ಧಾನ್ಯ ದ್ರಾಕ್ಷಿಗಳಲ್ಲಿ ದಶಮಾಂಶವನ್ನು ತೆಗೆದುಕೊಂಡು ತನ್ನ ಪ್ರಧಾನರಿಗೂ ಪರಿವಾರದವರಿಗೂ ಕೊಡುವನು. ನಿಮ್ಮ ದಾಸದಾಸಿಯರನ್ನು, ಉತ್ತಮವಾದ ಎತ್ತು ಕತ್ತೆಗಳನ್ನು ತನ್ನ ಕೆಲಸಕ್ಕೆ ಹಚ್ಚಿಕೊಳ್ಳುವನು. ಕುರಿ ಹಿಂಡುಗಳಲ್ಲಿ 10ರಲ್ಲಿ 1 ಭಾಗವನ್ನು ತೆಗೆದುಕೊಳ್ಳುವನು. ನೀವು ಅವನಿಗೆ ದಾಸರಾಗಿರಬೇಕು. ಆಗ ನೀವು ಆರಿಸಿಕೊಂಡ ಅರಸನ ದೆಸೆಯಿಂದ ಆ ದಿನದಲ್ಲಿ ಬೇಸತ್ತು ಯೆಹೋವನಿಗೆ ಮೊರೆ ಇಡುವಿರಿ. ಆಗ ಆತನು ನಿಮ್ಮನ್ನು ಲಕ್ಷಿಸುವುದಿಲ್ಲ ಅಂದನು ಅಂತ ಹೇಳ್ತಾರೆ. ಸೊ ಮುಂದೆ ಏನಾಗತ್ತೆ ಅನ್ನುವಂಥದ್ದನ್ನು ಕೂಡ ದೇವರಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಹಾಗಾಗಿ ಮನುಷ್ಯನ ಒಂದು ಪರಿಪಾಲನೆ ಯಾವ ರೀತಿ ಇರ್ತದೆ, ದೇವರ ಪರಿಪಾಲನೆ ಯಾವ ರೀತಿಯಾಗಿರ್ತದೆ ಅನ್ನುವಂಥ ವ್ಯತ್ಯಾಸವನ್ನು ಕೂಡ ದೇವರು ಅಲ್ಲಿ ತಿಳಿಸೋದನ್ನ ಮರಿತಾ ಇಲ್ಲ. ಹಾಗಾಗಿ ಇವರೆಲ್ಲರೂ ಕೂಡ ಇಷ್ಟೆಲ್ಲ ತಿಳಿಸಿದ್ರು ಕೂಡ ಏನಂತಾರೆ, ಸರಿ ಇರ್ಲಿ ನಮಗೆ, ಆತನೇ ಅರಸನಿರ್ಲಿ ನಮಗೆ ಅಂತೇಳಿ. ಸೊ ಈ ರೀತಿಯಾಗಿ ಅವರು ಕೋರಿಕೊಂಡಂತಹ ಕೋರಿಕೆ ಮೇರೆಗೆ ಅವರ ಮೇಲೆ ಭೌತಿಕವಾಗಿ ಒಬ್ಬ ಮನುಷ್ಯನು ರಾಜನಾಗಿ ಪರಿಪಾಲನೆ ಮಾಡುವಂತಹ ಆತನ ಅಧಿಕಾರ ಎಷ್ಟು ಎಂಬುದನ್ನ ತಿಳಿಸಿ ಆದ ಮೇಲೆ ಪ್ರಪ್ರಥಮವಾಗಿ ಇಸ್ರಾಯೇಲರ ಅರಸನಾಗಿ ದೇವರು ಸೌಲನನ್ನ ನೇಮಕ ಮಾಡೋದನ್ನ ನಾವು ಗಮನಿಸ್ತೇವೆ. ಸೌಲನ ಪರಿಸ್ಥಿತಿ ಒಂದ್ಸಾರಿ ಗಮನಿಸಿದ್ರೆ, ಸೌಲನು ಎಂತ ಪರಿಸ್ಥಿತಿಯಲ್ಲಿ ದೇವರಿಗೆ ಸಿಗ್ತಾನೆ ಅಂತಂದ್ರೆ, ಸೌಲ ತನ್ನ ತಂದೆಯ ಕತ್ತೆಗಳನ್ನ ಏನ್ ಮಾಡ್ತಾ ಇದ್ದಾನೆ, ಹುಡುಕ್ತಾ ಇದ್ದಾನೆ. ಅಂದ್ರೆ ಕತ್ತೆಗಳನ್ನು ಹುಡುಕ್ಬೇಕು ಅಂತಂದ್ರೆ ಅವರ ಜೀವನಕ್ಕೆ, ಅವರ ಜೀವನೋಪಾಯಕ್ಕೆ ಆ ಕತ್ತೆಗಳು ಬಹಳ ಮುಖ್ಯ. ಆ ಕತ್ತೆಗಳಿಲ್ಲದಂತಂದ್ರೆ ಅವ್ರ ಜೀವನ ಸಾಗ್ತಾ ಇಲ್ಲ, ಅವ್ರ ಜೀವನೋಪಾಯ ನಡೀತಾ ಇಲ್ಲ. ಹಾಗಾಗಿ ಕತ್ತೆಗಳನ್ನು ಹುಡುಕೋದಕ್ಕೆ ಸೌಲನು ಹೋಗ್ತಾ ಇರ್ತಾನೆ. ಎಷ್ಟು ದಿವಸ, ಇಂಚುಮಿಂಚು 3 ದಿವಸಗಳ ಕಾಲ ಹುಡುಕ್ತಾನೆ. 3 ದಿವಸಗಳ ಕಾಲ ಕತ್ತೆಗಳನ್ನು ಹುಡುಕುವಂತ ಸಂದರ್ಭದಲ್ಲಿ ಕೂಡ ಆತನ ಜೊತೆಗಿರ್ತಕ್ಕಂಥ ಒಬ್ಬ ಸೇವಕ ಅಂತಾನೆ, 3 ದಿನ ಆಯ್ತು ಹುಡುಕಿದ್ವಿ, ಸಿಗ್ಲಿಲ್ಲ. ಹಾಗಾಗಿ ಇಲ್ಲೊಬ್ಬ ದೇವದರ್ಶಿ ಇದ್ದಾನೆ, ಇಲ್ಲೊಬ್ಬ ದೇವರ ಮನುಷ್ಯನಿದ್ದಾನೆ, ಹೋಗೋಣ ಬಾ ಆತನ ಹತ್ರ ಕೇಳೋಣ. ಆತ ಹೇಳ್ತಾನೆ ನಮ್ಮ ಕತ್ತೆಗಳು ಯಾವ ದಿಕ್ಕಿಗಿದಾವೆ, ಎಲ್ಲಿದ್ದಾವೆ, ಯಾವ ಕಡೆ ಹೋಗಿದಾವೆ ಅಂತ ತಿಳಿಸ್ಕೊಡ್ತಾನೆ. ಆತ್ನಲ್ಲಿ ಹೋಗೋಣ ಬಾ ಅಂತ ಹೇಳ್ತಾನೆ. ಸೊ ಪ್ರಾರಂಭದಲ್ಲಿ ಈ ರೀತಿ ದೇವದರ್ಶಿಯ ಬಳಿಗೆ ಹೋಗ್ಬಿಟ್ಟು ಆ ಒಂದು ಸಲಹೆಯನ್ನ, ಸೂಚನೆಯನ್ನ ಕೇಳಬೇಕಾದ್ರೆ ಬರಿಗೆಯಿಂದ ಅಲ್ಲಿಗೆ ಹೋಗುವಾಗಿಲ್ಲ. ಅಟ್ಲೀಸ್ಟ್ ಏನಾದ್ರು ದುಡ್ಡು ಕಾಸು ಒಂದು ಕಾಣಿಕೆನ ತಗೊಂಡು ಹೋಗ್ಬೇಕಾಗಿತ್ತು. ಆ ದುಡ್ಡು ಕಾಸು ಕಾಣಿಕೆ ಕೂಡ ನನ್ನ ಬಳಿಲಿಲ್ಲ ಅಂತ ಹೇಳ್ತಾನೆ ಸೌಲ. ಅಂದ್ರೆ ಅಂತ ಒಂದು ಸ್ಥಿತಿಯಲ್ಲಿ ಸೌಲನು ಜೀವಿತ ಪ್ರಾರಂಭ ನಾವು ಗಮನಿಸ್ತೇವೆ ಸತ್ಯವೇದದಲ್ಲಿ. ಇಂಥ ಒಂದು ಕನಿಷ್ಠವಾದಂತಹ ಸ್ಥಿತಿಯಲ್ಲಿರ್ತಕ್ಕಂತಹ ಸೌಲನು ಎಂತ ಒಂದು ಉನ್ನತ ಸ್ಥಿತಿಗೆ ದೇವರು ಆತನನ್ನ ಏರಿಸ್ತಾನಂತಂದ್ರೆ, 1ನೇ ಸಮುವೇಲ ಪುಸ್ತಕ 9ನೇ ಅಧ್ಯಾಯ 20ನೇ ವಚನದಿಂದ ಒಂದ್ಸಾರಿ ಗಮನಿಸೋಣ. 1ನೇ ಸಮುವೇಲ ಪುಸ್ತಕ 9ನೇ ಅಧ್ಯಾಯ 20ನೇ ವಚನದಲ್ಲಿ, 3 ದಿವಸಗಳ ಹಿಂದೆ ತಪ್ಪಿಸಿಕೊಂಡ ನಿನ್ನ ಕತ್ತೆಗಳಿಗೋಸ್ಕರ ಚಿಂತೆ ಮಾಡಬೇಡ, ಅವು ಸಿಕ್ಕಿವೆ. ಮತ್ತು ಇಸ್ರಾಯೇಲ್ಯರ ಶ್ರೇಷ್ಠ ವಸ್ತುಗಳೆಲ್ಲ, ಅಂಡರ್ಲೈನ್ ಮಾಡ್ಕೊಳ್ಳಿದ್ದಾನೆ, ಇಸ್ರಾಯೇಲ್ಯರ ಶ್ರೇಷ್ಠ ವಸ್ತುಗಳೆಲ್ಲ ನಿನಗೂ ನಿನ್ನ ಕುಟುಂಬದವರಿಗೂ ಸಲ್ಲುವವಲ್ಲವೋ ಅಂದನು. ಅಂದ್ರೆ ನೀನು ಕತ್ತೆಗಳಿಗೋಸ್ಕರ ಚಿಂತೆ ಮಾಡಬೇಡ. ಈಗ ನಿನ್ನನ್ನ ದೇವರು ಯಾವ ಒಂದು ಸ್ಥಿತಿಗೆ ತಗೊಂಡು ಹೋಗ್ತಾ ಇದ್ದಾನಂತಂದ್ರೆ, ಇಸ್ರಾಯೇಲ್ಯರ ಶ್ರೇಷ್ಠ ವಸ್ತುಗಳೆಲ್ಲ ನಿನಗೂ ಮತ್ತು ನಿನ್ನ ಕುಟುಂಬಕ್ಕೂ ಸಲ್ಲುವವು ಅಂತ ಹೇಳ್ತಾನೆ. ಎಲ್ಲಿ ಮಾತನ್ನ ಗಮನಿಸ್ತೀವಿ ನಾವು, ನಿನ್ನ ಮೇಲೆ ಅರಸನು ಆಗಿರ್ತಾನಲ್ಲ, ಅರಸನ ಅಧಿಕಾರ ಎಷ್ಟು ಅಂತೇಳಿ ಎಲ್ಲಿ ಹೇಳ್ತಾ ಇದ್ದಾನೆ, 1ನೇ ಸಮುವೇಲ ಪುಸ್ತಕ 8ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ.
ಹಾಗಾಗಿ ಇಸ್ರಾಯೇಲರ ಶ್ರೇಷ್ಠ ವಸ್ತುಗಳೆಲ್ಲವೂ ಕೂಡ ನಿನಗೂ ನಿನ್ನ ಕುಟುಂಬಕ್ಕೂ ಸಲ್ತವೆ ಅಂತ ಹೇಳ್ತಾನೆ. ಮುಂದುವರೆದ ಭಾಗದಲ್ಲಿ ಹೇಳ್ತಾ ಇದ್ದಾನೆ, ಅದಕ್ಕೆ ಸೌಲನು, ನಾನು ಇಸ್ರಾಯೇಲ್ ಕುಲಗಳಲ್ಲಿ ಅಲ್ಪವಾಗಿರುವ ಬೆನ್ಯಾಮೀನ್ ಕುಲದವನಲ್ಲವೋ. ಅಂದ್ರೆ ಇಸ್ರಾಯೇಲರ 12 ಗೋತ್ರಗಳಲ್ಲೂ ಕೂಡ ನನ್ನ ಗೋತ್ರ ಎಂತದ್ದು? ಬಹಳ ಅಲ್ಪವಾಗಿರ್ತಕ್ಕಂಥ ಗೋತ್ರ, ಬಡತನದಲ್ಲಿದ್ದಂತ ಒಂದು ಕುಟುಂಬ. ಆರ್ಥಿಕವಾಗಿ ಗೋತ್ರಗಳ ವಿಚಾರದಲ್ಲಿ ಲೆಕ್ಕ ಹಾಕಿದ್ರೆ ನಮ್ಮ ಗೋತ್ರ ಬಹಳ ಅಲ್ಪವಾಗಿರ್ತಕ್ಕಂಥ ಗೋತ್ರ. ಸೊ ಬೆನ್ಯಾಮೀನರ ಆ ಗೋತ್ರದಲ್ಲಿ, ಬೆನ್ಯಾಮೀನರ ಎಲ್ಲಾ ಕುಟುಂಬಗಳಲ್ಲಿ, ಆ ಗೋತ್ರಗಳಲ್ಲಿ ಮತ್ತೆ ಕುಟುಂಬಗಳು, ಆ ಕುಟುಂಬದಲ್ಲಿ ಕೂಡ ನನ್ನದು ಕನಿಷ್ಠವಾದದ್ದು. ನನಗೆ ಇಂಥ ದೊಡ್ಡ ಮಾತನ್ನು ಯಾಕೆ ಹೇಳುತ್ತೀ ಅಂತ ಹೇಳ್ತಾ ಇದ್ದಾನೆ. ನನಗೆ ಇಂಥ ಮಾತನ್ನ ಯಾಕೆ ಹೇಳ್ತಿದ್ದಿ ಅಂತ ಹೇಳ್ತಾನೆ. ಅಂದ್ರೆ ದೇವರು ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಎಲ್ಲಿ ತಗೊಂಡು ಹೋಗ್ತಾ ಇದ್ದಾನೆ? ಸಿಂಹಾಸನದ ಮೇಲೆ ಕೂರಿಸ್ತಾ ಇದ್ದಾನೆ. ಇವಾಗ ಇದುವರೆಗೂ ತಾನು ಪರಿಪಾಲನೆ ಮಾಡ್ತಾ ಇದ್ದಾನಲ್ಲ, ಆ ಸಿಂಹಾಸನದ ಮೇಲೆ ಯಾರು ಕೂರಿಸ್ತಾ ಇದ್ದಾನೆ? ಇವಾಗ ಸೌಲನ್ನು ಕೂರಿಸ್ತಾ ಇದ್ದಾರಪ್ಪ, ನೀನು ಪರಿಪಾಲನೆ ಮಾಡಿ. ಯಾಕಂದ್ರೆ ನನ್ನ ಪ್ರಜೆಗಳು ಕೋರ್ಕೊಂಡಿದ್ದಾರೆ, ನನಗೊಬ್ಬ ಅರಸನ ಬೇಕು ಅಂತೇಳಿ. ಹಾಗಾಗಿ ಇದುವರೆಗೂ ನಾನು ಮಾಡ್ತಿರ್ತಕ್ಕಂಥ ಪರಿಪಾಲನೆ ಅವ್ರು ಗುರುತಿಸಿದ್ದೇನೆ. ಸಕಲ ದೇಶಗಳ ಮರ್ಯಾದೆ ಪ್ರಕಾರ ನಮಗೂ ಕೂಡ ಒಬ್ಬ ಅರಸನ ಬೇಕಂತ ಕೋರ್ತಾ ಇರೋದ್ರಿಂದ ನಾನು ನಿನ್ನನ್ನು ಅರಸ್ಕೊಂಡಿದ್ದೀನಿ. ಹಾಗಾಗಿ ನೀನು ನನ್ನ ಪ್ರಜೆಗಳ ಮೇಲೆ ಅರಸನಾಗಿದ್ದುಕೊಂಡು ನನ್ನ ಪ್ರಜೆಗಳನ್ನ ಪರಿಪಾಲನೆ ಮಾಡು. ನನ್ನ ಕಾನೂನಿನ ಪ್ರಕಾರ, ನನ್ನ ಆಜ್ಞೆಗಳ ಪ್ರಕಾರ, ನನ್ನ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನನ್ನ ಪ್ರಜೆಗಳ ಪರಿಪಾಲನೆ ಮಾಡು ಅಂತ ಹೇಳ್ತಾನೆ. ಆ ಪರಿಪಾಲನೆಗೆ ವಿಧೇಯನಾಗಿ ಸೌಲ, ನಾನು ಯಾರು, ನಾನು ಎಂತ ಪರಿಸ್ಥಿತಿಯಲ್ಲಿ ಇದ್ದೆ, ಇವತ್ತು ದೇವರು ನನ್ನ ಯಾವೊಂದು ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದಾನೆ, ಇಸ್ರಾಯೇಲರ ಶ್ರೇಷ್ಠ ವಸ್ತುಗಳೆಲ್ಲವೂ ಕೂಡ ನನಗೂ ನನ್ನ ಕುಟುಂಬಕ್ಕೂ ಸಲ್ತವೆ ಅಂತಕ್ಕಂಥ ಅತ್ಯಂತ ಉನ್ನತವಾದಂತ ಸ್ಥಿತಿಯಲ್ಲಿ ಇವತ್ತು ದೇವರು ನನ್ನನ್ನ ನಡೆಸ್ತಾ ಇದ್ದಾನೆ ಅನ್ನೋಂತಹ ಭಯಭಕ್ತಿಯಿಂದ, ವಿಧೇಯತೆಯಿಂದ ಸೌಲನ್ ಏನ್ ಮಾಡ್ಬೇಕಾಗಿತ್ತು? ಪರಿಪಾಲನೆ ಮಾಡ್ಬೇಕಾಗಿತ್ತು. ಆದ್ರೆ ಸೌಲನ್ ಏನ್ ಮಾಡ್ತಾನೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ದೇವರ ಆಜ್ಞೆಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾನೆ. ಯಾಜಕರು ಮಾಡಬೇಕಾದಂತ ಕೆಲಸವನ್ನ ಏನ್ ಮಾಡ್ತಾ ಇದ್ದಾನೆ? ತಾನು ಮಾಡ್ತಾ ಇದ್ದಾನೆ. ಯಾಜಕರು ಮಾಡಬೇಕಾದಂತ ಕರ್ತವ್ಯಗಳನ್ನ ತಾನು ಮಾಡಿ ದೇವರ ಕೋಪಕ್ಕೆ ಗುರಿ ಆಗ್ತಾ ಇದ್ದಾನೆ. ದೇವರ ಆಜ್ಞೆಗಳನ್ನು ಉಲ್ಲಂಘಿಸನೆ ಮಾಡ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲದೆ ದೇವರು ಒಂದು ಶ್ರೇಷ್ಠವಾದ ಆಜ್ಞೆಯನ್ನು ಕೊಡ್ತಾ ಇದ್ದಾನೆ, ನೀನು ಅಮಾಲೇಕ್ಯರನ್ನ ನೀನು ಸಂಪೂರ್ಣವಾಗಿ ಏನ್ ಮಾಡ್ಬೇಕು? ನೀನು ನಾಶ ಮಾಡ್ಬೇಕು ಅಂತ. ಆದ್ರೆ ಸೌಲ ಮಾಡಿದ್ದೇನು? ಆ ಅಮಾಲೇಕ್ಯರ ಅರಸನಾದಂತಹ ಅಗಾಗನನ್ನು ಹಿಡ್ಕೊಳ್ತಾನೆ. ಮತ್ತೆ ಅಮಾಲೇಕ್ಯರ ಎಲ್ಲ ಕೊಬ್ಬಿದ ದಷ್ಟಪುಷ್ಟ ಕುರಿದನಗಳನ್ನ ತೆಗೆದುಕೊಂಡು ಬರ್ತಾನೆ. ಯೆಹೋವನಿಗೋಸ್ಕರ ಯಜ್ಞ ಅರ್ಪಿಸ್ಬೇಕು ಅಂತ ಹೇಳ್ಬಿಟ್ಟು. ಆಗ ಸಮುವೇಲ್ ಅಂತಾನೆ, ಏನ್ ನೀನ್ ಮಾಡಿರೋ ಕೆಲಸ ಸೌಲ? ಯೆಹೋವನು ಯಜ್ಞ ಹೋಮಗಳಿಗಿಂತ ಯಾವ್ದಕ್ ಮೆಚ್ತಾನೆ? ವಿಧೇಯತ್ವಕ್ಕೆ ಮೆಚ್ತಾನೆ, ಮಾತು ಕೇಳೋದಕ್ಕೆ ಮೆಚ್ತಾ ಇದ್ದಾನೆ. ಹಾಗಾಗಿ ಪರಿಪಾಲನೆ ಹೀಗೆ ನಡೀತಾ ಇದೆ. ಮನುಷ್ಯರ ಪರಿಪಾಲನೆ ಹೀಗೆ ನಡೀತಾ ಇದೆ. ಈ ರೀತಿ ಮನುಷ್ಯರ ಪರಿಪಾಲನೆ ನಡೀತಾ ಸೌಲನು ಮೊದಲುಗೊಂಡು, ಸೌಲ ಆಗ್ತಾನೆ, ಆಮೇಲೆ ದಾವೀದ್ ಆಗ್ತಾನೆ, ಆಮೇಲೆ ಸೊಲೊಮೋನನಾಗ್ತಾನೆ. ಇವರೆಲ್ಲರೂ ಕೂಡ ಇವ್ರ ಚರಿತ್ರೆಯನ್ನೆಲ್ಲ ಗಮನಿಸಿದ್ರೆ ಸೊಲೊಮೋನನ ಕಾಲದಲ್ಲಿ ರಾಜ್ಯ ಕೂಡ ವಿಭಾಗ ಆಗುತ್ತೆ. ವಿಭಾಗ ಆದಂತಹ ಸಂದರ್ಭದಲ್ಲಿ ನೆಬಾಟನ ಮಗನಾದಂತಹ ಯೆರೋಬಾಮ 10 ಗೋತ್ರಗಳಿಗೆ ರಾಜನಾಗಿ ಇಸ್ರೇಲ್ ದೇಶವನ್ನ ಪ್ರಮುಖ ಪಟ್ಟಣವಾಗಿಟ್ಟುಕೊಂಡು ಅಲ್ಲಿ ಪರಿಪಾಲನೆ ಮಾಡಿದ್ರೆ, ಯಹೂದ ಮತ್ತು ಬೆನ್ಯಾಮೀನ್ ಗೋತ್ರಗಳು ಸಪರೇಟ್ ಆಗಿ ದಾವೀದನ ಸಂತತಿ ಏನ್ ಮಾಡ್ತದೆ? ಇವ್ರನ್ನ ಪರಿಪಾಲನೆ ಮಾಡಿ ರಾಜ್ಯ ವಿಭಾಗ ಆಗುವಂತ ಮಟ್ಟಿಗೆ ಹೋಗ್ತಾ ಇದೆ. ಹೆಚ್ಚು ಕಡಿಮೆ ಇಂಚುಮಿಂಚು 40 ಜನ ರಾಜರುಗಳನ್ನ ನಾವು ಚರಿತ್ರೆಯಲ್ಲಿ ಗಮನಿಸ್ತೀವಿ. 40 ಜನ ರಾಜರು. ಈ ರಾಜರುಗಳೆಲ್ಲ ಹೇಗಿದ್ದಾರೆ ಅಂತಂದ್ರೆ, ಇವರೆಲ್ಲರೂ ಕೂಡ ಆರಂಭ ಶೂರರು, ಅಂತ್ಯಭ್ರಷ್ಟರು. ಆರಂಭದಲ್ಲಿ ಬಹಳ ಶೂರತ್ವ, ಬರ್ತಾ ಬರ್ತಾ ಏನಾಗ್ತದೆ? ಅಂತ್ಯಭ್ರಷ್ಟರಾಗ್ತದೆ. ಸೊ ಇಂಥ ಸಂದರ್ಭದಲ್ಲಿ ಪರಲೋಕದಲ್ಲಿರ್ತಕ್ಕಂತಹ ಪರಮ ತಂದೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಎಜ್ಕೇಲ್ ಗ್ರಂಥ 34ನೇ ಅಧ್ಯಾಯ, ಇವರೆಲ್ಲರೂ ಕೂಡ ಆರಂಭ ಶೂರರು, ಅಂತ್ಯಭ್ರಷ್ಟರಾಗಿ ದೇವರ ಚಿತ್ತಾನುಸಾರವಾಗಿ ಪರಿಪಾಲನೆಯನ್ನ ಮಾಡದೇ ಇದ್ದಂತ ಸಂದರ್ಭದಲ್ಲಿ ದೇವರು ಎಜ್ಕೇಲ್ ಮುಖಾಂತರ ಈ ಸಂದೇಶವನ್ನ ತನ್ನ ಪ್ರಜೆಗಳಿಗೆ ತಿಳಿಸ್ತಾ ಇದ್ದಾನೆ. ಏನಂತಂದ್ರೆ 34ನೇ ಅಧ್ಯಾಯ, ಎಜ್ಕೇಲ್ ಗ್ರಂಥ 34ನೇ ಅಧ್ಯಾಯದಲ್ಲಿ, ಯೆಹೋವನು ಈ ಮಾತನ್ನು ನನಗೆ ದಯಪಾಲಿಸಿದನು, ನರಪುತ್ರನೇ, ಇಸ್ರಾಯೇಲ್ ಎಂಬ ಮಂದೆಯ ಕುರುಬರಿಗೆ, ಮಂದೆಯ ಕುರುಬರು ಅಂದ್ರೆ ಯಾರು? ಮಂದೆ ಅಂದ್ರೆ ಯಾರು? ಇಸ್ರಾಯೇಲರು. ಮಂದೆ ಅಂತಂದ್ರೆ ಇಸ್ರಾಯೇಲರು. ಕುರುಬರು ಅಂದ್ರೆ ಯಾರು? ಅವ್ರನ್ನ ಪರಿಪಾಲನೆ ಮಾಡ್ತಕ್ಕಂಥವ್ರು. ಅವರು ಪರಿಪಾಲನೆ ಮಾಡ್ತಕ್ಕಂಥವ್ರು ಯಾರು? ರಾಜರು ಇದ್ದಾರೆ, ಪ್ರವಾದಿಗಳು ಇದ್ದಾರೆ, ಯಾಜಕರು ಇದ್ದಾರೆ. ಇವರು ಪರಿಪಾಲಕರು. ಆ ಮಂದೆ ಕುರುಬರಿಗೆ ಈ ದೈವೋಕ್ತಿಯನ್ನು ನುಡಿದೇ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಅಯ್ಯೋ, ಸ್ವಂತ ಹೊಟ್ಟೆಯನ್ನು ಹೊರೆದುಕೊಳ್ಳುವ ಇಸ್ರಾಯೇಲಿನ ಕುರುಬರ ಗತಿಯನ್ನು ಏನು ಹೇಳಲಿ?
ಕುರಿಗಳ ಹೊಟ್ಟೆಯನ್ನು ನೋಡುವುದು ಕುರುಬರ ಧರ್ಮವಲ್ಲವೇ? ನೀವು ಕೊಬ್ಬಿನ ಮಾಂಸವನ್ನು ತಿನ್ನುತ್ತೀರಿ, ಉಣ್ಣೆಯ ಹೊದಿಕೆಯನ್ನು ಒದೆಯುತ್ತೀರಿ, ಕೊಬ್ಬಿದ ಕುರಿಗಳನ್ನು ಕಡಿಯುತ್ತೀರಿ, ಆದರೆ ಕುರಿಗಳನ್ನು ಏನ್ ಮಾಡ್ತಾ ಇಲ್ಲ? ಮೇಯಿಸ್ತಾ ಇಲ್ಲ. ದೇವರ ಧರ್ಮಶಾಸ್ತ್ರದ ಪ್ರಕಾರ, ದೇವರ ಕಾನೂನಿನ ಪ್ರಕಾರ ಏನ್ ಮಾಡ್ತಾ ಇಲ್ಲ? ಕುರಿಗಳನ್ನ ಪರಿಪಾಲನೆ ಮಾಡ್ತಾ ಇಲ್ಲ. ಕುರಿಗಳನ್ನ, ಕೊಬ್ಬಿದ ಕುರಿಗಳನ್ನ ತಿಂತಾ ಇದ್ದೀರಿ. ಅಂದ್ರೆ ಪ್ರಜೆಗಳ ಸ್ವತ್ತನ್ನ ನೀವೇನ್ ಮಾಡ್ತಾ ಇದ್ದೀರಿ? ಸುಲ್ಕೊಳ್ತಾ ಇದ್ದೀರಿ. ಅವರಿಂದ ಲಾಭವನ್ನು ಪಡ್ಕೊಳ್ತಾ ಇದ್ದೀರಿ. ಅವರುಗಳಿಂದ ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತಾ ಇದ್ದೀರಿ, ಆತ್ಮಿಕವಾಗಿ ಅಲ್ಲ, ಭೌತಿಕವಾಗಿ. ಸೊ ಇಷ್ಟೆಲ್ಲ ಮಾಡ್ತೀರಿ, ಓಕೆ, ಗುಡ್. ಆದ್ರೆ ನೀವ್ ಏನ್ ಮಾಡ್ತಾ ಇಲ್ಲ? ನೀವು ಕುರಿಗಳನ್ನ ಸರಿಯಾಗಿ ಪೋಷಣೆ ಮಾಡ್ತಾ ಇಲ್ಲ. ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಗಮನಿಸೋಣ. ಕೊಬ್ಬಿದ ಕುರಿಗಳನ್ನು ಕಡಿಯುತ್ತೀರಿ, ಆದ್ರೆ ಕುರಿಗಳನ್ನ ಏನ್ ಮಾಡ್ತಾ ಇಲ್ಲ? ಮೇಯಿಸ್ತಾ ಇಲ್ಲ. 4ನೇ ವಚನ. ಆಹಾ, ನೀವು ದುರ್ಬಲವಾದವುಗಳನ್ನು ಬಲಗೊಳಿಸಲಿಲ್ಲ. ಪರಿಪಾಲಕನ ಕೆಲಸ ಇದು. ದುರ್ಬಲವಾದವುಗಳನ್ನ ಏನ್ ಮಾಡ್ಬೇಕು? ಬಲಗೊಳಿಸ್ಬೇಕು. ಯಾಕಿದು ದುರ್ಬಲ ಆಗಿದೆ? ಯಾಕಿದು ವೀಕ್ ಆಗಿದೆ? ಯಾಕಿದು ಮೇವು ತಿಂತಾ ಇಲ್ಲ? ಯಾಕಿದು ಆಕ್ಟಿವ್ ಆಗಿಲ್ಲ ಅನ್ನುವಂಥದ್ದನ್ನು ಗುರುತಿಸಿ ಅದಕ್ಕೆ ಬೇಕಾದಂತ ಚಿಕಿತ್ಸೆಯನ್ನು ಕೊಟ್ಟು ಅದನ್ನ ಬಲಗೊಳಿಸುವಂತಹ ಕರ್ತವ್ಯ ಯಾರ್ದು ಅಂತಂದ್ರೆ ಕುರುಬಂದು. ಆದ್ರೆ ಇವ್ರೇನ್ ಮಾಡ್ತಾ ಇದಾರೆ? ದುರ್ಬಲವಾದವುಗಳನ್ನು ಬಲಗೊಳಿಸಲಿಲ್ಲ. ನೆಕ್ಸ್ಟ್, ರೋಗದವುಗಳನ್ನು ಸ್ವಸ್ಥ ಮಾಡಲಿಲ್ಲ. ಮುರಿದ ಅಂಗಗಳನ್ನು ಕಟ್ಟಲಿಲ್ಲ. ಓಡಿಸಿದವುಗಳನ್ನು ಮಂದಿಗೆ ಸೇರಿಸಲಿಲ್ಲ. ಕುರಿ ಹಿಂಡನ್ನ ಬಿಟ್ಟು ಹೊರಗಡೆ ಹೋಗಿದ್ದಾವೆ. ಕುರುಬನ ಕೆಲಸ ಏನಂತಂದ್ರೆ ಮಂದೆಯನ್ನ ಬಿಟ್ಟು ಓಡಿ ಹೋದಂತ ಕುರಿಗಳನ್ನ ಏನ್ ಮಾಡ್ಬೇಕು? ಹುಡುಕಿ ಮಂದೆಗೆ ಸೇರಿಸುವಂತದ್ದು ಕುರುಬನ ಕರ್ತವ್ಯ. ಯೇಸು ಕ್ರಿಸ್ತನು ಇದೇ ತಾನೇ ಹೇಳಿದ್ದು ಹೊಸ ಒಡಂಬಡಿಕೆಯಲ್ಲಿ. ಸಾಧ್ಯ ಒಬ್ಬ ಕುರುಬನಿಗೆ 100 ಕುರಿಗಳಿರಲಾಗಿ ಒಂದು ಕುರಿ ತಪ್ಪಿ ಹೋದರೆ 99 ಕುರಿಗಳನ್ನು ಬಿಟ್ಟು ಎಲ್ಲಿಗೆ ಹೋಗ್ತಾನೆ ಅವನು? ಒಂದು ಕುರಿಯನ್ನು ಹುಡುಕೋದಕ್ಕೋಸ್ಕರ ಹೋಗ್ತಾ ಇದ್ದಾನೆ. ಆದ್ರೆ ಈ ಕುರುಬರೆಂತವ್ರು ಹೋದ್ರು ಹೋಗ್ಲಿ ಬಿಡು, ಅದರಿಂದ ನಮಗೇನು ಅನ್ನೋಂಥ ಪರಿಸ್ಥಿತಿ ಇಲ್ಲಿ ಕುರುಬರ ಪರಿಸ್ಥಿತಿ. ಸೊ ಹಾಗಾಗಿ ಏನ್ ಮಾಡ್ತಾ ಇದ್ದಾನಂತಂದ್ರೆ ಈ ರೀತಿಯಾದಂತಹ ಸಂದರ್ಭದಲ್ಲಿ 8ನೇ ವಚನದಲ್ಲಿ, ಅಯ್ಯೋ, ನನ್ನ ಕುರಿಗಳು ಕೊಳ್ಳೆಯಾದವು, ಕಾಡಿನ ಸಕಲ ಮೃಗಗಳಿಗೆ ತುತ್ತಾದವು. ಕುರುಬರು ಇರಲಿಲ್ಲವಲ್ಲ, ನನ್ನ ಕುರುಬರು ನನ್ನ ಕುರಿಗಳನ್ನು ಹುಡುಕಲಿಲ್ಲವಲ್ಲ. ಅವರು ಸ್ವಂತ ಹೊಟ್ಟೆಯನ್ನು ನೋಡಿಕೊಂಡರೇ ಹೊರತು ನನ್ನ ಕುರಿಗಳ ಹೊಟ್ಟೆಯನ್ನು ನೋಡಲೇ ಇಲ್ಲ. ಇದು ಪರಿಸ್ಥಿತಿ. ಈ ಪರಿಸ್ಥಿತಿ ಅವತ್ತಿನೂ ಇದೆ ಮತ್ತೆ ಇವತ್ತೂ ಇದೆ, ಮುಂದೆಯೂ ಕೂಡ ಇದು ಇರ್ತದೆ ಅನ್ನುವಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಪರಿಸ್ಥಿತಿ ಇದು. ಅಂದ್ರೆ ಇದುವರೆಗೂ ಸಕಲ ಯುಗಗಳ ಅರಸನಾಗಿರ್ತಕ್ಕಂಥ ದೇವರ ಪರಿಪಾಲನೆಯನ್ನ ಬಿಟ್ರೆ ಪರಿಸ್ಥಿತಿಗಳು ಹಿಂಗ್ ನಿರ್ಮಾಣ ಆಗ್ತವೆ. ಇವತ್ತು ಅನೇಕ ಜನರು ಕೂಡ ದೇವರ ಹೆಸರಿನಲ್ಲಿ, ಕ್ರಿಸ್ತನ ಹೆಸರಿನಲ್ಲಿ ಯಾವ ರೀತಿ ಪರಿಪಾಲನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಸ್ವಂತ ಹೊಟ್ಟೆಯನ್ನ ತುಂಬಿಸಿಕೊಳ್ಳುವುದಕ್ಕೋಸ್ಕರ ಕುರಿಗಳ ಯೋಗಕ್ಷೇಮವನ್ನು ನೋಡದೆ, ಕುರಿಗಳನ್ನ ಬಲಗೊಳಿಸದೆ, ತಮ್ಮ ಹೊಟ್ಟೆಯನ್ನು ತುಂಬಿಸುವುದಕ್ಕೋಸ್ಕರ ದೇವರನ್ನ, ಬೈಬಲನ್ನ, ಕ್ರಿಸ್ತನನ್ನ ಅಡ್ಡವಾಗಿಟ್ಟುಕೊಂಡು ಸ್ವಾರ್ಥಪೂರಿತವಾದಂತಹ ಸೇವೆಯಲ್ಲಿ, ದೇವರ ವೇಷದಲ್ಲಿ, ಕ್ರಿಸ್ತನ ವೇಷ ಹಾಕೊಂಡು ಒಳಗಡೆ ಹೇಗಿದ್ದಾರೆ ಅಂತಂದ್ರೆ ಹಿಡ್ಕೊಂಡು ಹೋಗುವಂತಹ ತೋಳಗಳೋಪಾದಿಯಲ್ಲಿ ಪರಿಪಾಲನೆ ನಡೆಸ್ತಾ ಇದ್ದಾರೆ. ಇಂತಹ ಪರಿಪಾಲನೆಯಿಂದ ದೇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ತನ್ನ ಪರಿಪಾಲನೆಗೆ ಪ್ರಜೆಗಳನ್ನ ಕರೀತಾ ಇದ್ದಾನೆ. ನನ್ನ ಪರಿಪಾಲನೆಗೆ ಬನ್ನಿ. ನೀವು ಬಯಸಿದ್ರೆ ತಾನೆ ಇದುವರೆಗೂ ನಾನ್ ಪರಿಪಾಲನೆ ಮಾಡ್ತಾ ಇದ್ದೆ. ನಾನು ಯಾರೆಂಬುದನ್ನ ನೀವು ಗುರುತಿಸ್ಲಿಲ್ಲ. ಸಕಲ ದೇಶಗಳ ಜನಗಳ ಮರ್ಯಾದೆ ಪ್ರಕಾರ ನಮಗೊಬ್ಬ ಅರಸನ ಬೇಕು ಅಂತ ಹೇಳಿದ್ರಿ. ಸೊ ಹಾಗಾಗಿ ನಾನು ಅರಸನನ್ನ ನಿಮಗೆ ಕೊಟ್ಟ ಮೇಲೆ ಆ ಅರಸ ನಿಮ್ಮ ಮೇಲೆ ಹೇಗೆ ಪರಿಪಾಲನೆ ಮಾಡ್ತಾನೆ ಅನ್ನುವಂಥ ವಿಷಯನೂ ಕೂಡ ನಾನು ಏನ್ ಮಾಡಿದ್ದೀನಿ? ಎಲ್ಲ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಆದ್ರೂ ಕೂಡ ನೀವೇನಂದ್ರಿ, ಸರಿ ಆಯ್ತು, ಇರ್ಲಿ, ಕೊಡು ಪರಿಪಾಲಕನನ್ನ ಅಂತ ಹೇಳಿದ್ರಿ. ಸರಿ ಆಯ್ತು, ನಿಮ್ಮ ಇಷ್ಟದ ಪ್ರಕಾರ, ನಿಮ್ಮ ಕೋರಿಕೆ ಮೇರೆಗೆ ಪ್ರಾರಂಭ ಅರಸನಾದಂತ ಸೌಲನು ಮೊದಲುಗೊಂಡು ರಾಜ್ಯ ವಿಭಾಗ ಆದಂದಿನಿಂದ ಹೆಚ್ಚು ಕಡಿಮೆ 40 ಜನರು ರಾಜರು ಪರಿಪಾಲನೆ ಮಾಡಿದಾಗ 40 ಜನ ರಾಜರ ಪರಿಪಾಲನೆಯಲ್ಲಿ ದೈವಿಕ ಪರಿಪಾಲನೆಯನ್ನ ನೀವು ಎಷ್ಟು ಮಾತ್ರಕ್ಕೂ ಕೂಡ ಶ್ರೇಷ್ಠವಾದ ರೀತಿಯಲ್ಲಿ ಕಂಡು ಬರ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಈಗ ಒಬ್ಬ ರಾಜನನ್ನ ನಾನು ನೇಮಿಸ್ತಾ ಇದ್ದೀನಿ ಅಂತ ಹೇಳ್ತಿದ್ದಾನೆ. ಆ ರಾಜ ಯಾರು ಅಂತಂದ್ರೆ 23ನೇ ವಚನದಲ್ಲಿ ನಾವು ಗಮನಿಸ್ತೇವೆ. 34ನೇ ಅಧ್ಯಾಯ 23ನೇ ವಚನ. ಈ ರಾಜನ ಪರಿಪಾಲನೆ ಅಂದ್ರೆ ಎಲ್ಲಾ ರಾಜರನ್ನು ನೋಡಿ ಆಯ್ತು, ನೀವು ಫಿಸಿಕಲ್ ಅರಸರನ್ನು ನೋಡಿ ಆಯ್ತು. ಯಾರು ರಾಜರು ಸರಿಯಾದ ರೀತಿಯಲ್ಲಿ ನನ್ನ ಇಚ್ಛಾನುಸಾರವಾಗಿ ಪರಿಪಾಲನೆ ಮಾಡ್ತಕ್ಕಂಥ ರಾಜರು ಯಾರು ಸಿಗ್ತಾ ಇಲ್ಲ. ಹಾಗಾಗಿ 23ನೇ ವಚನದಲ್ಲಿ ಹೇಳ್ತಾನೆ, ನನ್ನ ಹಿಂಡನ್ನು ಕಾಯಲಿಕ್ಕೆ ಒಬ್ಬನೇ ಕುರುಬನನ್ನು ಏರ್ಪಡಿಸುವೆನು ಅಂತ ಹೇಳ್ತಾನೆ. ನನ್ನ ಹಿಂಡ್ ಹೆಂಗಾಗಿದೆ? ಇವಾಗ 2 ಭಾಗ ಆಗಿದೆಯಲ್ಲ.
ಎಲ್ಲಿ ಸೊಲೊಮನ್ ಕಾಲದಲ್ಲಿ ಇಂಡು 2 ಭಾಗ ಆಗಿದೆ. ಒಂದು ಉತ್ತರ ರಾಜ್ಯ, ಇನ್ನೊಂದು ದಕ್ಷಿಣ ರಾಜ್ಯ. ಉತ್ತರ ರಾಜ್ಯ 12 ಗೋತ್ರಗಳು, ದಕ್ಷಿಣ ರಾಜ್ಯ 2 ಗೋತ್ರಗಳು, 10 ಗೋತ್ರಗಳು. ಈ ರೀತಿ ವಿಂಗಡನಾದಂತಹ ಈ ಹಿಂಡನ್ನ, ಈ 2 ಹಿಂಡನ್ನ ಒಂದು ಹಿಂಡನ್ನಾಗಿ, ಆ ಒಂದೇ ಹಿಂಡನ್ನ ಕಾಯುವುದಕ್ಕೆ ಏನ್ ಮಾಡ್ತೀನಿ ನಾನು? ಒಬ್ಬನೇ ಕುರುಬನನ್ನು ಏರ್ಪಡಿಸ್ತೇನೆ ಅಂತ ಹೇಳ್ತಾನೆ. ಗಮನಿಸಿ ಮುಂದಕ್ಕೆ, ನನ್ನ ಸೇವಕನಾದ ದಾವೀದನೆಂಬ ಆ ಕುರುಬನು ಅದನ್ನು ಮೇಯಿಸುವನು. ನನ್ನ ಸೇವಕನಾದ ದಾವೀದನೆಂಬ, ಅಂಡರ್ಲೈನ್ ಮಾಡ್ಕೊಳ್ಳಿ, ದಾವೀದನೂ ಅಲ್ಲ, ಯಾರು? ದಾವೀದನೆಂಬ. ಅಂದ್ರೆ ಈ ಮಾತು ಹೇಳುವಾಗ ದಾವೀದ ಬದುಕಿದನ? ಬದುಕಿಲ್ಲ. ಆತನ ಬದುಕಿಲ್ಲ. ಆತನ ಆಲ್ರೆಡಿ ಸತ್ತು ಸುಮಾರು ವರ್ಷಗಳಾಗ್ಬಿಟ್ಟಿದ್ದಾವೆ. ಹೆಚ್ಚು ಕಡಿಮೆ 500 ವರ್ಷಗಳು ಕತ್ಸೋಗ್ಬಿಟ್ಟಿದ್ದಾವೆ ಈ ಮಾತು ಬರೆಯುವಂತ ಸಂದರ್ಭದಲ್ಲಿ. ದಾವೀದನ ಸತ್ತು ಹೆಚ್ಚು ಕಡಿಮೆ 500 ವರ್ಷಗಳೇ ಕಳೆದೋಗ್ಬಿಟ್ಟಿದ್ದಾವೆ. ಆಗ ದೇವ್ರೇನ್ ಹೇಳ್ತಾನಂತಂದ್ರೆ, ನನ್ನ ಸೇವಕನಾದ ದಾವೀದನೆಂಬ ಅಂದ್ರೆ ದಾವೀದನಂತ ಮನಸ್ಥಿತಿ ಉಳ್ಳಂತಹ, ದಾವೀದನ ಮನಸ್ಥಿತಿಗಿಂತಲೂ ಕೂಡ ಉನ್ನತವಾದ ಮನಸ್ಥಿತಿ ಉಳ್ಳಂತಹ ನನ್ನ ಸೇವಕನನ್ನ ನಾನು ಆ ಕುರಿಗಳ ಹಿಂಡನ್ನ ಕಾಯುವುದಕ್ಕೆ ನಾನು ಸೇವಕನನ್ನ ಏರ್ಪಡಿಸ್ತೇನೆ ಅಂತ ಹೇಳ್ತಾನೆ. ದಾವೀದನ ಮನಸ್ಸು ಎಂತದ್ದು? ಕುರಿಗಳನ್ನು ಕಾಯುವಂತ ವಿಚಾರದಲ್ಲಿ ಫಿಲಿಸ್ಟಿಯರಿಗೂ ಮತ್ತು ಇಸ್ರಾಯೇಲ್ರಿಗೂ ಯುದ್ಧ ನಡೀತಾ ಇರ್ತದೆ. ಸೌಲನ ಕಾಲದಲ್ಲಿ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ದಾವೀದನು ತನ್ನ ತಂದೆಯ ಅಪ್ಪಣೆಯ ಮೇರೆಗೆ ತನ್ನ ಅಣ್ಣಂದರಿಗೆ ಊಟವನ್ನು ಕೊಡೋದಕ್ಕೆ ಎಲ್ಲಿಗೆ ಬರ್ತಾ ಇದ್ದಾನೆ? ಯುದ್ಧ ನಡೆಯುವಂತ ಸ್ಥಳಕ್ಕೆ ಬರ್ತಾ ಇದ್ದಾನೆ. ಬಂದಂತ ಸಂದರ್ಭದಲ್ಲಿ ಏನ್ ನಡಿಬೇಕಲ್ಲಿ? ಯುದ್ಧ ಭೂಮಿಯಲ್ಲಿ ಏನ್ ನಡಿಬೇಕು? ಚೀರಾಟ, ಅರಚಾಟ, ಗೋಳಾಟ, ಜಯಘೋಷ ಇವೆಲ್ಲ ನಡಿಬೇಕು. ಆದ್ರೆ ರಣರಂಗದಲ್ಲಿ ಏನಿದೆ? ಸೈಲೆಂಟ್ ವಾತಾವರಣ, ಸೈಲೆಂಟ್ ಆಗಿದ್ದಾರೆ. ಎಲ್ಲರೂ ಅವ್ರವ್ರ ಗುಡಾರಗಳಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈ ಗೊಲ್ಯಾತನ ಬಂದು ಏನ್ ಮಾಡ್ತಾ ಇದ್ದಾನೆ? ಬೆಳಿಗ್ಗೆ ಒಂದ್ಸರಿ, ಸಂಜೆ ಒಂದ್ಸರಿ ಬಂದು ಏನ್ ಮಾಡ್ತಾ ಇದ್ದಾನೆ? ಸವಾಲ್ ಹಾಕ್ಬಿಟ್ಟು ಹೋಗ್ತಾ ಇದ್ದಾನೆ. ನಿಮ್ಮಲ್ಲಿ ಯಾರಾದ್ರೂ ಗಂಡಸಿದ್ರೆ, ನಿಮ್ಮಲ್ಲಿ ಯಾರಾದ್ರೂ ಧೈರ್ಯಶಾಲಿ ಇದ್ರೆ, ನಿಮ್ಮಲ್ಲಿ ಯಾರಾದ್ರೂ ನನ್ನನ್ನು ಸೋಲ್ಸೋರಿದ್ರೆ ಬನ್ನಿ ಅಂತ ಹೇಳ್ಬಿಟ್ಟು ಚಾಲೆಂಜ್ ಹಾಕ್ಬಿಟ್ಟು ಹೋಗ್ತಾ ಇದೆ. ಪ್ರತ್ಯುತ್ತರ ಏನು ಬರ್ತಾ ಇಲ್ಲ ಆ ಕಡೆಯಿಂದ. ಇದು ವಾತಾವರಣ ಅಲ್ಲಿದೆ ಯುದ್ಧ ಭೂಮಿಯಲ್ಲಿ. ಈಗ ದಾವೀದನ ಎಂಟ್ರಿ ಕೊಡ್ತಾ ಇದ್ದಾನೆ. ಎಂಟ್ರಿ ಕೊಟ್ಬಿಟ್ಟು ಏನಿದು ಯುದ್ಧ ಭೂಮಿನ, ಇದು ಯುದ್ಧನ ನಡೀತಾ ಇದೆ ನಿಜವಾಗ್ಲಿ ಅಂತ ಕೇಳಿದಾಗ ಪರಿಸ್ಥಿತಿ ಇದು ಅಂತ ಹೇಳ್ಬಿಟ್ಟು ದಾವೀದನ ಕಿವಿಗೆ ಮುಟ್ಟುತ್ತದೆ. ದಾವೀದ ಅರಸನಾದಂತ ಸೌಲನ ಬಳಿಗೆ ಬರ್ತಾನೆ. ನನಗೊಂದು ಅವಕಾಶ ಕೊಡಿ, ನಾನು ಹೋಗಿ ಯುದ್ಧ ಮಾಡ್ತೀನಿ ಅಂತ. ಸೌಲ್ ಅಂತಾನೆ, ನಿನ್ಗೇನು ಹುಚ್ಚಿಗೆ ಹಿಡಿದಿದ್ಯಾ? ನೀನ್ ನೋಡಕ್ ಎಷ್ಟಿದೆ? ನೀನ್ ಚಿಕ್ಕ ಹುಡುಗ, ನೀನ್ ನೋಡಿದ್ರೆ ಇಷ್ಟು ಕುಳ್ಳಕ್ಕಿದ್ಯಾ? ನೀನ್ ಇನ್ನು ವಯಸ್ಸು ಸಾಲ್ತಾ ಇಲ್ಲ. ಸೊ ಅಂತ ದೇಹದಾಢ್ಯವನ್ನು ಹೊಂದಿರತಕ್ಕಂತಹ, ದೊಡ್ಡ ಗಾತ್ರದ ದೇಹವನ್ನು ಹೊಂದಿರತಕ್ಕಂತಹ ಆ ಗೊಲ್ಯಾತನನ್ನು ಎದುರ್ಕೊಳ್ಳೋದಕ್ಕೆ ನಿನಗೆ ಶಕ್ತಿ ಸಾಲ್ತೆ ಅಂತ ಸಂದರ್ಭದಲ್ಲಿ ದಾವೀದ ಒಂದ್ ಮಾತು ಹೇಳ್ತಾನೆ. ಹಾಗನ್ಬೇಡಿ ರಾಜರೇ, ನಾನು ಕಾಡಿನಲ್ಲಿ ನನ್ನ ಕುರಿಗಳನ್ನು ಕಾಯುವಂತ ಸಂದರ್ಭದಲ್ಲಿ ಸಿಂಹವಾಗಲಿ, ಕರಡಿ ಆಗ್ಲಿ, ಯಾವುದೇ ದುಷ್ಟ ಮೃಗ ಆಗ್ಲಿ ಬಂದು ನನ್ನ ಕುರಿಗಳನ್ನ ಕದ್ದುಕೊಂಡು ತಿಂದು ಹಿಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ನಾನು ಓಡಿ ಹೋಗಿ ಏನ್ ಮಾಡ್ತಾ ಇದ್ದೀನಿ? ಅವುಗಳ ಬಾಯಿಗೆ ಹೊಡೆದ್ಬಿಟ್ಟು ಅವುಗಳ ಬಾಯಿಂದ ಏನ್ ಮಾಡ್ತೇನೆ? ನಾನು ಕುರಿಯನ್ನ ಕಾಪಾಡ್ಕೊಂಡು ರಕ್ಷಿಸ್ಕೊಂಡು ಬರ್ತಾ ಇದ್ದೀನಿ. ಇದು ನನ್ನ ಮನಸ್ಥಿತಿ. ಅಂದ್ರೆ ತನ್ನ ಪ್ರಾಣವನ್ನು ಕೂಡ ಏನ್ ಮಾಡ್ತಾ ಇಲ್ಲ, ಲೆಕ್ಕಿಸದೆ ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುವಂತಹ ಉನ್ನತವಾದಂತಹ ಹೃದಯ ವೈಶಾಲ್ಯವನ್ನು ಹೊಂದಿರತಕ್ಕಂತಹ ದಾವೀದನು. ಈ ದಾವೀದನಿಗಿಂತಲೂ ಶ್ರೇಷ್ಠವಾದ ಮನಸ್ಥಿತಿ ಉಳ್ಳಂತಹ, ಹೃದಯ ವೈಶಾಲ್ಯತೆ ಉಳ್ಳಂತಹ ಒಬ್ಬ ಸೇವಕನನ್ನ ನಾನು ಏರ್ಪಾಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಆ ಕುರುಬನು ಅದನ್ನು ಮೇಯಿಸುವನು. ಹೌದು, ಅದರ ಕುರುಬನಾಗಿ ಅದನ್ನು ಮೇಯಿಸುತ್ತಾ ಬರುವನು. ಯೆಹೋವನಾದ ನಾನು ನನ್ನ ಜನರ ದೇವರಾಗಿರುವನು. ನನ್ನ ಸೇವಕನಾದ ದಾವೀದನು ಅವರನ್ನಾಳುವ ಪ್ರಭು ಆಗಿರುವನು ಅಂತ ಹೇಳ್ತಾರೆ. ಅವರನ್ನಾಳುವಂತ ಪ್ರಭು ಆಗಿರ್ತಾನೆ. ಇದು ಪ್ರವಾದನೆ. ನಾನೇ ಅವ್ರ ದೇವರಾಗಿರ್ತೀನಿ, ನಾನೇ ಅವ್ರ ತಂದೆ ಆಗಿರ್ತೀನಿ. ನನ್ನ ಮಕ್ಕಳನ್ನ ಪರಿಪಾಲನೆ ಮಾಡೋದಕ್ಕೋಸ್ಕರ ನಾನು ಒಬ್ಬ ಅರಸನನ್ನು ನೇಮಿಸ್ತಾ ಇದ್ದೀನಿ. ಆ ಅರಸನು ಯಾರು ಅಂತಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಂತೇಳಿ. ಸೊ ಇಂಥ ಪರಿಪಾಲನೆ ಕೊಡ್ಲಿಕ್ಕಿದ್ದೀನಿ ಅಂತ ಹೇಳ್ತಾನೆ. ಸೊ ಕಾಲ ಪರಿಪೂರ್ಣ ಆಯ್ತು. ಈ ವಾಗ್ದಾನವನ್ನ ನೆರವೇರಿಸುವಂತ ಕಾಲ ಪರಿಪೂರ್ಣ ಆಯ್ತು. ಪರಿಪೂರ್ಣ ಆದಂತ ಸಂದರ್ಭದಲ್ಲಿ ಲೂಕನ ಬರೆಸುವ ವಾರ್ತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಹೇಳ್ತಕ್ಕಂತ ಅದ್ಭುತವಾದಂತ ಮಾತನ್ನ ಒಂದ್ಸರಿ ನಾವು ಗಮನಿಸೋಣ. ಲೂಕನ ಬರೆಸುವ ವಾರ್ತೆ 1ನೇ ಅಧ್ಯಾಯ 26ನೇ ವಚನದಿಂದ 38ನೇ ವಚನದವರೆಗೆ ದೇವದೂತನು, ಗಬ್ರಿಯೇಲನೆಂಬ ದೇವದೂತನು ಮರಿಯಳೆಂಬ ಒಬ್ಬ ಕನ್ಯೆಯ ಬಳಿಗೆ ಬಂದು ಮಾತಾಡ್ತಕ್ಕಂತ ಒಂದು ಸಂದರ್ಭ. 31ನೇ ವಚನದಿಂದ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು
ಆತನ ಮೂಲ ಪಿತನಾದ ದಾವಿದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು ಅಂತ. ಅಂದ್ರೆ ವಾಗ್ದಾನ ಮಾಡಲ್ಪಟ್ಟಂತಹ ಆ ಸೇವಕನನ್ನ, ಆ ಕುರುಬನನ್ನ ಏನ್ ಮಾಡ್ತಾ ಇದ್ದಾನೆ? ಕಳಿಸ್ಕೊಡುವಂತ ಪ್ರಕ್ರಿಯೆಗಳು ಹತ್ರ ಆಗ್ತಾ ಇದ್ದಾವೆ. ಕಳಿಸ್ಕೊಡ್ಬೇಕು ಈ ಲೋಕಕ್ಕೆ. ಆತನ ಪರಿಪಾಲನೆಗೆ ಅಂತ್ಯವೇ ಇಲ್ಲ. ಆತನು ದಾವೀದನ ಸಿಂಹಾಸನದ ಮೇಲೆ ಕೂತ್ಕೊಂಡು ಏನ್ ಮಾಡ್ತಾನೆ? ತನ್ನ ಪ್ರಜೆಗಳನ್ನ ಆಳ್ತಾನೆ. ಇದುವರೆಗೂ ಆಳಿದಂತಹ ರಾಜರ ಹಾಗೆ ಆತನ ಆಳಿಕೆ ಇರೋದಿಲ್ಲ. ಆ ರಾಜರುಗಳೆಲ್ಲ ಹೇಗೆ ಅಂತಂದ್ರೆ ಆರಂಭ ಶೂರರು, ಅಂತ್ಯಭ್ರಷ್ಟರು. ಆದ್ರೆ ಈ ರಾಜನು ಹಾಗಿರೋದಿಲ್ಲ. ಈತನ ಪರಿಪಾಲನೆ ಶ್ರೇಷ್ಠವಾದಂತ ಪರಿಪಾಲನೆ. ಈತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಅಂತ ಹೇಳ್ತಾನೆ. ಸೊ ಹಾಗಾಗಿ ಈತನ ಪರಿಪಾಲನೆಗೋಸ್ಕರ ಜನ ಏನ್ ಮಾಡ್ತಾ ಇದ್ದಾರೆ? ಎದುರು ನೋಡ್ತಾ ಇದ್ದಾರೆ. ಯಾವಾಗ ಆ ಪರಿಪಾಲನೆ ಬರ್ತದೆ ನಮಗೆ? ಯಾವಾಗ ಆ ಪರಿಪಾಲನೆ ಒಳಗಡೆ ನಾವು ಹೋಗಿ ಸುರಕ್ಷಿತವಾಗಿರ್ತೀವಿ, ನೆಮ್ಮದಿಯಾಗಿರ್ತೀವಿ? ಈ ಮನುಷ್ಯರ ಪರಿಪಾಲನೆ ನೋಡಿ ನಮಗೆ ಸಾಕಾಯ್ತು. ಈ ಮನುಷ್ಯರು ಹೇಗೆ ಅಂತಂದ್ರೆ ಹಿಂಡನ್ನ ಕನಿಕರಿಸುವವರಲ್ಲ. ರೋಗದಲ್ಲಿ ಇರ್ತಕ್ಕಂಥ ಕುರಿಗಳನ್ನ ಬಲಗೊಳಿಸ್ತಕ್ಕಂಥ ಮನಸ್ಥಿತಿ ಇಲ್ಲ ಅವರುಗಳಿಗೆ. ದುರ್ಬಲವಾದವುಗಳನ್ನ ಬಲಗೊಳಿಸ್ತಕ್ಕಂಥ ಮನಸ್ಥಿತಿ ಇಲ್ಲ ಇವರುಗಳಿಗೆ. ಕುಂಟಾದದ್ದನ್ನ ಕಟ್ಟಿ ವಾಸಿ ಮಾಡಿ ಅವುಗಳನ್ನ ಸ್ವಸ್ಥತೆ ಮಾಡ್ತಕ್ಕಂಥ ಮನಸ್ಸಿಲ್ಲ ಇವರುಗಳಿಗೆ. ಆದ್ರೆ ಕೊಬ್ಬಿದ ಕುರಿಗಳನ್ನ ಏನ್ ಮಾಡ್ತಾರೆ? ತಿಂತಾರೆ. ಅವುಗಳಿಂದ ತಾವು ಸಂತೃಪ್ತರಾಗ್ತಾರೆ. ಆದ್ರೆ ಕುರಿಗಳ ಯೋಗಕ್ಷೇಮವನ್ನು ಅವ್ರು ನೋಡ್ತಾ ಇಲ್ಲ. ಹಾಗಾಗಿ ಇಂಥ ಕುರುಬ, ಶ್ರೇಷ್ಠವಾದ ಕುರುಬ ನಮಗ್ ಬೇಕು, ಈತನ ಪರಿಪಾಲನೆ ನಮಗ್ ಬೇಕಂತೇಳಿ ಜನರೆಲ್ಲರೂ ಎದುರು ನೋಡ್ತಾ ಇದ್ದಾರೆ ಈತನ ಪರಿಪಾಲನೆಗೋಸ್ಕರ. ಈತನ ಪರಿಪಾಲನೆಗೆ ಎದುರು ನೋಡ್ಬೇಕಾದ್ರೆ ಗಬ್ರಿಯೇಲನೆಂಬ ದೇವದೂತನ ಮುಖಾಂತರ ಸಂದೇಶ ರವಾನೆ ಮಾಡ್ತಾನೆ. ಕಾಲ ಪರಿಪೂರ್ಣ ಆಗ್ತಾ ಇದೆ, ಕಾಲ ಹತ್ರ ಬರ್ತಾ ಇದೆ. ಆ ಕುರುಬನನ್ನ ಕಳಿಸ್ಕೊಡೋದಕ್ಕೆ, ಆ ರಾಜನನ್ನ ಕಳಿಸ್ಕೊಡೋದಕ್ಕೆ ಆತನ ಯಾರಂದ್ರೆ ಮೆಸ್ಸಿಯನು, ಕರ್ತನಾದ ಯೇಸು ಕ್ರಿಸ್ತನಂತ. ಗಲಾತ್ಯದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟನು. ಯಾಕೆ? ಪುತ್ರರ ಪದವಿಯನ್ನು ಅವರಿಗೆ ದಯಪಾಲಿಸಿಕೊಡೋದಕ್ಕೋಸ್ಕರ. ಜನರೆಲ್ಲರೂ ಕೂಡ ಇದುವರೆಗೂ ದೇವರು 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 ಅಂತ ಇದ್ರು. ಆಮೇಲೆ ಏನಾಗ್ತದೆ? ಜನರು ದೇವರನ್ನ ಏನಂತ ಕರೀತಾರೆ? ತಂದೆಯನ್ನು ಕರೆಯುವಂತ ಸಂಬಂಧಕ್ಕೆ ಒಳಪಡಿಸ್ತಾನೆ. ಅಪ್ಪ ಅನ್ನುವಂತ ಒಂದು ಸಂಬಂಧಕ್ಕೆ ಒಳಪಡಿಸುವಂತ ಒಂದು ಪ್ರಕ್ರಿಯೆ ನಡ್ಲಿಕ್ಕಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಒಂದು ಪರಿಪಾಲನೆ ಹತ್ರ ಬಂದಂತ ಸಂದರ್ಭದಲ್ಲಿ ಸ್ನಾನಿಕನಾದ ಯೋಹಾನನು ಫಸ್ಟ್ ಬಂದು ಏನ್ ಮಾಡ್ತಾನೆ? ಆ ರಾಜ್ಯವನ್ನು ಕುರಿತು ಏನ್ ಹೇಳ್ತಾನೆ ಅನ್ನೋದನ್ನು ಒಂದ್ಸರಿ ಗಮನಿಸೋಣ. ಸ್ನಾನಿಕನಾದ ಯೋಹಾನನು 3ನೇ ಅಧ್ಯಾಯ, ಮತ್ತೇನ್ ಬರ್ಸುವಾರ್ತೆ 3ನೇ ಅಧ್ಯಾಯ. ಈ ರಾಜ್ಯವನ್ನು ಕುರಿತು ಸ್ನಾನಿಕನಾದ ಯೋಹಾನನು ಏನ್ ಹೇಳ್ತಾ ಇದ್ದಾನಂತೆ? ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು ಅಂತ ಹೇಳ್ತಾನೆ. ಏನಾಯ್ತು ಇವಾಗ? ಪರಲೋಕ ರಾಜ್ಯ ಸಮೀಪ ಆಯ್ತು. ಅಂದ್ರೆ ಪರಲೋಕದ ರಾಜ್ಯ ಅಂದ್ರೆ ಪರಲೋಕದ ಪರಿಪಾಲನೆ ಏನಾಗ್ತಾ ಇದೆ? ಇವಾಗ ಸಮೀಪ ಆಗ್ತದೆ. ಇದುವರೆಗೆ ನೀವು ಮನುಷ್ಯರ ಪರಿಪಾಲನೆ ನೋಡಿದ್ರಿ. ಸೌಲನಿಗಿಂತ ಮುಂಚೆ ಸಕಲ ಯುಗಗಳ ಅರಸನಾಗಿ ದೇವರೇ ನಿಮ್ಮನ್ನ ಪರಿಪಾಲನೆ ಮಾಡ್ತಾ ಇದೆ. ಆ ಪರಿಪಾಲನೆ ಎಲ್ಲಿಂದ ನಡೀತಾ ಇತ್ತು? ಪರಲೋಕದಿಂದ ನಡೀತಾ ಇತ್ತು. ಪರಲೋಕದಲ್ಲಿ ದೇವರ ಸಿಂಹಾಸನದ ಮೇಲೆ ಕೂತ್ಕೊಂಡು ಅರಸನಾಗಿ ನಿಮ್ಮೆಲ್ಲರೂ ಪರಿಪಾಲನೆ ಮಾಡ್ತಾ ಇದ್ದ. ಆದ್ರೆ ನೀವು ಕೋರಿಕೊಂಡಂತ ಕೋರಿಕೆ ಮೇರೆಗೆ ಏನ್ ಮಾಡಿದಾನೆ? ನಿಮ್ಮ ಒಂದು ಮನವಿಯನ್ನ ಪುರಸ್ಕರಿಸಿ, ಆ ಮನವಿಯನ್ನ ಸಮ್ಮತಿಸಿ ನಿಮ್ಗೊಬ್ಬ ಅರಸನನ್ನು ನೇಮಿಸಿಕೊಟ್ಟಿದ್ದಾನೆ. ಆ ಅರಸನಿಂದ ನೀವು ಏನಾಗಿದ್ರೆ? ನೀವು ಸಂತೃಪ್ತರಾಗಿರ್ಲಿಲ್ಲ. ದೇವರ ಪರಿಪಾಲನೆ ಅಂತ ಪರಿಪಾಲನೆಯನ್ನ ಆ ಮನುಷ್ಯರಲ್ಲಿ ನೀವು ಕಾಣ್ಲಿಲ್ಲ. ಸೊ ಹಾಗಾಗಿ ದೇವರು ಏನ್ ಮಾಡ್ತಾನೆ ಅಂತಂದ್ರೆ, ವಾಗ್ದಾನ ಮಾಡಲ್ಪಟ್ಟಂತ ಆ ಅರಸನನ್ನ, ಆ ಪರಿಪಾಲನೆಯನ್ನ, ಆ ಪರಲೋಕದ ಪರಿಪಾಲನೆಯನ್ನ ದೇವ್ರು ಏನ್ ಮಾಡ್ತಾ ಇದ್ದಾನೆ? ಕಳಿಸ್ಕೊಡುವಂತ ಪ್ರಕ್ರಿಯೆ ನಡೆಸ್ತಾ ಇದ್ದಾನೆ. ಇವಾಗ ಏನಾಗ್ತಾ ಇದೆ? ಇವಾಗ ಆ ಒಂದು ರಾಜ್ಯದನ್ನ ಪೂರ್ವ ಸಿದ್ಧತೆ ಮಾಡೋಕ್ಕೋಸ್ಕರ ಸ್ನಾನಿಕನಾದ ಯೋಹಾನನು ಏನ್ ಮಾಡ್ತಾ ಇದ್ದಂದ್ರೆ, ಸಬ್ಜೆಕ್ಟ್ ನೋಡಿ, ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಹೋದನು. ಸಬ್ಜೆಕ್ಟ್ ಏನಿಲ್ಲಿ? ಸ್ನಾನಿಕನಾದ ಯೋಹಾನಂದು ಪರಲೋಕ ರಾಜ್ಯ ಸಮೀಪವಾಯಿತು. ಪರಲೋಕ ರಾಜ್ಯ ಅಂದ್ರೆ ಏನು? ಪರಲೋಕದ ಪರಿಪಾಲನೆ, ಪರಲೋಕದ ಆಡಳಿತ ಅದು ಸಮೀಪ ಆಗ್ತಾ ಇದೆ. ಆ ಆಡಳಿತಕ್ಕೆ ನೀವು ಬನ್ನಿ. ಆ ಆಡಳಿತದಲ್ಲಿ ನೀವು ಸಂತೃಪ್ತರಾಗಿರ್ತೀರಿ, ನೆಮ್ಮದಿಯಾಗಿರ್ತೀರಿ. ಯಾವುದೇ ರೀತಿಯಾದಂತ ದಿಗಿಲು ಪಡುವಂತ ಅವಕಾಶ ಇಲ್ಲ. ಅಂತ ಪರಿಪಾಲನೆ ಸಮೀಪ ಆಯ್ತು. ದೇವರ ಕಡೆ ತಿರುಕೊಳ್ಳಿ. ನಿಮ್ಮ ನಡವಳಿಕೆಗಳನ್ನ ನೀವು ನೋಡ್ಕೊಂಡು ದೇವರ ಕಡೆ ತಿರುಕೊಳ್ಳಿ. ಆ ಪರಿಪಾಲನೆಗೆ ಒಳಗಾಗಿಲ್ಲ ಅಂತಂದ್ರೆ ನೀವು ನಾಶವಾಗ್ತೀರಾ ಅನ್ನುವಂತ ಸಂದೇಶ ಹೊತ್ಕೊಂಡು ಸ್ನಾನಿಕನಾದ ಯೋಹಾನನು ಮುಂದಕ್ಕೆ ಸಾಕ್ತಾನೆ. ಕರ್ತನಾದ ಯೇಸು ಕ್ರಿಸ್ತನು 4ನೇ ಅಧ್ಯಾಯದಲ್ಲಿ, ಮತ್ತೇನ್ ಬರ್ಸುವಾರ್ತೆ 4ನೇ ಅಧ್ಯಾಯ, ಸ್ನಾನಿಕನಾದ ಯೋಹಾನನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಂಡ ಮೇಲೆ 40 ದಿವಸಗಳ ಕಾಲ ಉಪವಾಸವಿದ್ದ ನಂತರ ಆತನು ಸೇವೆಗೆ
ತನ್ನನ್ನು ತಾನು ಒಪ್ಪಿಸಿಕೊಡುವಂತಹ ಸಂದರ್ಭದಲ್ಲಿ 17ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 4ನೇ ಅಧ್ಯಾಯ 17ನೇ ವಚನ, ಮತ್ತಾಯನ ಬರೆಸುವಾರ್ತೆ 4ನೇ ಅಧ್ಯಾಯ 17ನೇ ವಚನದಲ್ಲಿ, ಅಂದಿನಿಂದ ಯೇಸು, ಎಂದಿನಿಂದ? ದೀಕ್ಷಾಸ್ನಾನ ತಗೊಂಡ ಮೇಲೆ, ಸೈತಾನನಿಂದ ಶೋಧಿಸಲ್ಪಟ್ಟ ಮೇಲೆ, 40 ದಿವಸಗಳಾದ ಮೇಲೆ, ನೆಕ್ಸ್ಟ್ ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ಏನ್ ಮಾಡ್ರಿ, ತಿರುಗಿಕೊಳ್ಳ್ರಿ ಅಂತ ಹೇಳ್ತಾರೆ. ಸಬ್ಜೆಕ್ಟ್ ಏನು ಇವ್ರದು? ದೇವರ ರಾಜ್ಯ ಸಮೀಪಿಸಿತು, ದೇವರ ಕಡೆ ತಿರುಗಿಕೊಳ್ರಿ. ಸ್ಥಾನಿಕನಾದ ಯೋಹಾನ ಸಬ್ಜೆಕ್ಟ್ ಏನು? ಪರಲೋಕ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಮುಂದುವರೆದ ಭಾಗದಲ್ಲಿ ಮತ್ತಾಯನ ಬರೆಸುವಾರ್ತೆ 10ನೇ ಅಧ್ಯಾಯ, ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು 12 ಮಂದಿ ಶಿಷ್ಯರನ್ನ ಪ್ರತ್ಯೇಕವಾಗಿ ಆರಿಸಿಕೊಂಡು ಅವರಿಗೆ ಅಪೋಸ್ತಲರೆಂದು ಹೆಸರಿಟ್ಟ ಮೇಲೆ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಅವರಿಗೆ ಒಂದು ಸಂದೇಶವನ್ನು ಕೊಟ್ಟು ಕಳಿಸ್ಕೊಡ್ತಾ ಇದ್ದಾನೆ. ಏನಂತ ಕಳಿಸ್ಕೊಡ್ತಾ ಇದ್ದಾನೆ ಅಂತಂದ್ರೆ, 7ನೇ ವಚನದಲ್ಲಿ ಏನಂತ ಹೇಳ್ಬೇಕಂತೆ? ಇಸ್ರಾಯೇಲನ ಮನೆತನದವರ ಬಳಿಗೆ ಹೋಗಿ ಏನ್ ಹೇಳ್ಬೇಕಂತೆ? ಪರಲೋಕ ರಾಜ್ಯವು ಸಮೀಪವಾಯಿತು ಎಂದು ಏನ್ ಮಾಡ್ಬೇಕು? ಸಾರಿ ಹೇಳುತ್ತಾ ಹೋಗ್ರಿ. ಸಬ್ಜೆಕ್ಟ್ ಏನು ಇವ್ರದು? ಸ್ನಾನಿಕನಾದ ಯೋಹಾನ ಸಬ್ಜೆಕ್ಟ್ ಏನು? ಕರ್ತನಾದ ಯೇಸು ಕ್ರಿಸ್ತನ ಸಬ್ಜೆಕ್ಟ್ ಏನು? 12 ಜನ ಅಪೊಸ್ತಲರ ಸಬ್ಜೆಕ್ಟ್ ಏನು? ಪರಲೋಕ ರಾಜ್ಯ ಸಮೀಪ ಆಯ್ತು, ದೇವರ ಪರಿಪಾಲನೆ ಸಮೀಪ ಆಯ್ತು, ಬನ್ನಿ ಈ ಕಡೆ ತಿರುಕಳಿ, ಪರಿಪಾಲನೆಗೆ ಒಳಗಾಗಿ ನೀವು, ಆತನ ಪರಿಪಾಲನೆಗೆ ನೀವು ಬನ್ನಿ ಅನ್ನುವಂತ ಸಂದೇಶ ಸಾರಲ್ಪಡ್ತಾ ಇದೆ. ನೆಕ್ಸ್ಟ್ ಮುಂದುವರೆದ ಭಾಗದಲ್ಲಿ ಲೂಕನ ಬರೆಸುವಾರ್ತೆ 10ನೇ ಅಧ್ಯಾಯದಲ್ಲಿ ಇನ್ನೂ ಆತನ ಏನ್ ಮಾಡ್ತಾನೆ ಅಂತಂದ್ರೆ 70 ಜನರನ್ನ ಆರಿಸ್ಕೊಳ್ತಾನೆ ಅಂತ ಹೇಳ್ತಾನೆ. 70 ಜನರನ್ನ ಶಿಷ್ಯರನ್ನು ಕೂಡ ಆರಿಸ್ಕೊಂಡು ಅಲ್ಲಿ ಅವ್ರಿಗೂ ಕೂಡ ಹೇಳ್ತಕ್ಕಂಥ ಸಂದೇಶ ಏನು? ಲೂಕನ ಬರೆಸುವಾರ್ತೆ 10ನೇ ಅಧ್ಯಾಯ 1ನೇ ವಚನದಲ್ಲಿ, ಇದಾದ ಮೇಲೆ ಸ್ವಾಮಿಯು ಇನ್ನೂ 70 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರಾಗಿ ತಾನು ಹೋಗಬೇಕೆಂದಿದ್ದ ಪ್ರತಿಯೊಂದು ಊರಿಗೂ ಪ್ರತಿಯೊಂದು ಸ್ಥಳಕ್ಕೂ ಮುಂದಾಗಿ ಕಳುಹಿಸಿದನು. ಕಳುಹಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ, ಆದ್ದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಹೇಳ್ರಿ ಅಂತ ಹೇಳ್ತಾ ಇದ್ದಾನೆ. ಸೊ ಹೇಳಿ ಆದ್ಮೇಲೆ ಮುಂದುವರೆದ ಭಾಗದಲ್ಲಿ ಏನ್ ಮಾಡ್ತಾನೆ? ನಿಮ್ಮನ್ನ ತೋಳಗಳ ಮಧ್ಯದಲ್ಲಿ ಹೋಗಿಸ್ತೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವ್ರಿಗೂ ಕೂಡ ಏನ್ ಸಂದೇಶ? ಪರಲೋಕ ರಾಜ್ಯ ಸಮೀಪ ಆಯ್ತು, ನೀವು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತ ಹೇಳ್ತಾ ಇದ್ದಾನೆ. 9ನೇ ವಚನದಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, 9ನೇ ವಚನ 10ನೇ ಅಧ್ಯಾಯ 9ನೇ ವಚನ, ಅಲ್ಲಿರುವ ರೋಗಿಗಳಿಗೆ ವಾಸಿ ಮಾಡ್ರಿ, ಅವರಿಗೆ ಏನಂತ ಹೇಳ್ತಾನೆ? ದೇವರ ರಾಜ್ಯವು ನಿಮ್ಮ ಸಮೀಪಕ್ಕೆ ಬಂದದೆ ಎಂದು ಹೇಳಿರಿ. ದೇವರ ರಾಜ್ಯ ನಿಮ್ ಸಮೀಪಕ್ಕೆ ಬಂದಿದೆ, ಸೊ ದೇವರ ರಾಜ್ಯ ನಿಮ್ ಸಮೀಪದಲ್ಲಿ ಇದೆ ಅಂತ ಹೇಳ್ತಾನೆ. ಇನ್ನು ಮುಂದುವರೆದ ಭಾಗದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಹಳ ಒಂದು ಸ್ಟ್ರಾಂಗ್ ಆಗಿರುವಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಮಾರ್ಕನ್ ಬರೆಸುವಾರ್ತೆ 9ನೇ ಅಧ್ಯಾಯದಲ್ಲಿ ವಿಷಯವನ್ನು ಒಂದ್ಸಾರಿ ಗಮನಿಸೋಣ. ಮಾರ್ಕನ್ ಬರೆಸುವಾರ್ತೆ 9ನೇ ಅಧ್ಯಾಯ, 1ನೇ ವಚನದಲ್ಲಿ, ಮತ್ತು ಅವರಿಗೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಇಲ್ಲಿ ನಿಂತಿರುವವರೊಳಗೆ ಕೆಲವರು ದೇವರ ರಾಜ್ಯವು ಪ್ರಬಲವಾಗಿ ಬಂದಿರುವುದನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲವೆಂದು ಹೇಳಿದನು ಅಂತ ಹೇಳ್ತಾನೆ. ಯಾರು ಯಾವಾಗ ಹೇಳ್ತಾ ಇದಾರೆ ಈ ಮಾತು ಹೇಳ್ತಕ್ಕಂಥದ್ದು ಯಾರು? ಕರ್ತನಾದ ಯೇಸು ಕ್ರಿಸ್ತನು. ಯಾವಾಗ ಹೇಳ್ತಾ ಇದ್ದಾನೆ? 2000 ವರ್ಷಗಳಿಂದ ಈ ಭೂಮಿ ಮೇಲೆ ಶರೀರಧಾರಿಯಾಗಿದ್ದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ. ಯಾರಿಗೆ ಹೇಳ್ತಾ ಇದ್ದಾನೆ? ಅಲ್ಲಿ ನಿಂತಿರುವ ಮನುಷ್ಯರಿಗೆ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ಇಲ್ಲಿ ನಿಂತಿರುವವರೊಳಗೆ ಅಂತ ಹೇಳ್ತಾನೆ. ಇಲ್ಲಿ ನಿಂತಿರುವವರೊಳಗೆ ಕೆಲವರು, ಎಲ್ಲರೂ ಅಲ್ಲ, ಕೆಲವರು ದೇವರ ರಾಜ್ಯವು ಪ್ರಬಲವಾಗಿ ಬಂದಿರುವುದನ್ನು ಅಂತ ಹೇಳ್ತಾನೆ. ಬಂದಿರುವುದನ್ನು ನೋಡುವ ತನಕ ಏನ್ ಮಾಡಲ್ಲ ಅವರು? ಮರಣ ಹೊಂದುವುದಿಲ್ಲ ಅಂತ ಹೇಳ್ತಾನೆ. ಸೊ ಅಂದ್ರೆ ಈ ಮಾತಿನ ಪ್ರಕಾರ ದೇವರ ರಾಜ್ಯ ಇನ್ನು ಬಂದಿಲ್ಲ ಅಂತಂದ್ರೆ ಅವ್ರಿನ್ನೂ ಏನಾಗಿರ್ಬೇಕು? ಅವರು ಬದುಕಿರ್ಬೇಕು. ಅವ್ರಿಗೆ ಹೆಚ್ಚು ಕಡಿಮೆ 2024 ವರ್ಷ ವಯಸ್ಸಾಗಿರ್ಬೇಕು. ಸೊ ಹಾಗಾಗಿ ಪರಿಸ್ಥಿತಿ ಇದು ದೇವರ ರಾಜ್ಯ, ದೇವರ ಪರಿಪಾಲನೆ ಅಂತ ಹೇಳ್ತೇನೆ. ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯನ ಬರೆಸುವಾರ್ತೆ 16ನೇ ಅಧ್ಯಾಯದಲ್ಲಿ ವಿಶೇಷವಾದಂತ ಮಾತನ್ನ ತಿಳಿಸುವಂತದ್ದನ್ನ ನಾವು ಗಮನಿಸ್ತೇವೆ. ತನ್ನ ಪ್ರೀತಿಯ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಪೇತ್ರನಿಗೆ ಹೇಳ್ತಕ್ಕಂಥ ಮಾತು. ಮತ್ತಾಯನ ಬರೆಸುವಾರ್ತೆ 6ನೇ ಅಧ್ಯಾಯ 13ನೇ ವಚನದಿಂದ 20ನೇ ವಚನದವರೆಗೂ ಸಂದರ್ಭವನ್ನು ನಾವು ಗಮನಿಸಿದ್ರೆ ವಿಷಯವನ್ನ ನಾವು 17ನೇ ವಚನದಿಂದ ಗಮನಿಸ್ತೇವೆ. 16ನೇ ವಚನದಿಂದ. ಸೊ ಸೀಮೋನ್ ಪೇತ್ರನು ಅಂತಾನೆ, ಅಂದ್ರೆ ಯೇಸು ಕ್ರಿಸ್ತನು 13ನೇ ವಚನದಿಂದ ಕೇಳ್ತಾನೆ, ಸರಿ ಮನುಷ್ಯರು ನನ್ನನ್ನು ಏನಂತಾರೆ ಅಂತ ಕೇಳಿದಾಗ ಅನೇಕರು ತರತರವಾದ ವಿಧವಾದಂತಹ ಉತ್ತರಗಳನ್ನ ಅಲ್ಲಿ ಹೇಳುವಂತ ಸಂದರ್ಭದಲ್ಲಿ ಸರಿ ಅವ್ರನ್ನ ಬಿಟ್ಟಾಕಿ ಸೀಮೋನ್ ಪೇತ್ರ ನೀನ್ ಹೇಳಪ್ಪ ನಾನ್ ಯಾರು ಅಂತಂತಾಗ
ಸೀಮೋನ್ ಪೇತ್ರನಂತಾನೆ, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ಮತ್ತು ನಾನೂ ನಿನಗೆ ಒಂದು ಮಾತು ಹೇಳ್ತೇನೆ, ಅದೇನೆಂದ್ರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ಏನ್ ಮಾಡ್ತೀನಿ, ನನ್ನ ಸಭೆಯನ್ನ ಕಟ್ತೀನಿ ಅಂತ ಹೇಳ್ತಾನೆ. ಸೊ ಇಲ್ಲಿ ರಾಜ್ಯ ಮತ್ತು ಸಭೆ ಇವೆರಡೂ ಕೂಡ ಒಂದೇ ಪರ್ಯಾಯ ಪದಗಳು. ನನ್ನ ಸಭೆಯನ್ನು ಕಟ್ತೀನಿ, ನನ್ನ ರಾಜ್ಯ ಕಟ್ತೀನಿ, ನನ್ನ ರಾಜ್ಯದಲ್ಲಿ ಎಲ್ರು ಬಂದು ಸೇರ್ಬೇಕು ಅನ್ನುವಂತ ಒಂದು ವಿಶೇಷವಾದಂತ ಒಂದು ವಾಗ್ದಾನವನ್ನ ಕರ್ತನಾದ ಯೇಸು ಕ್ರಿಸ್ತನು ಪೇತ್ರನಿಗೆ ಕೊಡುವಂತದ್ದನ್ನ ನಾವು ಗಮನಿಸ್ತೇವೆ. ಮುಂದುವರೆದ ಭಾಗದಲ್ಲಿ, ನೀನು ಪೇತ್ರನು, ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು, ಪರಲೋಕ ರಾಜ್ಯದ ಬೀಗದ ಕೈಗಳನ್ನ ಏನ್ ಮಾಡ್ತೇನೆ, ನಿನಗೆ ಕೊಡ್ತೀನಿ ಅಂತ. ಅಂದ್ರೆ ಪರಲೋಕ ರಾಜ್ಯ, ಸಭೆಯನ್ನು ತೆರೆಯುವಂತ ಕೀ ಯಾರಿಗೆ ಕೊಡ್ತೀನಿ, ನಿನಗ್ ಕೊಡ್ತೀನಿ ಅಂತ ಹೇಳ್ತಾನೆ. ಹಾಗಾಗಿ ನೀನು ಪೇತ್ರನು, ಈ ಬಂಡೆ ಮೇಲೆ ನನ್ನ ಸಭೆ, ನನ್ನ ರಾಜ್ಯನ ಕಟ್ತೀನಿ. ಹಾಗಾಗಿ ತಂದೆಯಾದ ದೇವರು ನನಗೂ ಕೂಡ ಏನ್ ಮಾಡಿದ್ದಾನೆ, ರಾಜ್ಯನ ವಹಿಸ್ಕೊಟ್ಟಿದ್ದಾನೆ. ಆ ರಾಜ್ಯದಲ್ಲಿ ನನ್ನನ್ನು ಸಿಂಹಾಸನದ ಮೇಲೆ ಕೂಡಿಸ್ತಾ ಇದ್ದಾನೆ. ಯಾವಾಗ ಕೂಡಿಸ್ತಾ ಇದ್ದಾನೆ ಅಂತಂದ್ರೆ, ತಂದೆಯಾದ ದೇವರ ಚಿತ್ತವನ್ನ ನೆರವೇರಿಸಿ ಪಾಪಗಳಿಂದಲೂ ಅಪರಾಧಗಳಿಂದಲೂ ಸತ್ತ ಪ್ರತಿ ಮನುಷ್ಯರನ್ನ ಕ್ರಿಸ್ತನಲ್ಲಿ ಬದುಕಿಸುವಂತ ಒಂದು ಪ್ರಕ್ರಿಯೆಗೆ ಕರ್ತನಾದ ಯೇಸು ಕ್ರಿಸ್ತನ ಒಂದು ಬಲಿ ಏರ್ಪಾಟನ್ನು ಮಾಡಿದನಲ್ಲ ಜಗದುತ್ಪತ್ತಿಗೆ ಮೊದಲೇ, ಆ ಬಲಿ ಸಂಪೂರ್ಣವಾದ ಮೇಲೆ ತಂದೆಯಾದ ದೇವರ ಚಿತ್ತಕ್ಕೆ ವಿಧೇಯನಾಗಿ ಆ ಬಲಿಗೆ ತನ್ನನ್ನು ತಾನು ಒಪ್ಪಿಸಿಕೊಂಡಂತ ಕರ್ತನಾದ ಯೇಸು ಕ್ರಿಸ್ತನನ್ನ ತಂದೆಯಾದಂತ ದೇವರು ಸತ್ತವರೊಳಗಿಂದ ಎಬ್ಬಿಸಿ ಎಲ್ಲಿ ಕೂರಿಸ್ಕೊಳ್ತಾನೆ, ತನ್ನ ಸಿಂಹಾಸನದ ಬಲಗಡೆಯಲ್ಲಿ ಕೂರಿಸ್ಕೊಂಡು ಏನ್ ಮಾಡ್ತಾನೆ, ಪರಿಪಾಲನೆಯನ್ನು ನೀನ್ ಮಾಡು ಮಗನೇ, ಇಲ್ಲಿಂದ ರಾಜ್ಯ ಯಾರಿಗೆ, ಇದು ನಿಂದ ರಾಜ್ಯ ಅಂತ ಹೇಳ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಈ ವಿಷಯವನ್ನ ಗಮನಿಸ್ತೀವಿ ನಾವು. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದ ಕೊನೆಯ ಭಾಗದಿಂದ 12ನೇ ಅಧ್ಯಾಯ 2ನೇ ವಚನದ ಕೊನೆಯ ಭಾಗ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಏನಾಗಿದ್ದಾನೆ, ಇವತ್ತು ಆಸನಾರೂಢನಾಗಿದ್ದಾನೆ. ತಂದೆಯ ಚಿತ್ತವನ್ನ ನೆರವೇರಿಸಿ ಸಕಲ ಮಾನವರ ಪಾಪಗಳ ಪರಿಹಾರಾರ್ಥವಾಗಿ ಮನುಷ್ಯರು ತಮ್ಮ ಪಾಪಗಳ ನಿಮಿತ್ತವಾಗಿ ತಾವು ಅನುಭವಿಸಬೇಕಾದಂತ ಶಿಕ್ಷೆಯನ್ನ ದೇವರು ಯಾರ ಮೇಲೆ ಹಾಕಿದ್ದಾನೆ, ಇವಾಗ ಯೇಸು ಕ್ರಿಸ್ತನ ಮೇಲೆ ಹಾಕಿ ಸಕಲ ಮಾನವರ ಪಾಪಗಳಿಗೆ ಕ್ಷಮಾಪಣೆಯನ್ನು ಅನುಗ್ರಹಿಸಿ ಇವತ್ತೇನ್ ಮಾಡಿದ್ದಾನೆ, ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ತನ್ನ ಚಿತ್ತಾನುಸಾರವಾಗಿ ಆತನ ನಡ್ಕೊಂಡಿದ್ರಿಂದ ಆತನ ಸತ್ರು ಕೂಡ ಯೇಸು ಕ್ರಿಸ್ತನ ಸತ್ತವರೊಳಗಿಂದ ಎಬ್ಬಿಸಿ ಇಂಥ ಒಂದು ಶ್ರೇಷ್ಠವಾದಂತ ಕಾರ್ಯವನ್ನು ನೀನ್ ಮಾಡಿದ್ಯಲ್ಲ ಮಗನೇ. ಸೊ ಹಾಗಾಗಿ ನೀನ್ ಏನ್ ಮಾಡಿ, ಇವಾಗ ನನ್ನ ಬಲಗಡೆಯಲ್ಲಿ ಕೂತ್ಕೊಂಡು ಈಗ ಪರಿಪಾಲನೆ ಮಾಡು. ಯಾರ್ಯಾರು ನಿನ್ನ ಮೇಲೆ ನಂಬಿಕೆ ಇಟ್ಟು, ನಿನ್ನ ಬಲಿಯಲ್ಲಿ ನಂಬಿಕೆ ಇಟ್ಟು ನಿನ್ನ ಬಳಿಗೆ ಸೇರ್ಕೊಳ್ತಾರೋ ಅವರೆಲ್ಲರ ಮೇಲೆ ನಿನಗೆ ಅಧಿಕಾರ ಕೊಟ್ಟಿದ್ದೀನಿ ನಾನು. ನೀನ್ ಅವ್ರನ್ನ ಪರಿಪಾಲನೆ ಮಾಡು, ನಿನ್ನ ಪರಿಪಾಲನೆಗೆ ಅವರನ್ನ ಒಳಪಡಿಸ್ಕೊ ಅನ್ನುವಂತ ಒಂದು ಶ್ರೇಷ್ಠವಾದಂತ ಒಂದು ದೇವರ ಚಿತ್ತವನ್ನ ನಾವಿಲ್ಲಿ ಗಮನಿಸ್ತೇವೆ. ಸಿಂಹಾಸನದ ಬಲಗಡೆಯಲ್ಲಿ ಏನಾಗಿದ್ದಾನೆ, ಆತನು ಅರಸನಾರೂಢನಾಗಿದ್ದಾನೆ ಅಂತ ಹೇಳಿ. ಸೊ ಈ ಒಂದು ಅರಸನಾದ ಮೇಲೆ ಈಗ ಏನ್ ಬೇಕಾಗಿತ್ತು, ಇದಕ್ಕೆ ಪ್ರಜೆಗಳು ಬೇಕು. ಇವಾಗ ಕಾನೂನು ಪ್ರಕಾರ ಏನ್ ಬೇಕು, ಇವಾಗ ಪ್ರಜೆಗಳಿಗೆ ಅರಸನಾದ, ಇವಾಗ ಸಿಂಹಾಸನದ ಮೇಲೆ ಕೂತ್ಕೊಂಡು ಅರಸನಾಗಿದ್ದಾನೆ. ಈಗ ಪ್ರಜೆಗಳು ಬೇಕು. ಈಗ ಪ್ರಜೆಗಳು ಯಾರು, ಎಲ್ಲರಲ್ಲ ಪ್ರಜೆಗಳು. ಯಾರು ಪ್ರಜೆಗಳು, ಯಾರು ಅಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಯಜ್ಞ, ಆತನ ಬಲಿ ಮೇಲೆ ನಂಬಿಕೆ ಇಟ್ಟು ಕ್ರಿಸ್ತನ ರಕ್ತದ ಮೇಲೆ ವಿಶ್ವಾಸ ಇಟ್ಟು ಆ ರಕ್ತದ ಮುಖಾಂತರ ದೇವರ ರಾಜ್ಯಕ್ಕೆ ಸೇರ್ತಾರಲ್ಲ, ಅವರು ಪ್ರಜೆಗಳು ಅಂತ ಹೇಳಿ. ಇನ್ನು ಬದುಕುವವರು ನಾವಲ್ಲ, ನಮಗೋಸ್ಕರ ಸತ್ತು ಎದ್ದು ಬಂದ ಆತನಿಗೋಸ್ಕರ ನಾವು ಬದುಕ್ತೀವಿ ಅನ್ನುವಂತಹ ನಿರ್ಧಾರದೊಂದಿಗೆ ಶರೀರ ಸಂಬಂಧವಾದವುಗಳಿಗೆ ಆಸ್ಪದ ಕೊಡದೆ ಆತ್ಮ ಸಂಬಂಧವಾದ ವಿಷಯಗಳಿಗೆ ಆಸ್ಪದ ಕೊಟ್ಟು ಈ ಲೋಕದಲ್ಲ ಪ್ರವಾಸಿಗಳು ಪರದೇಶಿಗಳೆಂಬ ಆಲೋಚನೆಯೊಂದಿಗೆ ನಿರ್ಧಾರ ಮಾಡಿಕೊಂಡು ನಿತ್ಯತ್ವದ ಒಂದು ಮಾರ್ಗಕ್ಕೆ ತಮ್ಮಂತ ಒಪ್ಪಿಸಿಕೊಟ್ಟು ಒಬ್ಬ ನೀರಿನಿಂದಲೂ ಆತ್ಮನಿಂದಲೂ ಹೊಸದಾಗಿ ಹುಟ್ಟಿ ಎಲ್ಲಿ ಸೇರ್ತಾನೆ, ಇವಾಗ ದೇವರ ರಾಜ್ಯಕ್ಕೆ ಸೇರ್ತಾನೆ. ದೇವರ ಸಭೆ, ಜೀವ ಸ್ವರೂಪನಾದ ದೇವರ ಮನೆ ಅಂತ ಹೇಳ್ತಾನೆ. ಅದು ದೇವರ ರಾಜ್ಯ. ಹಾಗಾಗಿ ಈ ರಾಜ್ಯಕ್ಕೆ ಸೇರಿಸಲ್ಪಡುವಂತ ಪ್ರಕ್ರಿಯೆಗಳು ನಡೀತವೆ. ಈ ಪ್ರಕ್ರಿಯೆಯನ್ನ ಪ್ರಾರಂಭದಲ್ಲಿ ಅಪೊಸ್ತಲನಾದ ಪೇತ್ರನು ಏನ್ ಮಾಡ್ತಾನೆ, ಪಂಚಾಶತ್ತಮ ಹಬ್ಬದ ದಿನದಂದು ಪರಲೋಕ ರಾಜ್ಯದ ಬೀಗದ ಕೈಗಳನ್ನ ತೆಗೆದಾಗ ಆ ಪರಲೋಕ ರಾಜ್ಯದ ಸಂದೇಶನ ಕೇಳಿ ಅಲ್ಲಿ ಸಿಂಹಾಸನದ ಮೇಲೆ ಕರ್ತನಾದ ಯೇಸು ಕ್ರಿಸ್ತನ ಅರಸನಾಗಿ ಕೂತ್ಕೊಂಡಾಗ
ಅರಸನಾಗಿ ಕೂತ್ಕೊಂಡ ಮೇಲೆ ರಾಜ್ಯ ಪ್ರಜೆಗಳು ಬೇಕಲ್ವಾ? ಪ್ರಜೆಗಳು ಏನಾಗ್ತಾರೆ, ಇಲ್ಲಿ 3,000 ಜನ ಎಂಟ್ರಿ ಆಗಿ ಕಾನೂನು, ಇವಾಗ ರಾಜ ಆದ, ನೆಕ್ಸ್ಟ್ ಪ್ರಜೆಗಳಾದ್ರು, ನೆಕ್ಸ್ಟ್ ಏನ್ ಬೇಕು ಇವಾಗ? ಕಾನೂನು ಬೇಕು. ಕಾನೂನು ಯಾವುದು? ಹೊಸ ಒಡಂಬಡಿಕೆ. ಹೊಸ ಒಡಂಬಡಿಕೆ ಇದು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆ. ಹೊಸ ಒಡಂಬಡಿಕೆ. ಸೊ ಹೊಸ ಒಡಂಬಡಿಕೆ ಅಂತಂದ್ರೆ, ಹಳೆ ಒಡಂಬಡಿಕೆ ಎಲ್ಲಿ ಬರೆಯಲ್ಪಟ್ಟಿತ್ತಂದ್ರೆ ಕಲ್ಲಿನ ಹಲಿಗೆ ಮೇಲೆ ಬರೆಯಲ್ಪಟ್ಟಿತ್ತು. ಆ ಹಳೆ ಒಡಂಬಡಿಕೆಯನ್ನ, ಆ ಹಳೆ ಒಡಂಬಡಿ ಇರ್ತಕ್ಕಂಥ ಆಜ್ಞೆಗಳನ್ನ ನೀವು ನಿಮ್ಮ ಮಕ್ಕಳಿಗೆ ಯಾವ ರೀತಿ ಕಲಿಸ್ಬೇಕಂತ ಹೇಳಿದ್ದ? ಮಕ್ಕಳು ನಡೆಯುವಾಗ, ಹೋಗುವಾಗ, ಕೂತ್ಕೊಂಡಿರುವಾಗ, ಮಲಗಿರುವಾಗ ನಿಮ್ಮ ಬಾಗಿಲುಗಳ ಪಟ್ಟಿ ಮೇಲೆ, ನಿಮ್ಮ ಹಣೆ ಪಟ್ಟಿಗಳ ಮೇಲೆ, ನಿಮ್ಮ ಕೈಗಳ ಮೇಲೆ ಅವುಗಳನ್ನ ಏನ್ ಮಾಡ್ಬೇಕು? ಬರೆದುಕೊಂಡಿಡ್ಬೇಕು ಅಂತಿದೆ. ಇವುಗಳನ್ನ ಅಲ್ಲೆಲ್ಲ ಎಲ್ಲಿ? ಹೃದಯದ ಹಲಿಗೆಗಳಲ್ಲಿ ಬರಿಬೇಕು ಅಂತ ಹೇಳಿ. ಹಾಗಾಗಿ ಇದು ಹೊಸ ಒಡಂಬಡಿಕೆ, ಆತ್ಮ ಸಂಬಂಧವಾದಂತ ನಿಯಮಗಳು, ಆತ್ಮ ಸಂಬಂಧ. ಸೊ ಈಗ ಹೊಸ ಒಡಂಬಡಿಕೆ, ಹೊಸ ಕಾನೂನು, ರಾಜ ಯೇಸು ಕ್ರಿಸ್ತನು, ಪ್ರಜೆಗಳು ಯಾರಂತಂದ್ರೆ ಒಬ್ಬ ನೀರಿನಿಂದಲೂ ಆತ್ಮನಿಂದಲೂ ಹೊಸದಾಗಿ ಹುಟ್ಟದಿದ್ರೆ ಅವನು ದೇವರ ರಾಜ್ಯವನ್ನ ಕಾಣ್ಲಾರನು, ದೇವರ ರಾಜ್ಯಕ್ಕೆ ಸೇರ್ಲಾರನು ಅಂತಂದ್ರೆ ಆ ರಾಜ್ಯವೇ ಏನಂತಂದ್ರೆ ಕ್ರಿಸ್ತನು ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂತಹ ಏಕೈಕ ಸಭೆ ಅಂತ. ಆ ರಾಜ್ಯಕ್ಕೆ ಇವತ್ತು ನಾನಲ್ಲ ಶಿರಸ್ಸು, ನೀವಲ್ಲ ಶಿರಸ್ಸು, ಇನ್ನೊಬ್ರು ಯಾರೋ ಅಲ್ಲ. ಆ ರಾಜ್ಯಕ್ಕೆ ಶಿರಸ್ಸು ಯಾರಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತನು. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ಗಮನಿಸ್ತೀವಿ ಆ ವಿಷಯವನ್ನ. ಎಫೆಸದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನದಲ್ಲಿ ಆತನಂದ್ರೆ ಯಾರು? ಇವು ಬಹಳ ಇಂಪಾರ್ಟೆಂಟ್. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು ಮತ್ತು ಇದಲ್ಲದೆ ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸು ಅಂತ ಹೇಳ್ತಾನೆ. ಅಂದ್ರೆ ಸಭೆ ಎಲ್ಲಿಂದ ಪರಿಪಾಲನೆ ಆಗ್ಬೇಕು? ಶಿರಸ್ಸಿನಿಂದ ಪರಿಪಾಲನೆ ಆಗ್ಬೇಕು. ಸಭೆ ಅಂತಂದ್ರೆ ತಮ್ಮಷ್ಟಕ್ಕೆ ತಾವೇ ತಮ್ಮ ಆಲೋಚನೆಗಳ ಅನುಸಾರವಾಗಿ ತಾವು ನಡೆಯುವಂತದ್ದಲ್ಲ. ಮನುಷ್ಯರ ಮುಖದಿಚ್ಛೆಗೆ, ಮನುಷ್ಯರನ್ನ ಸಂತೋಷ ಪಡಿಸ್ಲಿಕ್ಕಾಗುವಂತೆ, ಇಲ್ಲ ಮನುಷ್ಯರು ಹಿಂಗಂದ್ರೆ ಬರ್ತಾರೆ, ಮನುಷ್ಯರು ಇದನ್ನ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನುವಂತ ರೀತಿ ಇಲ್ಲಲ್ಲ. ಆ ಶಿರಸ್ಸಿನಿಂದ ಏನೆಲ್ಲ ಸಂದೇಶಗಳು ಬರ್ತದೋ ಅದನ್ನ ಪ್ರಕಾರ ಇರ್ತಕ್ಕಂಥದ್ದು ಅದು ಪರಿಪಾಲನೆ ಅಂತೇಳಿ. ಅದಕ್ಕೆ ಆತನನ್ನ ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು, ಇದಲ್ಲದೆ ಆತನನ್ನು ಎಲ್ಲಾದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಸಭೆಯು ಆತನ ದೇಹವಾಗಿದೆ, ಎಲ್ಲವನ್ನೂ ಎಲ್ಲಾ ಸಂಬಂಧದಲ್ಲೂ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣತೆ ಉಳ್ಳದ್ದಾಗಿದೆ ಅಂತ ಹೇಳ್ತಾನೆ. ಇದು ಸಭೆ. ಸಭೆಗೆ ಎಂಥ ಒಂದು ಶ್ರೇಷ್ಠವಾದಂತ ಒಂದು ಸ್ಥಾನವನ್ನು ಕೊಟ್ಟಿದ್ದಾನಂತಂದ್ರೆ ಎಲ್ಲವೂ ಕೂಡ ಯಾರ ಕೆಳಗಡೆ ಅಂತ ಹೇಳ್ತಾ ಇದ್ದೀನಿ ಇವಾಗ? ಕ್ರಿಸ್ತನ ಪಾದಗಳ ಕೆಳಗೆ ಅಂತಂದ್ರೆ ಕ್ರಿಸ್ತನ ದೇಹ ಯಾವ್ದು ಇವಾಗ? ಸಭೆ. ಸಭೆಗೆ ಕಾಲು ಅಂದ್ರೆ ಈಗ ನಾನು ಕಾಲಾದ್ರೆ ನೀವು ಕೈ, ನೀವು ಕೈ ಆದ್ರೆ ನೀವು ಮೂಗು, ಒಬ್ಬೊಬ್ರು ಸಭೆ ಕ್ರಿಸ್ತನ ದೇಹವೆಂಬ ಸಭೆಗೆ ನಾವೆಲ್ಲ ಅಂಗಗಳಾಗಿದ್ದೀವಲ್ಲ. ಆ ಕಾಲ್ ಕೆಳಗಡೆ ಏನಿದೆ? ಸಮಸ್ತವೂ ಇದೆ ಅಂತ ಹೇಳ್ತಾನೆ. ಅಂದ್ರೆ ಕಾಲ್ ಕೆಳಗಡೆನೆ ಎಲ್ಲ ಇರೋದಂತಾರೆ, ಸಭೆ ಕೆಳಗಡೆನೆ ಎಲ್ಲಾ ಇದೆ ಅಂತಂದ್ರೆ. ಅಂದ್ರೆ ಎಲ್ಲದರ ಮೇಲೆ ಏನ್ ಮಾಡಿದೀನಿ ಇವತ್ತು? ಸಭೆಯನ್ನ ಇರಿಸಿದನಂತಂದ್ರೆ ಸಭೆ ಎಷ್ಟು ಉನ್ನತವಾದದ್ದು, ದೇವರ ರಾಜ್ಯ ಎಷ್ಟು ಉನ್ನತವಾದದ್ದು ಅಂತ ಹೇಳ್ತಾನೆ. ಸೊ ಹಾಗಾಗಿ ಪ್ರಿಯರೇ, ಈ ಒಂದು ದೇವರ ರಾಜ್ಯ ಇದೆಯಲ್ಲ, ಈ ರಾಜ್ಯವನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ಒಬ್ಬನು ಹೊಸದಾಗಿ ಹುಟ್ಟಿದ ಮೇಲೆ ದೇವ್ರು ಏನ್ ಮಾಡ್ತಾನೆ ಅಂತಂದ್ರೆ ಆ ಹುಟ್ಟಿದ ಮಗುವನ್ನ ಎಲ್ಲೋ ಬೀದಿಲ್ ಬಿಡಲ್ಲ, ಅದನ್ನ ಎಲ್ಲೋ ಬೀದಿಲ್ ಬಿಟ್ಬಿಡಲ್ಲ. ನೀನ್ ಆಯ್ತಪ್ಪ ಹುಟ್ಟಿದೆ, ಎಲ್ಲೋ ಬೆಳ್ಕೊಂಡು ಹೋಗು, ಎಲ್ಲೋ ತಿನ್ಕೊಂಡು ಹೋಗು, ಏನೋ ಕಂಡದ್ ತಿನ್ಕೊಂಡು ಹೋಗು, ಏನೋ ಕಂಡದ್ದು ಕುಡಿ, ಹೆಂಗೋ ಇರು ಅಂತ ಹೇಳಿ ಬಿಟ್ಕೊಡ್ಲಿಲ್ಲ. ಅಲ್ಲಿ ಹೊಸದಾಗಿ ಹುಟ್ಟಿದ ಮಗುವನ್ನ ಎಲ್ಲಿ ಸೇರಿಸ್ತಾ ಇದ್ದಾನೆ? ಆತನ ರಾಜ್ಯದಲ್ಲಿ ಸೇರಿಸ್ತಾ ಇದ್ದಾನೆ. ಆತನ ರಾಜ್ಯ ಯಾವ್ದಂತಂದ್ರೆ ಸಭೆ. ಸಭೆ ಸಭೆ ಇಲ್ಲಿ ನಿಂತಿರುವವರೊಳಗೆ ಕೆಲವರು ದೇವರ ರಾಜ್ಯವು ಪ್ರಬಲವಾಗಿ ಬಂದಿರುವುದನ್ನು ನೋಡುವ ತನಕ ಅವ್ರು ಏನ್ ಮಾಡೋದಿಲ್ಲ, ಅವರು ಮರಣ ಹೊಂದೋದಿಲ್ಲ. ಅಂತಂದ್ರೆ ದೇವರ ರಾಜ್ಯ ಬಂದಿದೆ, ಬಂದಾಯ್ತು. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದಲ್ಲಿ ವಿಷಯವನ್ನು ಗಮನಿಸಿದ್ರೆ, ಕೊಲೊಸಿಯನ್ಸ್ ಚಾಪ್ಟರ್ 1:13 ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ಎಲ್ಲಿ ಸೇರಿಸಿದನಂತೆ? ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು ಅಂತಿದೆ. ಸೇರಿಸುತ್ತಾನೆ ಅಂತಿಲ್ಲ. ಏನಿದೆ? ಸೇರಿಸಿದನು ಅಂದ್ರೆ ಅರ್ಥ ಏನು? ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಎಲ್ಲಿ ಸೇರಿಸಿದನೆ? ರಾಜ್ಯದೊಳಗೆ. ಆ ರಾಜ್ಯ ಯಾವುದು? ಕ್ರಿಸ್ತನ ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂತಹ ಏಕೈಕ ಸಭೆ, ಕ್ರಿಸ್ತನ ಶಿರಸ್ಸಾಗಿರುವಂತ ಸಭೆ. ಆ ಸಭೆಗೆ
ಸೇರಿಸ್ತಾ ಇದ್ದಾರೆ. ಯಾರು ಸೇರಿಸ್ತಾ ಇದ್ದಾರೆ? ಮನುಷ್ಯರಲ್ಲ, ಮನುಷ್ಯರಲ್ಲ. ಯಾರು ಸೇರಿಸ್ತಾ ಇದ್ದಾರೆ? ದೇವರೇ ಸೇರಿಸ್ತಾ ಇದ್ದಾನೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯದಲ್ಲಿ ವಿಷಯವನ್ನು ಗಮನಿಸಿದ್ರೆ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯ 47ನೇ ವಚನದಲ್ಲಿ ಇಲ್ಲಿ ಸಭೆ ಪ್ರಾರಂಭ ಆಗಿದೆ, ದೇವರ ರಾಜ್ಯ ಪ್ರಾರಂಭ ಆಗಿದೆ. ಅವರ ಒಂದು ಜೀವಿತದ ರೊಟೀನ್ ಕಾರ್ಯಕ್ರಮಗಳು ಏನಂತಂದ್ರೆ 42ನೇ ವಚನ, ಇವರ ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ರು. ಇದು ಇವ್ರದ್ದು ಆಕ್ಟಿವಿಟೀಸ್. ಈ ರೀತಿ ಇದ್ದಾಗ ಏನ್ ಮಾಡ್ತಾ ಇದ್ರೆ 47ನೇ ವಚನದಲ್ಲಿ ಇವರೆಲ್ಲರೂ ಹೆಂಗಿದ್ರು ಅಂತಂದ್ರೆ ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು. ಅಂಡರ್ಲೈನ್ ಮಾಡ್ಕೊಳ್ಳಿ ಲಾಸ್ಟ್ ವಚನ, ಕರ್ತನು ರಕ್ಷಣೆ ಮಾರ್ಗದಲ್ಲಿರುವವರನ್ನು ದಿನಾಲು ಅವರ ಮಂಡಳಿಗೆ ಏನ್ ಮಾಡ್ತಾ ಇದ್ದಾನೆ? ಸೇರಿಸ್ತಾ ಇದ್ದಾನೆ. ಸೇರ್ಸೋರು ಯಾರು? ಕರ್ತನು. ಕರ್ತನು ಅಂದ್ರೆ ದೇವ್ರು ಅಂದ್ರೆ ನಮ್ಮ ಕನ್ನಡದಲ್ಲಿ ಏನ್ ಸಮಸ್ಯೆ ಆಗಿದೆ ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರ ಬಗ್ಗೆ ತಂದೆ ಅಂತ ಬಳಸಲ್ಪಟ್ಟಿದೆ. ಯೆಹೋವನ ಪದ ಹೊಸ ಒಡಂಬಡಿಕೆಯಲ್ಲಿ ಬಳಸಲ್ಪಟ್ಟಿಲ್ಲ. ಕರ್ತನು ಅಂತೇಳಿ ಆ ಕಡೆ ತಂದೆಗೂ ಬಳಸಲಾಗಿದೆ ಪದ. ನೆಕ್ಸ್ಟ್ ಈ ಕಡೆ ಯೇಸು ಕ್ರಿಸ್ತನಿಗೂ ಕೂಡ ಅದು ಬಳಸಲ್ಪಟ್ಟಿದೆ. ತೆಲುಗು ಬೈಬಲ್ ಏನೇನಿದೆ ಅಂತಂದ್ರೆ ಕರ್ತನು ಅನ್ನೋ ಜಾಗಕ್ಕೆ ಪ್ರಭು ಅಂತಿದೆ. ಪ್ರಭು ಅನ್ನುವಂತಹ ಒಂದು ಪದ ಬೋಲ್ಡ್ ಆಗಿದ್ರೆ, ಬೋಲ್ಡ್ ಪದ ಇರುತ್ತೆ. ಬೋಲ್ಡ್ ಅಂದ್ರೆ ದಪ್ಪಕ್ಷರದಲ್ಲಿದ್ರೆ, ತೆಲುಗುದಲ್ಲಿ ದಪ್ಪಕ್ಷರದಲ್ಲಿದ್ರೆ ಅದು ತಂದೆಯಾದ ದೇವರಿಗೆ ಅನ್ವಯಿಸ್ತದೆ. ಚಿಕ್ಕ ಅಕ್ಷರದಲ್ಲಿ ಪ್ರಭು ಅಂತಿದ್ರೆ ಅದು ಯೇಸು ಕ್ರಿಸ್ತನಿಗೆ ಅನ್ವಯಿಸ್ತದೆ. ನಮ್ಮ ಕನ್ನಡದಲ್ಲಿ ಸಮಸ್ಯೆ ಏನಂತಂದ್ರೆ ಅದು ಮೆನ್ಷನ್ ಆಗಿಲ್ಲ. ಕರ್ತನು ಅಂತೇಳಿ ಸಿಂಪಲ್ ಆಗಿದ್ದಾವೆ. ಸೊ ಅವಾಗ ನಮಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗಿ ತುಂಬಾ ಕನ್ಫ್ಯೂಷನ್ಸ್, ಇದು ತಂದೆ ಬಗ್ಗೆನಾ ಮಗನ ಬಗ್ಗೆನಾ ಅನ್ನುವಂತ ಕನ್ಫ್ಯೂಷನ್. ಸೊ ಹಾಗಾಗಿ ನಾವು ಆ ಒಂದು ವಾಕ್ಯದ ಆ ಸಾರಾಂಶದ ಹಿನ್ನೆಲೆಯನ್ನ ಆಲೋಚನೆ ಮಾಡಿ ಇದು ಯಾರ ಬಗ್ಗೆ, ಯೇಸು ಕ್ರಿಸ್ತನ ಬಗ್ಗೆ, ತಂದೆಯಾದ ದೇವರ ಬಗ್ಗೆ ಅನ್ನುವಂಥದ್ದನ್ನ ನಾವು ನಿರ್ಧಾರ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನು ರಕ್ಷಣೆ ಮಾರ್ಗದಲ್ಲಿರುವವರನ್ನು ದಿನಾಲು ಅವರ ಮಂಡಳಿಗೆ ಏನ್ ಮಾಡ್ತಾ ಇದ್ದಾನೆ? ಸೇರಿಸ್ತಕ್ಕಂಥದ್ದು ಆತನ ಕೆಲಸ, ನಮ್ ಕೆಲಸ ಅಲ್ಲ. ಹಾಗಾಗಿ ನಮ್ ಕೆಲಸ ಏನು? ಗ್ರೇಟ್ ಕಮಿಷನ್. ಗ್ರೇಟ್ ಕಮಿಷನ್ ಯಾವುದು? ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನದಲ್ಲಿ ನೀವು ಭೂಲೋಕದ ಕಟ್ಟ ಕಡೆ ಹೋಗಿ ಏನ್ ಮಾಡ್ಬೇಕಂತ ನೀವು ಸುವಾರ್ತೆಯನ್ನ ಸುವಾರ್ತೆ ಅಂತಂದ್ರೆ ಏನು? ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ಸಕಲ ಮಾನವರ ಪಾಪಗಳಿಗಾಗಿ ಸತ್ತನು. ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಆತನು ಹೂಣಲ್ಪಟ್ಟನು. ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಆತನು 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಇದು ಸುವಾರ್ತೆ. 1 ಕೊರಿಂಥ 15ನೇ ಅಧ್ಯಾಯ 3ನೇ ವಚನದಲ್ಲಿ ವಿಷಯವನ್ನ ಗಮನಿಸಿ. ಇದು ಸುವಾರ್ತೆ. ಈ ಸುವಾರ್ತೆಯನ್ನು ಸಾರಿ ನಂಬಿ ಏನ್ ಮಾಡ್ತಾನೆ ಅವನು? ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳೋ. ನಿನ್ ಕೆಲಸ ಏನು? ನನ್ ಕೆಲಸ ಏನು? ಸಾರದಷ್ಟೇನೆ. ನಮ್ ಕೆಲಸ ಏನಂತಂದ್ರೆ ವಾಕ್ಯ ಎಂಬ ಬೀಜವನ್ನು ಏನ್ ಮಾಡ್ಬೇಕು? ನಾವು ಬಿತ್ತುತ್ತಾ ಇರ್ಬೇಕಷ್ಟೇನೆ. ಬಿತ್ತಿದ ಮೇಲೆ ಅದು ಮೊಳಕೆ ಹೊಡೆದದು ಇಲ್ವ ಅಂತ ಕೆದ್ರಿ ಏನ್ ಮಾಡೋದಲ್ಲ, ನೋಡೋ ಕೆಲಸ ನಮ್ದಲ್ಲ. ನೋಡಿದ್ರೆ ಏನಾಗುತ್ತೆ? ಬೀಜ ಬಿತ್ತಿದಂತ ಬೀಜ ಮತ್ತೆ ಅದು ಮೇಲ್ ಬರಲ್ಲ, ಮತ್ತೆ ಬೆಳೆಯದೇ ಇಲ್ಲ. ಸೊ ಹಾಗಾಗಿ ಹೋಗಿರಿ ಜಗತ್ತಿಗೆಲ್ಲ ಏನ್ ಮಾಡ್ರಿ? ಸುವಾರ್ತೆಯನ್ನ ಸಾರ್ರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡು, ನಂಬಿ ಅಂದ್ರೆ ಆ ಸಾರಿದ ವಾಕ್ಯನೇ ಏನಾಗ್ಬೇಕು? ನಿನ್ನ ನಂಬಿಕೆಗೆ ಆಧಾರ ಆಗ್ಬೇಕು. ನನ್ನ ಒಂದು ಪರ್ಸನಲ್ ಸಾಕ್ಷಿ ಅಲ್ಲ, ನನ್ನ ಪರ್ಸನಲ್ ಲೈಫ್ ಸ್ಟೈಲ್ ನಿಮಗೆ ಸಾಕ್ಷಿ ಆಗಿರಬಾರ್ದು. ಅದನ್ನ ನೀವು ನಂಬಬಾರ್ದು. ಅದನ್ನ ನಂಬಿದ್ರೆ ಏನಾಗುತ್ತೆ? ದೇವರ ಸುವಾರ್ತೆಗೆ ಏನಾಗಲ್ಲ, ಅಲ್ಲಿ ಬೆಲೆನೇ ಇಲ್ದಂಗ ಆಗುತ್ತೆ. ಅಯ್ಯೋ ಬ್ರದರ್, ಇವ್ರನ್ನ ನೋಡ್ದೆ, ಇವ್ರು ಮೊದ್ಲು ಹಂಗಿದ್ರು, ಇವಾಗ ಹಿಂಗಾದ್ರು, ಅದಕ್ಕೆ ನಾನು ಇವ್ರು ನೋಡ್ಬಿಟ್ಟು ಏನ್ ಮಾಡಿದೀನಿ, ನಾನು ಈ ಕಡೆ ಬಂದಿದ್ದೀನಿ ಅಂತಂದ್ರೆ ಅದು ವ್ಯರ್ಥವಾದ ನಂಬಿಕೆ. ಅದು ದೇವರ ಚಿತ್ತಾನುಸಾರವಾಗಿ ಕರೆಯಲ್ಪಟ್ಟಂತಹ ಕರೆಯುವಿಕೆ ಅಲ್ಲ. ಹಾಗಾಗಿ ಸುವಾರ್ತೆಯನ್ನು ಇವತ್ತು ಏನ್ ಮಾಡಿದ್ದಾನೆ? ಅನಾದಿ ಸಂಕಲ್ಪದಲ್ಲಿ ಏರ್ಪಡಿಸಿ ಆ ಸುವಾರ್ತೆಯ ಮುಖಾಂತರ ಏನ್ ಮಾಡ್ತಾ ಇದ್ದಾನೆ? ಇವತ್ತು ದೇವರು ಕರಿತಾ ಇದ್ದಾನೆ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಗಮನಿಸ್ತೀವಿ. ದೇವರು ಕರಿತಾ ಇದ್ದಾನೆ ಇವತ್ತು. ಆತನ ರಾಜ್ಯದಲ್ಲಿ ಸೇರಿಸ್ತಕ್ಕಂತಹ ಕೆಲಸ ಆತಂದೆ, ನಮ್ದಲ್ಲ. ಸೊ ಹಾಗಾಗಿ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 14ನೇ ವಚನದಲ್ಲಿ, ನೀವು ಹೀಗೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ತೆಯ ಮೂಲಕವಾಗಿ ನಿಮ್ಮನ್ನು ಏನ್ ಮಾಡ್ತಾ ಇದ್ದಾನೆ? ಕರಿತಾ ಇದ್ದಾನೆ. 2:14 ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ಸುವಾರ್ತೆ ಮುಖಾಂತರ ಏನ್ ಮಾಡ್ತಾ ಇದ್ದಾನೆ? ಇವತ್ತು ಕರಿತಾ ಇದ್ದಾನೆ. ಬನ್ನಿ ನನ್ನ ಮಗನ ರಾಜ್ಯಕ್ಕೆ ಪ್ರಜೆಗಳಾಗಿ ನೀವು ಆತನ ಸಭೆಯಲ್ಲಿ ಅಂಗಾಂಗಗಳಾಗಿದ್ದುಕೊಂಡು ಶಿರಸ್ಸಿನಿಂದ ಬರ್ತಕ್ಕಂಥ ಎಲ್ಲಾ ಆಶೀರ್ವಾದಗಳನ್ನ, ಎಲ್ಲಾ ಆಜ್ಞೆಗಳನ್ನು ಹೊಂದಿಕೊಂಡು ನೀವು ಸುಕ್ಷೇಮವಾಗಿರ್ರಿ ಅಂತ ಹೇಳ್ತಾರೆ.
ಹಾಗಾಗಿ ದೈವಿಕವಾದಂತ ಆಶೀರ್ವಾದಗಳು, ದೈವಿಕವಾದಂತ ಪರಿಪಾಲನೆ ಇವತ್ತು ಎಲ್ಲಿ ಕಾಣ್ತೀವಿ ನಾವು ಅಂತಂದ್ರೆ ಕ್ರಿಸ್ತನಲ್ಲಿ ಕಾಣ್ತೀವಿ ಹೊರತಾಗಿ ಕ್ರಿಸ್ತನಿಂದ ಹೊರಗಡೆ ಇಲ್ಲ. ಕ್ರಿಸ್ತನಿಂದ ಹೊರಗಡೆ ಇಲ್ಲ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇರುವಂತ ಒಂದು ಆಶೀರ್ವಾದಗಳ ಬಗ್ಗೆ ನಾವು ವಿಷಯವನ್ನ ಗಮನಿಸ್ತೇವೆ. ನಾವು ಎಫೆಸದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ, ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಏನ್ ಮಾಡಿದ್ದಾನೆ ಇವತ್ತು? ಕ್ರಿಸ್ತ ಯೇಸುವಿನಲ್ಲಿ. ಅದು ಇಂಪಾರ್ಟೆಂಟ್. ಎಲ್ಲಿ? ಕ್ರಿಸ್ತ ಯೇಸುವಿನಲ್ಲಿ. ಆತನಲ್ಲಿ ಏನಿದೆ? ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದಗಳಿದೆ. ನನ್ನಲ್ಲಿ ನಿನ್ನಲ್ಲಿ ಅಲ್ಲ. ಇವತ್ತು ತುಂಬಾ ಜನ ಮಿನಿಸ್ಟ್ರೀಸ್ ಅಂತ ಇಟ್ಟಿದ್ದಾರೆ. ಮಿನಿಸ್ಟ್ರೀಸ್ ಅಲ್ಲಿ ಇಲ್ಲ. ಎಲ್ಲಿದೆ? ಕ್ರಿಸ್ತನಲ್ಲಿ ಸೇರಿದಾಗ ಏನಾಗುತ್ತೆ? ಆಶೀರ್ವಾದಗಳು ನಮಗೆ ಲಭಿಸ್ತವೆ ಅಂತೇಳಿ ಗಲಾತ್ಯದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 27ನೇ ವಚನದಲ್ಲಿ ಕ್ರಿಸ್ತನಲ್ಲಿ ಅಂತಿದೆ ನೋಡಿ. ಕ್ರಿಸ್ತನಲ್ಲಿ ಸೇರುವುದಕ್ಕೆ, ಕ್ರಿಸ್ತನಲ್ಲಿ ಸೇರ್ಬೇಕಾದ್ರೆ ಏನ್ ಮಾಡ್ಬೇಕು? ದೀಕ್ಷಾಸ್ನಾನ ಮಾಡಿಸ್ಕೊಳ್ಬೇಕು. ದೀಕ್ಷಾಸ್ನಾನ ಅಂದ್ರೆ ಏನು? ಒಬ್ಬನ ಆತ್ಮನಿಂದಲೂ ನೀರಿನಿಂದಲೂ ಹೊಸದಾಗಿ ಹುಟ್ಟಬೇಕು. ಕ್ರಿಸ್ತನಲ್ಲಿ ಸೇರ್ಬೇಕು. ಬರೀ ಪಾಪ ಪರಿಹಾರಕ್ಕೋಸ್ಕರ ಅನ್ನೋದು ಇಂಪಾರ್ಟೆಂಟ್ ಇಲ್ಲ ಅಂತಿಲ್ಲ. ಪಾಪ ಪರಿಹಾರ ಆದ್ಮೇಲೆ ನೀನ್ ಎಲ್ಲಿರ್ಬೇಕು? ನೀನು ಕ್ರಿಸ್ತನಲ್ಲಿ ಇರ್ಬೇಕು. ಕ್ರಿಸ್ತನಿಂದ ಹೊರಗಡೆ ಇರೋದಲ್ಲ. ಕ್ರಿಸ್ತನಲ್ಲಿ ಅಂತಂದ್ರೆ ಕ್ರಿಸ್ತನ ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂತಹ ಸಭೆಯಲ್ಲಿ, ಕ್ರಿಸ್ತನು ರಾಜನಾಗಿರುವಂತಹ ರಾಜ್ಯದಲ್ಲಿ ಆ ರಾಜ್ಯದಲ್ಲಿ ನನ್ನ ಪೌರನಾಗಿರ್ಬೇಕು, ಆ ರಾಜ್ಯದಲ್ಲಿ ನನ್ನ ಪ್ರಜೆ ಆಗಿರ್ಬೇಕು ಅಂತ ಹೇಳ. ಅದಕ್ಕೆ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಿಕೋದೇಮನಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಯೇಸು ಕ್ರಿಸ್ತನು, ಒಬ್ಬನ ಆತ್ಮನಿಂದಲೂ ನೀರಿನಿಂದಲೂ ಹುಟ್ಟದಿದ್ದರೆ ಎಲ್ಲಿ ಸೇರಲ್ಲ? ದೇವರ ರಾಜ್ಯಕ್ಕೆ ದೇವರ ರಾಜ್ಯ ಅಂದ್ರೆ ಯಾವುದು? ಕ್ರಿಸ್ತನು ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂತ ಸಭೆ. ಆ ಸಭೆ ಅನ್ನೋಂಥ ಕಾನ್ಸೆಪ್ಟ್ ನನಗಿಲ್ಲ ಅಂತಂದ್ರೆ, ಆ ಸಭೆ ಅನ್ನೋಂಥ ಕಾನ್ಸೆಪ್ಟ್ ನನಗಿಲ್ಲ. ಆ ರಾಜ್ಯದಲ್ಲಿ ನಾನು ಸೇರ್ತೀನಿ. ಆ ರಾಜ್ಯದಲ್ಲಿ ದೇವರ ಸಕಲ ಆಶೀರ್ವಾದಗಳು ಅಲ್ಲಿದ್ದಾವೆ. ದೇವರ ರಾಜ್ಯಕ್ಕೆ ನಾನು ಬಾಧ್ಯನಾಗಿ, ರಾಜ್ಯಕ್ಕೆ ನಾನು ವಿಧೇಯನಾಗಿ, ರಾಜ್ಯದ ಕಾನೂನುಗಳಿಗೆ ನಾನು ಒಳಗಾಗಿ, ಕ್ರಿಸ್ತನ ಶಿರಸ್ಸಿಗೆ ನಾನು ಹೊಂದಿಕೆಯಾಗಿದ್ದುಕೊಂಡು ಕ್ರಿಸ್ತನ ಪರಿಪಾಲನೆ ಅಡಿಯಲ್ಲಿ ನಾನು ಮುಂದಕ್ಕೆ ಜೀವನ ಸಾಗಿಸ್ತೀನಿ ಅನ್ನುವಂತ ಜ್ಞಾನ ಇಲ್ದೇನೆ ನಾನು ಎಷ್ಟು ಸಾರಿ ದೀಕ್ಷಾಸ್ಥಾನ ತಗೊಂಡ್ರು ಕೂಡ ಅದು ಉಪಯೋಗ ಇಲ್ಲ. ಇನ್ನೊಂದು ಇಂಪಾರ್ಟೆಂಟು, ದೀಕ್ಷಾಸ್ಥಾನ ತಗೊಳ್ಳುವಾಗ ಒಂದು ಬಹಳ ಇಂಪಾರ್ಟೆಂಟ್ ನಡಿಬೇಕು ವಿಷಯಗಳು. ಏನಂತಂದ್ರೆ ಯೇಸು ಕ್ರಿಸ್ತನನ್ನ ಏನಂತ ಒಪ್ಕೊಳ್ಬೇಕಂತ ಹೇಳ್ತಾನೆ? ದೇವರ ಕುಮಾರನು ಎಂಬುದಾಗಿ ಒಪ್ಕೊಳ್ಬೇಕು ಅಂತ ಹೇಳ್ತಾನೆ. ಇದು ಬಹಳ ಇಂಪಾರ್ಟೆಂಟ್. ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ಐಥಿಯೋಪ್ಯ ದೇಶದ ಒಬ್ಬ ಕಂಚುಕಿ 3 ದೇಶಗಳನ್ನು ದಾಟಿಕೊಂಡು ಬಂದು ದೇವರನ್ನ ಆರಾಧಿಸಿ ಭಯಭಕ್ತಿಯಿಂದ ಜೀವಿಸ್ತಕ್ಕಂಥ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನ ನಾವಿಲ್ಲಿ ಗಮನಿಸ್ತೇವೆ. ನಾವು ಅಪೊಸ್ತಲರ ಕೃತ್ಯಗಳ ಪುಸ್ತಕ 8ನೇ ಅಧ್ಯಾಯ 26ನೇ ವಚನದಲ್ಲಿ, ಅಷ್ಟರಲ್ಲಿ ಕರ್ತನ ದೂತನು ಫಿಲಿಪ್ಪನಿಗೆ, ನೀನು ಎದ್ದು ದಕ್ಷಿಣ ಕಡೆಗೆ ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗು. ಅವನು ಅದು ಅಡವಿ ಎಂದು ಹೇಳಿದನು. ಅಂದ್ರೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದಾನೆ ಇವಾಗ? ಯೆರೂಸಲೇಮಿನಿಂದ ಐಥಿಯೋಪ್ಯಕ್ಕೆ ಹೋಗ್ತಾ ಇದ್ದಾನೆ. ಯೆರೂಸಲೇಮು ಮಧ್ಯದಲ್ಲಿ ಗಾಜಾ ಬರ್ತದೆ, ನೆಕ್ಸ್ಟ್ ಐಥಿಯೋಪ್ಯ ದೇಶ. ಅಂದ್ರೆ ಏನ್ ಮಾಡ್ತಾ ಇದ್ದಾನೆ? 3 ದೇಶಗಳನ್ನ ಏನ್ ಮಾಡ್ತಾ ಇದ್ದಾನೆ? ಹಾದು ಹೋಗ್ತಾ ಇದ್ದಾನೆ. ಐಥಿಯೋಪ್ಯದಿಂದ ಗಾಜದಿಂದ ಯೆರೂಸಲೇಮಿಗೆ ಬರ್ತಾ ಇದ್ದಾನೆ. ಏನಕ್ಕೆ? ದೇವರನ್ನ ಆರಾಧಿಸಕ್ಕೆ ಬರ್ತಾ ಇದ್ದಾನೆ, ದೇವರನ್ನ ಕೃತಜ್ಞತೆಯೊಡನೆ ಕೊಂಡಾಡೋದಕ್ಕೆ ಬರ್ತಾ ಇದ್ದಾನೆ. ಮತ್ತೆ ಆರಾಧನಾ ಕಾರ್ಯಕ್ರಮ ಮುಗಿಸ್ಕೊಂಡು ಯೆರೂಸಲೇಮ್ ದಾಡ್ತಾ ಇದ್ದಾನೆ, ಗಾಜಾ ದಾಡ್ತಾ ಇದ್ದಾನೆ, ಮತ್ತೆ ಐಥಿಯೋಪ್ಯಕ್ಕೆ ಹೋಗ್ತಾ ಇದ್ದಾನೆ. ಇಂತಹ ಸದ್ಭಕ್ತನು, ರಕ್ಷಣೆ ಮಾರ್ಗದಲ್ಲಿರ್ತಕ್ಕಂತ ಈ ವ್ಯಕ್ತಿಯನ್ನ ದೇವರು ಏನ್ ಮಾಡ್ತಾ ಇದ್ದಾನೆ? ಗುರುತಿಸಿ ಫಿಲಿಪ್ಪನಿಗೆ ಹೇಳ್ತಾನೆ, ಫಿಲಿಪ್ಪ ಎದ್ದಳು, ನೀನು ಹೋಗು ಆತ್ನಲ್ಲಿ ಹೋಗಿ ಏನ್ ಮಾಡು, ನೀನು ಸುವಾರ್ತನ ಸಾರು. ಸದ್ಭಕ್ತನೇ ಸರಿ ಆತನು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆತನ ಭಕ್ತಿವಂತನೇ, ರಕ್ಷಣೆ ಮಾರ್ಗದಲ್ಲಿದ್ದಾನೆ. ಸುವಾರ್ತನ ಸಾರದ್ಮೇಲೆ ಏನಾಗ್ತದೆ ವಿಷಯವನ್ನು ಗಮನಿಸೋಣ. ಆತನು ಏನ್ ಮಾಡ್ತಾನೆ ಅಂತಂದ್ರೆ 35ನೇ ವಚನ, ನೀವು ಮೇಲ್ಗಡೆ ಇರುವುದೆಲ್ಲ ನೋಡಿ, ಅದೆಲ್ಲ ಆದ್ಮೇಲೆ 35ನೇ ವಚನದಲ್ಲಿ ಫಿಲಿಪ್ಪನು ಉಪದೇಶಿಸುವುದಕ್ಕೆ ತೊಡಗಿ ಅದೇ ವಚನವನ್ನು ಆಧಾರ ಮಾಡಿಕೊಂಡು ಅವನಿಗೆ ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದನು. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚುಕಿಯು, ಅಗೋ ನೀರು ನನಗೆ ದೀಕ್ಷಾಸ್ನಾನವಾಗುವುದಕ್ಕೆ ಅಡ್ಡಿ ಏನು ಎಂದು ಹೇಳಿದನು. ಇದು ನಡಿಬೇಕು ದೀಕ್ಷಾಸ್ನಾನ ಪ್ರಕ್ರಿಯೆಯಲ್ಲಿ. ಬೋಧನೆ ಮಾಡ್ತಕ್ಕಂಥವ್ರು ಏನ್ ಮಾಡಬಾರ್ದು? ತಗೊಳ್ಳಿ ಜಲ್ ತಗೊಳ್ಳಿ, ಬೇಗ ತಗೊಳ್ಳಿ, ಇವು ನಮ್ ಕೆಲಸ ಅಲ್ಲ. ನಿರ್ಧಾರ ಯಾರ್ದು? ಕೇಳುಗರದು. ನನ್ ಕೆಲಸ ಏನು?
ಉಪದೇಶ ಮಾಡೋದಷ್ಟೇನೆ. ಅವ್ರಿಗೆ ಏನ್ ಅರ್ಥ ಆಗ್ತಾ ಇಲ್ವೋ ಅದನ್ನ ಏನ್ ಮಾಡ್ಬೇಕು, ನಾವು ಅದನ್ನ ಅರ್ಥ ತಿಳಿಸೋದಷ್ಟೇ ನಮ್ ಕೆಲಸ. ಇಲ್ಲಿ ಫಿಲಿಪ್ಪನ್ ಮಾಡಿದ್ದೇನು, ಈತ ಓದ್ತಾ ಇದ್ದಾನೆ ಏಷ್ಯಾನ ಗ್ರಂಥದ ಸುರುಳಿಯನ್ನ ಓದ್ತಾ ಇದ್ದಾನೆ. ಏಷ್ಯಾನ ಗ್ರಂಥ 53ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಆ ಒಂದು ಸಾರಾಂಶವನ್ನು ಓದ್ತಾ ಇದ್ದಾನೆ. ಆ ಓದ್ತಾ ಇರ್ಬೇಕಾದ್ರೆ ಕಂಚುಕಿಗೆ ಏನಾಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಈ ಪ್ರವಾದಿ ತನ್ನ ವಿಷಯವಾಗಿ ಹೇಳ್ತಾ ಇದ್ದಾನ ಅಥವಾ ಬೇರೊಬ್ಬನ ವಿಷಯವಾಗಿ ಹೇಳ್ತಾ ಇದ್ದಾನ, ನನಗೆ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಎಕ್ಸ್ಪ್ಲೇನ್ ಮಾಡಿ ಅಂದಾಗ ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿ ಫಿಲಿಪ್ ಏನ್ ಮಾಡಿದಾನೆ, ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾನೆ, ಅದನ್ನ ವಿವರಿಸಿದಾನೆ ಅಷ್ಟೇ ಹೊರತಾಗಿ, ವಿವರಿಸಿದಾಗ ಆತನಿಗೆ ಮನೋನೇತ್ರಗಳು ತೆಗೆದುವು. ಓಹೋ, ಪ್ರವಾದಿ ತನ್ನ ಬಗ್ಗೆ ಅಲ್ಲ, ಯಾರ ಬಗ್ಗೆ, ಮತ್ತೊಬ್ಬನ ಬಗ್ಗೆ ಹೇಳಿದ್ದಾನೆ. ಆ ಮತ್ತೊಬ್ಬನು ಯಾರು ಅಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತನು. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯ ಹಾಗೆ ಆತನು ಒಯ್ಯಲ್ಪಟ್ಟನು. ಕುರಿ ಉಣ್ಣೆ ಕತ್ತರಿಸುವವನು ಮುಂದೆ ಯಾವ ರೀತಿ ಮೌನವಾಗಿತ್ತೋ ಆತನು ಮೌನವಾಗಿದ್ದನು. ನಮ್ಮೆಲ್ಲರ ದೋಷ ಫಲಗಳೆಲ್ಲವನ್ನು ಕೂಡ ಆತನು ತನ್ನ ದೇಹದಲ್ಲಿ ಒತ್ತುಕೊಂಡು ನಮಗೋಸ್ಕರ ಆತನು ಜಜ್ಜಲ್ಪಟ್ಟನು, ಹೌದಲ್ವಾ ಅನ್ನುವಂತ ಒಂದು ಆಲೋಚನೆ ಆತನಲ್ಲಿ ಒಳದಾಗ ಏನ್ ಮಾಡ್ತಾನೆ, ಆಗೋ ನನಗೆ ನೀರು ಅಂತೇಳಿ. ಅಂದ್ರೆ ಪ್ರಕ್ರಿಯೆಗಳು ಹೆಂಗ್ ನಡಿಬೇಕು, ಅವ್ರಿಗೆ ಅರ್ಥ ಆದಾಗ ಅದು ಯಾವ ಸಂದರ್ಭ ಆದ್ರೂ ಸರಿನೇ, ಅದು ಇವತ್ತೇ ಆಗ್ಲಿ, ರಾತ್ರಿ 12 ಗಂಟೆನೇ ಆಗ್ಲಿ, ಇನ್ನೊಂದು ವರ್ಷ ಆಗ್ಲಿ, 6 ತಿಂಗಳಾಗ್ಲಿ, ನೆಕ್ಸ್ಟ್ ಮಂತ್, ಅದು ಯಾವಾಗ ಅರ್ಥ ಆಗುತ್ತೋ ಅವಾಗ ಅದು, ಹೀಗೆ ಅನ್ನುವಂಥದ್ದು ಏನಿಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದಾನೆ, ಇಲ್ಲಿ ಉಪದೇಶಿಸುವುದರೊಳಗೆ ಅದೇ ವಚನವನ್ನು ಆಧಾರ ಮಾಡಿಕೊಂಡು ಅವನಿಗೆ ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದನು. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚುಕಿಯು, ಅಗೋ ನೀರು, ನನಗೆ ದೀಕ್ಷಾ ಸ್ನಾನವಾಗುವುದಕ್ಕೆ ಅಡ್ಡಿ ಏನು ಎಂದು ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. ಇಲ್ಲಿ 37ನೇ ವಚನ ಪುಟ್ ನೋಟಲ್ಲಿ ಇದೆ ನೋಡಿ, ಅದು ಬಹಳ ವಿಶೇಷ. 37ನೇ ವಚನ ಪುಟ್ ನೋಟಲ್ಲಿ ಇದೆ. ಪುಟ್ ನೋಟಲ್ಲಿ ಇದೆಯಾ? ಓದ್ತೀರಾ ಯಾರಾದ್ರೂ? ಜೀವನ್ ಓದ್ತೀರಪ್ಪ? 37ನೇ ವಚನ ಪುಟ್ ನೋಟಲ್ಲಿ ಇದೆ. ಅಂದ್ರೆ ಈ ವಚನ ಆದ್ಮೇಲೆ 36ನೇ ವಚನ ಆದ್ಮೇಲೆ ನನಗೆ ದೀಕ್ಷಾ ಸ್ನಾನವಾಗುವುದಕ್ಕೆ ಅಡ್ಡಿ ಏನು ಎಂದು ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. ಯಾರು ಈ ಮಾತು ಹೇಳಿದ್ದು? ಕಂಚುಕಿ ತಾನೆ? ಕಂಚುಕಿ ಹೇಳ್ತಾನೆ. ನೆಕ್ಸ್ಟ್ ಫಿಲಿಪು, ನೆಕ್ಸ್ಟ್ ಉತ್ತರ ಏನ್ ಹೇಳ್ತಾನೆ, ಅದಕ್ಕೆ ಹೇಳಲು ಫಿಲಿಪನ್ ಅಂತಾನೆ, ನೀನು ಮನಪೂರ್ವಕವಾಗಿ ನಂಬುವುದಾದರೆ ಆಗಬಹುದು ಎಂದು ಹೇಳಿದನು. ಅದಕ್ಕೆ ಅವನು ಅಂಡರ್ಲೈನ್ ಮಾಡ್ಕೊಳ್ಳಿದನ, ಯೇಸು ಕ್ರಿಸ್ತನನ್ನು ದೇವಕುಮಾರನೆಂದು ನಂಬುತ್ತೇನೆ ಎಂದು ಹೇಳಿ ಅಂತ ಹೇಳ್ತಾನೆ. ಅಂದ್ರೆ ಯೇಸು ಕ್ರಿಸ್ತನ್ ಅಂತ ಏನಂತ ನಂಬಬೇಕು? ಈಸ್ ದ ಸನ್ ಆಫ್ ಗಾಡ್, ದೇವರ ಕುಮಾರನು. ದೇವಕುಮಾರನು ಅಂತೇಳಿ ನಾನು ನಂಬುತ್ತೀನಿ ಅಂತಂದ್ರೆ ಅಡ್ಡಿ ಏನು ಇಲ್ಲ ಅಂತ ಅರ್ಥ. ಅಡ್ಡಿ ಏನು ಇಲ್ಲ ಅಂತ. ಸೊ ಹಾಗಾಗಿ ಇದು ನಿನ್ನಲ್ಲಿ ಯಾವಾಗ ಬರ್ತದೋ ಆವಾಗ ನಮ್ಮ. ಇನ್ನು ಮುಂದುವರೆದ ಭಾಗದಲ್ಲಿ ರೋಮಾಪುರದವರು ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನದಲ್ಲಿ, ನೀನು ಯೇಸುವನ್ನೇ ಏನಂತ, ಕರ್ತನಂದ್ರೆ ಏನು? ಕರ್ತನು ಅಂತಂದ್ರೆ ಒಡೆಯನು, ಪರಿಪಾಲಕನು, ಅರಸನು. ಇನ್ನು ನನ್ನ ಇಷ್ಟದ ಪ್ರಕಾರ ನಾನು ನಡೆಯುವವನಲ್ಲ, ಇನ್ನು ಯಾರ ಪ್ರಕಾರ ನಡೀತೀನಿ ನಾನು? ನನ್ನ ಒಡೆಯನ ಪ್ರಕಾರ ನಡೀತೀನಿ. ನನ್ನ ಶಿರಸ್ಸು ಏನ್ ಹೇಳ್ತದೋ ಅದ್ರ ಪ್ರಕಾರ ನಡೀತೀನಿ. ಇನ್ನು ಜೀವಿಸುವವನು ನಾನಲ್ಲ ಅಂತ ಅರ್ಥ. ಅದು ಅರ್ಥ. ಕರ್ತನು ಅಂದ್ರೆ ಹೇಳ್ತದೆ, ನೀನು ಯೇಸುವನ್ನೇ ಕರ್ತನೆಂದು ಏನ್ ಮಾಡ್ಬೇಕಂತ ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು, ಇಲ್ಲಿ ನೋಡಿ ಅಂಡರ್ಲೈನ್ ಮಾಡ್ಕೋಬೇಕು, ಯಾರು ನೆಪಿಸ್ತಾ ಇದ್ದಾರೆ ಇವಾಗ? ದೇವರು ಆತನನ್ನು ಸತ್ತವರೊಳಗಿಂತ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನ್ಗೆ ಏನಾಗ್ತದೆ? ರಕ್ಷಣೆ. ಅಂದ್ರೆ ನಿನ್ಗೆ ಇನ್ಪುಟ್ ಏನಿರ್ಬೇಕು? ಇನ್ಪುಟ್ ಹೃದಯದಿಂದ. ಇನ್ಪುಟ್ ಏನಿದೆ? ದೇವರು ಆತನನ್ನ ಏನ್ ಮಾಡಿದಾನೆ? ಸತ್ತವರೊಳಗಿಂದ ಎಬ್ಬಿಸಿದ್ದಾನೆ ಅನ್ನೋದು ಇನ್ಪುಟ್ ಆದ್ರೆ ಔಟ್ಪುಟ್ ಏನಾಗಿರ್ಬೇಕು? ಯೇಸುವನ್ನೇ ಕರ್ತನು. ಯಾರು ಸತ್ತಂತಹ ಯೇಸು ಕ್ರಿಸ್ತನನ್ನ ಎಬ್ಬಿಸಿದನೋ ಆ ದೇವರು ಯೇಸು ಕ್ರಿಸ್ತನನ್ನ ನನ್ನ ಒಡೆಯನನ್ನಾಗಿ ನೇಮಿಸಿದ್ದಾನೆ, ನನ್ನ ಪರಿಪಾಲಕ, ನನ್ನ ಆಳ್ವಿಕೆ. ಇನ್ನು ನಾನು ನನ್ನ ಇಚ್ಛೆ ಪ್ರಕಾರ ಜೀವಿಸುವನು ನಾನು ಅಲ್ಲ. ನಿನ್ನ ಮೇಲೆ ನನ್ನ ಜೀವನದ ಮುಂದಿನ ಎಲ್ಲಾ ಭಾಗಗಳಲ್ಲಿ, ಎಲ್ಲಾ ಹಂತಗಳಲ್ಲಿ ಯಾರ ಪ್ರಕಾರ ನಡಿಬೇಕು? ನಾನು ಕ್ರಿಸ್ತನ ಉಪದೇಶದ ಪ್ರಕಾರ ನಡಿಬೇಕು, ಕ್ರಿಸ್ತನ ಶಿರಸ್ಸಿನಿಂದ ಬಂದಂತ ಆಜ್ಞೆಗಳನ್ನು ಅನುಸರಿಸಿ ನಡಿಬೇಕು ನಾನು ಅನ್ನುವಂತಹ ನಿರ್ಧಾರಕ್ಕೆ ನೀನ್ ಬಂದ್ರೆ ಆಗ ನಿನಗೇನಾಗ್ತದೆ? ನಿನಗೆ ರಕ್ಷಣೆ ಆಗತ್ತೆ ಅಂತ ಹೇಳ್ತಾರೆ. ಇದು ಬಹಳ ಇಂಪಾರ್ಟೆಂಟ್, ಇವತ್ತು ಬಹಳ ಇಂಪಾರ್ಟೆಂಟ್. ಸೊ ಇನ್ನು ಮುಂದುವರೆದ ಭಾಗದಲ್ಲಿ ಪೇತ್ರನ ಬರೆದ ಪತ್ರಿಕೆಯಲ್ಲಿ, ಪೇತ್ರನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ, ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನದಲ್ಲಿ, ಫಸ್ಟ್ ಪೀಟರ್ ಚಾಪ್ಟರ್ 3 ವರ್ಸ್ 15, ಅವರ ಬೆದರಿಸುವಿಕೆಗೆ ಹೆದರದೆ
ಕಳವಳ ಪಡದೆ ಏನಂತ ಹೇಳ್ತಿದ್ರೆ? ಕ್ರಿಸ್ತನ್ ಅಂದ್ರೆ ಏನು? ಕ್ರಿಸ್ತನ್ ಅಂದ್ರೆ ಅಭಿಷಿಕ್ತನು. ಅಭಿಷಿಕ್ತನಂದ್ರೆ ದೇವರಿಂದ ಅರಸನಾಗಿ ನೇಮಿಸಲ್ಪಟ್ಟಂತಾತನು. ಅಭಿಷಿಕ್ತನು, ಒಡೆಯನು ಅಭಿಷಿಕ್ತನು, ಅರಸನು. ಕ್ರಿಸ್ತನು ಅಂದ್ರೆ ಅಭಿಷಿಕ್ತನು, ನನ್ನ ಅರಸನು ಎಂಬುದಾಗಿ ನೀನ್ ಏನ್ ಮಾಡ್ಬೇಕಂತೆ? ಅಭಿಷಿಕ್ತನೆಂದು ನಿಮ್ಮ ಹೃದಯಗಳಲ್ಲಿ ನಿಮ್ಮ ಹೃದಯಗಳಲ್ಲಿ ಹೆಂಗ್ ಪ್ರತಿಷ್ಠೆ ಆಗ್ಬೇಕಾತನು? ದೇವರ ಅಭಿಷಿಕ್ತನು, ಆತನು ನನ್ನ ಒಡೆಯನು, ನನ್ನ ಕರ್ತನು ಅಂತೇಳಿ ನಿಮ್ಮ ಹೃದಯಗಳಲ್ಲಿ ಏನ್ ಮಾಡ್ಬೇಕು? ಒಪ್ಪಿಸ್ಕೊಡ್ಬೇಕು ಅಂತ ಹೇಳ್ತಿದ್ದಾನೆ. ಸೊ ಇನ್ನು ಮುಂದುವರೆದ ಭಾಗದಲ್ಲಿ ಅಪೊಸ್ತಲರ ಕೃತ್ಯಗಳ ಪುಸ್ತಕ 10ನೇ ಅಧ್ಯಾಯದಲ್ಲಿ ಇಲ್ಲಿ ಕೊರ್ನೇಲನ ಒಂದು ಮನೆಯಲ್ಲಿ ನಡೆದಂತ ಒಂದು ಸಂದರ್ಭ. ಇಲ್ಲಿ ಕೊರ್ನೇಲನ ಮನೆಯಲ್ಲಿ ಅಪೊಸ್ತಲನಾದಂತ ಪೇತ್ರನು ಉಪದೇಶ ಮಾಡುವಂತ ಸಂದರ್ಭದಲ್ಲಿ ಕೊಟ್ಟಂತ ಒಂದು ಶ್ರೇಷ್ಠವಾದಂತ ಸ್ಟೇಟ್ಮೆಂಟ್ ಅನ್ನು ಒಂದ್ಸರಿ ಗಮನಿಸೋಣ. 10ನೇ ಅಧ್ಯಾಯ 34ನೇ ವಚನದಲ್ಲಿ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 10ನೇ ಅಧ್ಯಾಯ 34ನೇ ವಚನದಲ್ಲಿ, ಆಗ ಪೇತ್ರನು ಉಪದೇಶ ಮಾಡಲಾರಂಭಿಸಿ ಹೇಳಿದ್ದೇನೆಂದ್ರೆ, ದೇವರ ಪಕ್ಷಪಾತಿ ಅಲ್ಲ, ಯಾವ ಜನರಲ್ಲಿ ಆದರೂ ದೇವರಿಗೆ ಭಯಪಟ್ಟು ನೀತಿಯನ್ನು ನಡೆಸುವವರು ಆತನಿಗೆ ಮೆಚ್ಚುಗೆಯಾಗಿದ್ದಾರೆಂದು ಈಗ ಸಂದೇಹವಿಲ್ಲದೆ ನನಗೆ ತಿಳಿದು ಬಂತು. ಯಾವಾಗ ತಿಳಿದು ಬಂತು? ಈಗ ಯಾರೀತ? ಕೊರ್ನೇಲ ಯಾರು? ಅನ್ಯ. ಈ ಅನ್ಯ ದೇವರಿಗೆ ಭಯ ಪಡ್ತಾ ಇದ್ದಾನೆ, ನಂಬಿಕೆಯಿಂದ ಏನ್ ಮಾಡ್ತಾ ಇದ್ದಾನೆ? ಸತ್ಕಾರ್ಯಗಳನ್ನ ನಡೆಸ್ತಾ ಇದ್ದಾನೆ. ಹಾಗಾಗಿ ದೇವರಿಗೆ ಪಕ್ಷಪಾತಿ ಇಲ್ಲ. ಆ ಕಡೆ ಯಹೂದ್ಯರಿಗೂ ರಕ್ಷಣೆ ಕೊಟ್ಟ ಹಾಗೆ ಈಗ ಅನ್ಯ ಜನಗಳಿಗೂ ಕೂಡ ಏನ್ ಮಾಡ್ತಾ ಇದ್ದಾನೆ? ರಕ್ಷಣೆ ಕೊಡ್ತಾ ಇದ್ದಾನೆ. ತನ್ನ ರಾಜ್ಯದಲ್ಲಿ, ತನ್ನ ಮಗನ ರಾಜ್ಯದಲ್ಲಿ ಅವ್ರನ್ನ ಸೇರಿಸ್ಕೊಳ್ತಾ ಇದ್ದಾನೆ. ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದಗಳನ್ನ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾಗಿ ಏನ್ ಮಾಡ್ತಾ ಇದ್ದಾನೆ? ಹಂಚ್ತಾ ಇದ್ದಾನೆ ಅನ್ನುವಂಥದ್ದು ಈಗ ನನಗೆ ನಿಸ್ಸಂದೇಹವಾಗಿ ಗೊತ್ತಾಯ್ತು ಅಂತೇಳಿ ಏನ್ ಹೇಳ್ತಾನೆ? ಅಂಡರ್ಲೈನ್ ಮಾಡ್ಕೊಳ್ಳಿ. ಈಗ ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾರು ಹೇಳ್ತಕ್ಕಂಥ ಮಾತಿದು? ಅಪೊಸ್ತಲನಾದ ಪೇತ್ರನ ಹೇಳ್ತಕ್ಕಂಥ ಮಾತು. ಏನ್ ಹೇಳ್ತಾನೆ? ಎಲ್ಲಾ ಜನಗಳಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ದೇವರು ಸಮಾಧಾನದ ಶುಭ ಸಮಾಚಾರವನ್ನು ಏನ್ ಮಾಡ್ತಾ ಇದ್ದಾನೆ? ಪ್ರಕಟಿಸ್ತಾ ಇದ್ದಾನೆ. ಯಾರಾಗಿರುವ? ಕರ್ತನು. ಯಾರಿಗೆ? ಎಲ್ಲಾ ಜನಗಳಿಗೆ. ಯೇಸು ಕ್ರಿಸ್ತನ್ ಏನಾಗಿದ್ದಾನೆ ಇವಾಗ? ಕರ್ತನು, ಪ್ರಭು, ಒಡೆಯನು, ಅರಸನು, ಅಭಿಷಿಕ್ತನು ಅಂತ ಅರ್ಥ. ಅಭಿಷಿಕ್ತನು. ಸೊ ಹಾಗಾಗಿ ಇದು ವಿಷಯ ಬಹಳ ಚಂದವಾದ ತಿಳುವಳಿಕೆ ಇರ್ಬೇಕು ನಮ್ಗೆ ಅಂತ ಹೇಳ್ತಾನೆ. ಯಾಕಂದ್ರೆ ನೀನ್ ಏನ್ ತಿಳ್ಕೊಳ್ಳದೇನೆ ನೀನು ದೀಕ್ಷಾಸ್ಥಾನ ಹೊಂದ್ಕೊಂಡ್ರೆ ಏನಾಗುತ್ತೆ? ಅದು ನಡೆಯೋದಿಲ್ಲ. ಅಲ್ಲಿ ದೇವರ ಸನ್ನಿಧಾನದಲ್ಲಿ ನಡೆಯಲ್ಲ. ಅಂದ್ರೆ ನಾನು ನಿನ್ನೆ ಒಂದು ಗ್ರೂಪ್ ಅಲ್ಲಿ ನಾನು ಇದೀನಿ. ಅದ್ ಯಾವ ಗ್ರೂಪ್ ಅಂತಂದ್ರೆ ಕ್ರಿಶ್ಚಿಯನ್ ವಧುವರರ ವೇದಿಕೆ ಅಂತಿದೆ. ಅಲ್ಲಿ ಒಂದು ಪೋಸ್ಟ್ ಮಾಡಿದ್ರದು. ಯಾಕಂದ್ರೆ ಒಂದು ಮದುವೆ ಮಾಡ್ಬೇಕಂದ್ರೆ ಎಷ್ಟೆಲ್ಲ ಒಂದು ಸಿಸ್ಟಮೆಟಿಕ್ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಿದ್ರೆ, ಒಂದು ಹುಡುಗನಿಗೆ ಒಂದು ಹುಡುಗಿ ತರಬೇಕಂತಂದ್ರೆ ಇಲ್ಲಿ ಕ್ರಿಶ್ಚಿಯನ್ ವಧುವರರ ಮಾಹಿತಿ ಅಂತ ಒಂದು ಗ್ರೂಪ್ ಇದೆ. ಆ ಗ್ರೂಪ್ ಅಲ್ಲಿ ನೇಮು, ಹೆಸರು, ಜೆಂಡರ್ ಅಂದ್ರೆ ಸ್ತ್ರೀ ಅಥವಾ ಪುರುಷನ ಲಿಂಗ, ನೆಕ್ಸ್ಟ್ ಡೇಟ್ ಆಫ್ ಬರ್ತ್, ಏಜ್, ಆಮೇಲೆ ಕ್ವಾಲಿಫಿಕೇಶನ್, ಜಾಬ್, ಡಿಸಿಗ್ನೇಷನ್, ಬಿಸ್ನೆಸ್, ಎಂಪ್ಲಾಯ್ಡಾ ನಾಟ್ ಎಂಪ್ಲಾಯ್ಡಾ, ಸ್ಯಾಲರಿ ಎಷ್ಟಿದೆ, ಮದರ್ ಟಂಗ್ ಯಾವುದು, ಲ್ಯಾಂಗ್ವೇಜಸ್ ನಿನ್ಗೆ ಎಷ್ಟು ಗೊತ್ತು, ಹೈಟ್ ಎಷ್ಟು, ವೆಯ್ಟ್ ಎಷ್ಟು, ಏನಾದ್ರೂ ಅಂಗವಿಕಲತೆ ಇದೆಯಾ, ಚರ್ಚ್ ನೇಮ್ ಏನಿದೆ, ಆಮೇಲೆ ನಿನ್ನ ಸಾಕ್ಷಿ ಏನಿದೆ, ಬ್ಯಾಪ್ಟಿಸಮ್ ಡೇಟ್ ಏನಿದೆ, ಆಮೇಲೆ ನಿನಗೆ ತಿನ್ನುವಂತ ಅಭ್ಯಾಸ, ಈಟಿಂಗ್ ನಾನ್ ವೆಜ್ಜಾ, ಆಮೇಲೆ ನೀನು ಡ್ರಿಂಕ್ ಮಾಡ್ತೀಯಾ, ಆಲ್ಕೋಹಾಲ್ ಕುಡಿತೀಯಾ, ಸ್ಮೋಕಿಂಗ್ ಮಾಡ್ತೀಯಾ, ಟೀ ಕಾಫಿ ನೀನು ಕುಡಿತೀಯಾ, ಅಥವಾ ಅವ್ರ ತಂದೆ ತಾಯಿಗಳಿಂದ ನೀನ್ ಏನ್ ನಿರೀಕ್ಷೆ ಮಾಡ್ತೀಯಾ, ಅವ್ರ ತಂದೆ ಏನ್ ಕೆಲಸ ಮಾಡ್ತಾನೆ, ತಾಯಿ ಏನ್ ಕೆಲಸ ಮಾಡ್ತಾಳೆ, ಅವ್ರ ಅಕ್ಕ ತಂಗಿರು ಎಷ್ಟು ಜನ, ಅವ್ರ ಚರ್ಚ್ ಪಾಸ್ಟರ್ ನೇಮ್ ಹೆಸರು, ಅವ್ರು ಹೋಮ್ ಅಡ್ರೆಸ್ ಏನು, ಪ್ರೆಸೆಂಟ್ ಅಡ್ರೆಸ್ ಅಲ್ಲಿ ಯಾವ್ದಿದ್ದಾರೆ, ಅವ್ರ ಪೇರೆಂಟ್ಸ್ ಕಾಂಟ್ಯಾಕ್ಟ್ ನಂಬರ್ ಏನು, ಅವ್ರ ಚರ್ಚ್ ಪಾಸ್ಟರ್ಸ್ ನಂಬರ್ ಏನು, ಎಕ್ಸ್ಪೆಕ್ಟೇಷನ್ಸ್, ನಿನ್ನ ಪಾರ್ಟ್ನರ್ ಬಗ್ಗೆ ಏನ್ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತೀಯ, ಎಷ್ಟಿದಾವೆ ಇದರಲ್ಲಿ. ಅಂದ್ರೆ ತಾತ್ಕಾಲಿಕವಾದ 60-70 ವರ್ಷಗಳ ಬದುಕಿಗೆ ಒಬ್ಬರು ಇನ್ನೊಬ್ಬರನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಇಷ್ಟೆಲ್ಲ ನೀನು ವಿವರ ಮಾಹಿತಿನ ಕೊಡ್ತಾ ಇದೆಯಲ್ಲ, ಮತ್ತೆ ನೀನು ದೇವರ ರಾಜ್ಯದಲ್ಲಿ ಸೇರ್ಬೇಕಂತಂದ್ರೆ ನಿನಗೆ ಎಷ್ಟು ತಿಳುವಳಿಕೆ ಬೇಕು ನಿಮಗೆ? ನಾನು ಯಾರು, ನಾನು ಈಗ ಏನಾಗಿದ್ದೀನಿ, ಇದೇ ಪರಿಸ್ಥಿತಿಯಲ್ಲಿ ಮುಂದುವರೆದ್ರೆ ನನ್ನ ಪರಿಸ್ಥಿತಿ ಏನಾಗಿರ್ತದೆ, ಈ ಪರಿಸ್ಥಿತಿಯಿಂದ ನನ್ನ ತಪ್ಪಿಸಿಕೊಳ್ಳುವುದಕ್ಕೆ ದೇವರ ಕೃಪೆಯನ್ನ ನಾನು ಆಶ್ರಯ ಮಾಡ್ಕೊಳ್ಳೋದಕ್ಕೆ ದೇವರು ಏನ್ ಏರ್ಪಾಟ್ ಮಾಡಿದ್ದಾನೆ, ದೇವರು ಏರ್ಪಡಿಸಿದಂತ ಈ ಏರ್ಪಾಟಿನೊಳಗೆ ನಾನು ಸೇರುವುದಕ್ಕೆ ನಾನು ಏನೆಲ್ಲ
ವಿಷಯಗಳನ್ನ ನಾನು ಕಲ್ತ್ಕೊಳ್ಬೇಕಾಗಿದೆ, ನಾನು ಏನೆಲ್ಲ ತಿಳ್ಕೊಂಡು ಆತನ ಒಂದು ಪರಿಪಾಲನೆಗೆ ಒಳಗಾಗಬೇಕಾಗಿದೆ ಅನ್ನುವಂತ ಮಾಹಿತಿ ಇಲ್ದೇನೆ ಸುಮ್ನೆ ಒಳ್ಳೇದಾಗ್ತದೆ, ನನಗೆ ಚೆನ್ನಾಗಾಗ್ತದೆ ಅನ್ನುವಂಥದ್ದು ಇದೊಂದೇ ಒಂದು ತಿಳುವಳಿಕೆ ಇಟ್ಕೊಂಡು ನೀನ್ ಏನೇನೋ ಮಾಡಕ್ ಹೋದ್ರೆ ಇದು ಹೆಂಗ್ ನಡೀತದ? ಅದು ಸಾಧ್ಯ ಇಲ್ಲಪ್ಪ. ಸೊ ಹಾಗಾಗಿ ಒಬ್ಬನು ಹೊಸದಾಗಿ ಅಂತಂದ್ರೆ ದೇವ್ರು ಅಂದ್ರೆ ಯಾರು ನಿನಗೆ ಗೊತ್ತಾಗ್ಬೇಕು, ದೇವರ ಮಗನು ಯಾರು ಅನ್ನೋದು ನಿಮಗೆ ಗೊತ್ತಾಗಬೇಕು. ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನ ಮುಖಾಂತರ ಏನೆಲ್ಲ ತನ್ನ ಪ್ರಜೆಗಳಿಗೆ ಕೊಡುವುದಕ್ಕೆ ಆತನು ಸಂಕಲ್ಪಿಸಿದನು ಅನ್ನುವಂಥ ವಿಷಯ ಗೊತ್ತಾಗಬೇಕು. ಗೊತ್ತಾದ ಮೇಲೆ ಆ ರೀತಿ ನೀನು ದೇವರ ವಾಕ್ಯಾನುಸಾರವಾಗಿ ದೇವರ ರಾಜ್ಯದಲ್ಲಿ ನೀನು ನೂತನ ಸೃಷ್ಟಿಯಾಗಿ ಜನ್ಮಿಸುವುದ್ರ ಮುಖಾಂತರ ಆ ರಾಜ್ಯದಲ್ಲಿ ನಾನು ಹೇಗೆ ಜೀವಿಸ್ಬೇಕನ್ನುವಂತಹ ವಿಷಯನೂ ಕೂಡ ನಿನಗೆ ಗೊತ್ತಾಗ್ಬೇಕು ಅಂತ ಹೇಳ್ತಾರೆ, ಗೊತ್ತಾಗ್ಬೋದು. ಹಾಗಾಗಿ ಇವತ್ತು ಏನಾಗ್ತದೆ ಅಂತಂದ್ರೆ ದೇವರ ಪರಿಪಾಲನೆ, ಇವತ್ತು ದೇವರ ರಾಜ್ಯದ ವಿಷಯದಲ್ಲಿ ಏನ್ ಮಾಡ್ಬೇಕು ನಾವು ಅತ್ಯಂತ ಆಸಕ್ತಿಯಿಂದ ಎಚ್ಚರಿಕೆಯಿಂದ ವಿಷಯಗಳನ್ನ ಪ್ರಕಟಿಸಬೇಕಾದಂತ ಅವಶ್ಯಕತೆ ಇದೆ. ಕರ್ತನಾದ ಯೇಸು ಕ್ರಿಸ್ತನ ಪ್ರಕಟಿಸಿದ್ದು ದೇವರ ರಾಜ್ಯದ ವಿಷಯದಲ್ಲಿ, ಸ್ನಾನಿಕನಾದ ಯೋಹಾನ್ ಪ್ರಕಟಿಸಿದ್ದು ದೇವರ ರಾಜ್ಯದ ವಿಷಯದಲ್ಲಿ, ಅಪೊಸ್ತಲರು ಪ್ರಕಟಿಸಿದ್ದು ದೇವರ ರಾಜ್ಯದ ವಿಷಯದಲ್ಲಿ, 70 ಜನ ಶಿಷ್ಯರು ಪ್ರಕಟಿಸಿದ್ದು ದೇವರ ರಾಜ್ಯದ ವಿಷಯದಲ್ಲಿ, ಅಪೊಸ್ತಲರು ಕೂಡ ಪ್ರಕಟಿಸಿದ್ದು ಯಾವುದು? ದೇವರ ರಾಜ್ಯದ. ಈಗೋ ದೇವರ ರಾಜ್ಯ ಸಮೀಪ ಆಗಿದೆ. ಕ್ರಿಸ್ತನ ವಿಷಯದಲ್ಲಿಯೂ ದೇವರ ರಾಜ್ಯದ ವಿಷಯದಲ್ಲಿ. ಸೊ ಹಾಗಾಗಿ ಈ ರಾಜ್ಯ ಯಾವುದು ಅಂತಂದ್ರೆ ಕ್ರಿಸ್ತನು ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂತಹ ಸಭೆ. ಇದು ರಾಜ್ಯ. ಈ ರಾಜ್ಯದಲ್ಲಿ ನಾನು ಇದ್ದರೆ ಈ ರಾಜ್ಯದ ಪರಿಪಾಲಕ ಯಾರು ಇರ್ತಾರೆ? ನಮಗೆ ಕ್ರಿಸ್ತನ ಪರಿಪಾಲಕನಾಗಿರ್ತಾನೆ. ರೋಮಾಪುರದವ್ರು ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಕ್ರಿಸ್ತನು ನಮ್ಮೊಟ್ಟಿಗಿದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಕ್ರಿಸ್ತನ ಪರಿಪಾಲಕನಾಗಿರ್ಬೇಕು. ಯಾವುದೋ ಒಂದು ಸಂಘ ಸಂಸ್ಥೆಗಳು, ಒಂದು ಡಯಾಸಸ್, ಒಂದು ಡಿನಾಮಿನೇಷನ್ ಅಲ್ಲ, ದೇವರ ಒಂದು ಪರಿಪಾಲನೆ. ಆ ಪರಿಪಾಲನೆ ಎಲ್ಲಿ ನಡೀತಾ ಇದೆ ಅಂತಂದ್ರೆ ಕ್ರಿಸ್ತನಲ್ಲಿ ನಡೀತಾ ಇದೆ, ಕ್ರಿಸ್ತನ ಮೂಲಕ ನಡೀತಾ ಇದೆ ಅಂತ ಹೇಳಿ. ಸೊ ಹಾಗಾಗಿ ಈ ದೇವರ ರಾಜ್ಯಕ್ಕೆ ಪ್ರತಿಯೊಬ್ರು ಕೂಡ ಏನ್ ಮಾಡ್ಬೇಕಂತೆ? ಸೇರ್ಬೇಕು ಅಂತ ಹೇಳ್ತಾನೆ. ಸೇರ್ಲಿಲ್ಲ ಅಂದ್ರೆ ಏನಾಗುತ್ತೆ? ಕೊನೆಯದಾಗ ಒಂದು ವಚನ ನೋಡ್ಕೊಂಡು ಮುಗಿಸೋಣ ಈ ಭಾಗನ. ಕೊರಿಂಥದವರಿಗೆ ಬರದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ. ಕೊರಿಂಥದವರಿಗೆ ಬರದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯದ ಕ್ರಿಸ್ತನ ಒಂದು ಪ್ರತ್ಯಕ್ಷತೆಯನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸ್ತೇವೆ. ಕ್ರಿಸ್ತನ ಪ್ರತ್ಯಕ್ಷತೆ ಅಂದ್ರೆ ಕ್ರಿಸ್ತನು ತನ್ನ ತಂದೆಯ ಅಪ್ಪಣೆಯನ್ನ ಹೊಂದಿ ಈ ಲೋಕಕ್ಕೆ ಬಂದು ಏನ್ ಮಾಡ್ತಾನೆ ಅನ್ನುವಂಥದ್ದನ್ನ ಒಂದ್ಸಾರಿ ಗಮನಿಸೋಣ. 24ನೇ ವಚನ ಅಂದ್ರೆ 20ನೇ ವಚನದಿಂದ ನೀವು ಓದ್ಕೊಳ್ಳಿ ಮನೆಯಲ್ಲಿ. ಈಗ 24ನೇ ವಚನದಲ್ಲಿ, ಆಮೇಲೆ ಆತನು ಬೇರೆ ಎಲ್ಲಾ ದೊರೆತನವನ್ನು, ಎಲ್ಲಾ ಅಧಿಕಾರವನ್ನು, ಬಲವನ್ನು ನಿವೃತ್ತಿ ಮಾಡಿ ಅಂತ ಹೇಳ್ತಾನೆ. ಏನ್ ಮಾಡ್ತಾನೆ? ನಿವೃತ್ತಿ ಅಂದ್ರೆ ಏನು? ರಿಟೈರ್ಮೆಂಟ್ ಅಂತ ಅರ್ಥ. ಇನ್ನೇನ್ ನಿಮ್ ಕೆಲಸ ಇಲ್ಲ ಅಂತ. ಎಲ್ಲಾನು ರಿಟೈರ್ಮೆಂಟ್ ಮಾಡಿ ಏನ್ ಮಾಡ್ತಾನಂತೆ? ತಂದೆಯಾಗಿರುವ ದೇವರಿಗೆ ಏನ್ ಮಾಡ್ತಾನೆ? ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ. ಅಂದ್ರೆ ಕ್ರಿಸ್ತನ 2ನೇ ಪ್ರತ್ಯಕ್ಷತೆಯಲ್ಲಿ ಬಂದು ಏನ್ ಮಾಡ್ತಾನೆ? ಎಲ್ಲವನ್ನ ನಿವೃತ್ತಿ ಮಾಡಿ ಈ ರಾಜ್ಯ, ಯಾವ್ದು ರಾಜ್ಯ? ಸಭೆ. ಕ್ರಿಸ್ತನ ಸ್ವರೂಪ ಕೊಟ್ಟು ಸಂಪಾದನೆ ಮಾಡಿಕೊಂಡಂತ ಸಭೆ. ಆ ಸಭೆಯನ್ನು ಏನ್ ಮಾಡ್ತಾ ಇದ್ದಾನೆ ಇವಾಗ? ಆತನು ಪರಿಪಾಲನೆ ಮಾಡ್ತಾ ಇದ್ದಾನೆ. ಈ ಸ್ಥಾನಿಕ ಸಭೆಗೆ ಯಾರು ಪರಿಪಾಲಕ? ಇವಾಗ ಕ್ರಿಸ್ತನೇ ಪರಿಪಾಲಕ. ಮೈಸೂರಲ್ಲಿರುವಂತ ಸಭೆಗೆ ಯಾರು ಪರಿಪಾಲಕ? ಕ್ರಿಸ್ತನೇ ಪರಿಪಾಲಕ. ಬೆಂಗಳೂರಲ್ಲಿರುವಂತ ಸಭೆಗೆ ಕ್ರಿಸ್ತನೇ ಪರಿಪಾಲಕ. ಬಳ್ಳಾರಿ ಎಲ್ಲ ಕಡೆ ಆತನೇ ಪರಿಪಾಲಕ. ಆತನಿದ್ದು ಓಡಾಡ್ತಾ ಇರ್ತಾನಂತೆ ಸಭೆ ಮಧ್ಯದಲ್ಲಿ. ಏನ್ ಮಾಡ್ತಾನೆ ಆತನು? ಓಡಾಡ್ತಾ ಇರ್ತಾನೆ, ಓವರ್ಸೀಸ್ ಮಾಡ್ತಾ ಇರ್ತಾನೆ. ಈ ಸಭೆಯಲ್ಲಿ ಏನ್ ನಡೀತಾ ಇದೆ, ಏನಿಲ್ಲ, ಎಂತ ಎಲ್ಲ ಅಬ್ಸರ್ವೇಷನ್ ಮಾಡ್ತಾನೆ. ಎಲ್ಲ ಮಾಡಿ ತನ್ನ ಪ್ರಜೆಗಳನ್ನ ತನ್ನ ಸಾರೂಪ್ಯಕ್ಕೆ ಬೆಳೆಸಿದ ಮೇಲೆ ತಂದೆ ಅಪ್ಪಣೆ ಕೊಟ್ರೆ, ಮಗನೇ ಆಯ್ತಪ್ಪ ಹೋಗ್ಬಿಡು, ಎಲ್ಲ ನಿರ್ಣಯ ಮಾಡಿ ಎಲ್ಲವನ್ನು ನಿವೃತ್ತಿ ಮಾಡಿ ನಿನ್ನ ರಾಜ್ಯವನ್ನು ಬಂದ್ಬಿಡು ಅಂದ್ರೆ ಸಭೆನ ತಗೊಂಡೋಗಿ ಏನ್ ಮಾಡ್ತಾನೆ? ರಾಜ್ಯವನ್ನು ತಂದೆಗೆ ಒಪ್ಪಿಸಿಕೊಡುವಾಗ ಸಮಾಪ್ತಿ ಅಂತ. ಅಂದ್ರೆ ಆ ರಾಜ್ಯದಲ್ಲಿ ಒಪ್ಪಿಸಿಕೊಡುವಾಗ ನಾನು ಎಲ್ಲಿರ್ಬೇಕು? ನಾನು ಆ ರಾಜ್ಯದಲ್ಲಿ ಇರ್ಬೇಕು ನಾನು. ಯಾಕಂದ್ರೆ ಅದನ್ನ ತಾನೇ ಒಪ್ಪಿಸ್ಕೊಡೋದು ಅದೇ ತಾನೆ. ಸೊ ಅದಕ್ಕೆ ಹೇಳ್ತಾನೆ, ರಾಜ್ಯವನ್ನು ತಂದೆಯಾದ ದೇವರಿಗೆ ಒಪ್ಪಿಸಿಕೊಡುವಾಗ ಏನ್ ಮಾಡ್ತಾನಂತೆ? ಅವಾಗ ಸಮಾಪ್ತಿ, ಫಿನಿಶ್, ದಿ ಎಂಡ್ ಅಂತ ಬರ್ತದೆ, ದಿ ಎಂಡ್. ಹಾಗಾಗಿ ದೇವರ ರಾಜ್ಯ ಬಹಳ ಇಂಪಾರ್ಟೆಂಟ್. ಆ ರಾಜ್ಯಕ್ಕೆ ರಾಜನ ಯಾರಿವತ್ತು? ಕರ್ತನಾದ ಯೇಸು ಕ್ರಿಸ್ತನು. ಆ ರಾಜ್ಯದ ಪ್ರಜೆಗಳು ಯಾರಂತಂದ್ರೆ ಒಬ್ಬರು ನೀರಿನಿಂದಲೂ ಆತ್ಮನಿಂದಲೂ ಹೊಸದಾಗಿ ಹುಟ್ಟಿದಂತಹ ನೂತನ ಸೃಷ್ಟಿಯಾದಂತಹ ವ್ಯಕ್ತಿ ಎಲ್ಲಿರ್ತಾನೆ? ಆ ರಾಜ್ಯದ ಪೌರನಾಗಿರ್ತಾನೆ. ನೆಕ್ಸ್ಟ್ ಆ ರಾಜ್ಯದಲ್ಲಿ ಪೌರನಾಗಿರ್ತಕ್ಕಂತಹ ಈ ಪೌರ ಯಾವುದರಿಂದ ಪರಿಪಾಲಿಸಲ್ಪಡ್ಬೇಕಂತಂದ್ರೆ ಆತನ ಕಾನೂನುಗಳು ಯಾವ್ದಾದ್ರು? ಹೊಸ ಒಡಂಬಡಿಕೆ, ಆತನ ಆಡಿದಂತಹ ಮಾತುಗಳನ್ನ ಪರಿಶುದ್ಧಾತ್ಮನ ಸಹಾಯದಿಂದ ಅಪೊಸ್ತಲರು ಏನ್ ಮಾಡಿದ್ದಾರೆ? ಮಾತಾಡಿದ್ದಾರೆ. ಅಪೊಸ್ತಲರ ಬೋಧನೆ ಇವತ್ತೇನಾಗಿದೆ? ನಮ್ಮ ಕಾನೂನುಗಳು, ಆತನ ಕಾನೂನು ಪ್ರಕಾರ. ನೆಕ್ಸ್ಟ್ ಸರಿಹದ್ದು, ಎಲ್ಲೆಗಳು, ಮೇರೆಯಲ್ಲಿ
ಓನ್ಲಿ ಮಂಗಳೂರು ಮಾತ್ರನಾ, ಓನ್ಲಿ ರಾಯಚೂರು ಮಾತ್ರನಾ? ಇಲ್ಲ, ಇಡೀ ಭೂಲೋಕದ ಕಟ್ಟ ಕಡೆಯವರೆಗೆ ನೀವೆಲ್ಲಾದ್ರೂ ಹೋಗ್ಬೋದು. ನೀವು ಎಲ್ಲಾದ್ರೂ ಹೋಗ್ಬಿಟ್ಟು ಏನ್ ಮಾಡ್ಬೇಕು, ಇದನ್ನ ವಿಸ್ತರಿಸ್ಬೋದು. ಈ ರಾಜ್ಯನ ಸ್ಥಾಪಿಸೋದಲ್ಲ, ಏನ್ ಮಾಡ್ಬೇಕು, ರಾಜ್ಯನ ವಿಸ್ತರಿಸೋದು. ರಾಜ್ಯ ಆಲ್ರೆಡಿ ಸ್ಥಾಪನೆ ಆಗ್ಬಿಟ್ಟಿದೆ. ರಾಜ್ಯದೊಳಗಡೆ 3,000 ಜನ ಸೇರೋದ್ರ ಮುಖಾಂತರ ಆ ರಾಜ್ಯ ಎಸ್ಟಾಬ್ಲಿಷ್ ಆಗ್ಬಿಟ್ಟಿದೆ. ಆ ರಾಜ್ಯಕ್ಕೆ ಪರಿಪಾಲಕ ಕರ್ತನಾದ ಯೇಸು ಕ್ರಿಸ್ತನಿದ್ದಾನೆ. ರಾಜ್ಯದ ಪ್ರಜೆಗಳು ಕ್ರೈಸ್ತರಿದ್ದಾರೆ. ಆ ಪ್ರಜೆಗಳನ್ನ ಪರಿಪಾಲನೆ ಮಾಡೋದಕ್ಕೆ ಕಾನೂನು ಹೊಸ ಒಡಂಬಡಿಕೆ ಇದೆ. ಆ ಎಲ್ಲೇ ಭೂಲೋಕದ ಕಟ್ಟ ಕಡೆವರೆಗಿದೆ. ಈ ರಾಜ್ಯವನ್ನ ಏನ್ ಮಾಡ್ಬೇಕು, ಇವಾಗ ವಿಸ್ತರಿಸಬೇಕು. ಈ ಕಡೆ ವಿಸ್ತರಿಸೋದು, ಆ ಕಡೆ ವಿಸ್ತರಿಸೋದು. ಅದಕ್ಕೆ ಲೋಕದ ಕಟ್ಟ ಕಡೆವರೆಗೂ ಏನ್ ಮಾಡ್ರಿ, ನೀವು ಸುವಾರ್ತೆಯನ್ನ ಸಾರ್ರಿ ಅಂತ ಸಾರಿ. ಅಯ್ಯೋ ಹೇಳ್ತಾನೆ, ದೇವರ ರಾಜ್ಯವು ಈಗೋ ಅಲ್ಲಿದೆ, ಇಲ್ಲಿದೆ ಅಲ್ಲ, ಎಲ್ಲಿದೆ? ನಿಮ್ಮಲ್ಲೇ ಇದೆ. ಆ ಪರಿಪಾಲನೆ ಏನನ್ನೋದನ್ನ ನೀವೇನ್ ಮಾಡ್ಬೇಕು, ನೀವು ಗುರುತಿಸ್ಬೇಕು. ಇದುವರೆಗೂ ನಾನು ಯಾರ ಪರಿಪಾಲನೆಯಲ್ಲಿ ಇದ್ದೆ? ನಾನು ಇದುವರೆಗೂ ನನ್ನನ್ನು ಆಳ್ತಾ ಇರ್ತಕ್ಕಂಥದ್ದು ಯಾರು ಆಳ್ತಾ ಇದ್ರು ಇದುವರೆಗೂ ನಮ್ಮನ್ನ? ನಾವು ಕ್ರೈಸ್ತರಾಗೋದಕ್ಕಿಂತ ಮುಂಚೆ, ಕ್ರಿಸ್ತನಲ್ಲಿ ಸೇರೋದಕ್ಕಿಂತ ಮುಂಚೆ ನಮ್ಮನ್ನ ಯಾರು ಆಳ್ತಾ ಇದ್ರು? ಅಂಧಕಾರದ ದೊರೆತನ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 1, 2, 3 ವಚನದಲ್ಲಿ ಪಾಪಗಳಿಂದಲೂ ಅಪರಾಧಗಳಿಂದಲೂ ಸತ್ತವರಾಗಿದ್ದಂತ ನಮ್ಮನ್ನ, ಅಂದ್ರೆ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನ ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ನಾವೇನಾಗಿದ್ವಿ, ದೇವರ ಕೋಪಕ್ಕೆ ಗುರಿಯಾಗಿದ್ವಿ. ಅಂದ್ರೆ ದೇವರ ಪರಿಪಾಲನೆಯಲ್ಲಿ ನೀನು ಇಲ್ಲ ಅಂತಂದ್ರೆ ನೀನ್ ಯಾರ ಕೋಪಕ್ಕೆ ಗುರಿಯಾಗಿದ್ದೀನಿ? ನೀನು ದೇವರ ಕೋಪಕ್ಕೆ ಗುರಿಯಾಗಿದ್ದೀನಿ. ನನ್ನ ಪರಿಪಾಲನೆಗೆ ನೀನು ಒಳಪಟ್ಟಿಲ್ಲ. ನಿನ್ನ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನ ನೆರವೇರಿಸ್ತಾ ಇದ್ದೆ. ನಿನ್ನ ಸೃಷ್ಟಿಕರ್ತ ಯಾರು ಅಂತೇಳಿ ನೀನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನೀನು ತಿರಸ್ಕಾರ ಮನೋಭಾವನೆಂದಿದ್ದಿ, ತಾತ್ಸಾರ ಮನೋಭಾವನೆಂದಿದ್ದಿ. ಸೊ ಹಾಗಾಗಿ ದೇವರ ಉಗ್ರತೆ, ದೇವರ ಕೋಪ ಯಾರ ಮೇಲೆ ಇರುತ್ತೆ ಅಂತಂದ್ರೆ ದೇವರ ಪರಿಪಾಲನೆಯಿಂದ ಆಚೆ ಇರ್ತಕ್ಕಂಥವ್ರಿಗಿದೆ. ಸೊ ಹಾಗಾಗಿ ಆ ಒಂದು ಉಗ್ರ ಕೋಪದಿಂದ ತಪ್ಪಿಸಿಕೊಡೋದಕ್ಕೋಸ್ಕರ ದೇವ್ರು ಏನ್ ಕಳಿಸ್ತಾ ಇದ್ದಾನೆ ಇವಾಗ? ರಾಯಭಾರಿಗಳನ್ನ ಕಳಿಸ್ತಾ ಇದ್ದಾನೆ, ಅಂಬಾಸಿಡರ್ನ ಕಳಿಸ್ತಾ ಇದ್ದಾನೆ. ಆ ಅಂಬಾಸಿಡರ್ ಏನ್ ಮಾಡ್ಬೇಕು? ಕ್ರಿಸ್ತನ ಸುವಾರ್ತೆನ ಇಟ್ಕೊಂಡು ಬರ್ರಪ್ಪ, ದೇವ್ರು ಏನ್ ಮಾಡ್ತಾನೆ? ಸಮಾಧಾನ ಆಗೋಣ ಬನ್ನಿ. ದೇವರೊಟ್ಟಿಗೆ ವೈರತ್ವ ಒಳ್ಳೇದಲ್ಲ, ದೇವರೊಟ್ಟಿಗೆ ಸಮಾಧಾನ ಆಗೋಣ ಬನ್ನಿ ಅಂತ ಏನ್ ಮಾಡ್ತಾನೆ? ಸಮಾಧಾನ ಸಂದೇಶವನ್ನು ಇವತ್ತು ಸಾರ್ತಾ ಇದ್ದಾನೆ. ಈ ಸಮಾಧಾನದ ಸಂದೇಶವನ್ನ ಕೇಳಿ ನಂಬಿ, ಹೌದಲ್ಲ, ನಾವ್ ಇದುವರೆಗೂ ದೇವರ ಪರಿಪಾಲನೆಯಿಂದ ಗುರುತಿಸದೆ ಮನುಷ್ಯ ಸಂಪ್ರದಾಯಗಳನ್ನ ಅನುಸರಿಸುತ್ತಾ, ಮನುಷ್ಯ ಕಲ್ಪಿತ ಕಟ್ಟಳೆಗಳನ್ನ ಅನುಸರಿಸುತ್ತಾ, ಮನುಷ್ಯರ ಉದ್ದೇಶಗಳನುಸಾರವಾಗಿ ಇದು ದೇವರ ಉದ್ದೇಶ ಅಂತೇಳಿ ತಿಳ್ಕೊಂಡು ನಾವು ನಡೀತಾ ಇದ್ವಲ್ಲ, ಇದು ತಪ್ಪು. ಸೊ ಇನ್ಮೇಲೆ ನಾವು ಯಾರಿಗೊಳಗಾಗ್ಬೇಕು? ನಾವು ದೇವರ ಪರಿಪಾಲನೆಗೆ ಒಳಗಾಗ್ಬೇಕು. ಆ ಪರಿಪಾಲನೆಯನ್ನ ಇವತ್ತು ದೇವರು ಯಾರಿಗೂ ವಹಿಸ್ಕೊಟ್ಟಿದ್ದಾನೆ? ತನ್ನ ಮಗನಾದಂತ ಯೇಸು ಕ್ರಿಸ್ತನಿಗೆ ವಹಿಸ್ಕೊಟ್ಟಿದ್ದಾನೆ. ಮಗನಿಗೆ ಒಳಗಾಗದವನು ತಂದೆಗೂ ಕೂಡ ಏನಾಗಲ್ಲ, ಒಳಗಾಗೋದಿಲ್ಲ. ಸೊ ಹಾಗಾಗಿ ನಾನು ಮಗನ ಒಂದು ಪರಿಪಾಲನೆಗೆ ನಾನು ವಿಧೇಯನಾಗ್ತೀನಿ. ಇನ್ನು ನನಗೋಸ್ಕರ ನಾನು ಬದುಕೋದಿಲ್ಲ, ನನ್ನ ಮನಸ್ಸು ನನ್ನ ಶರೀರ ಇಚ್ಛೆಗಳ ಪ್ರಕಾರ ನಾನು ಬದುಕೋದಿಲ್ಲ ಅನ್ನುವಂತ ನಿರ್ಧಾರದೊಂದಿಗೆ ಏನ್ ಮಾಡ್ಬೇಕು? ನಾನು ಸತ್ತು ಹೋಗ್ಬೇಕು. ಫಸ್ಟ್ ಸತ್ತೋದಂತ ವ್ಯಕ್ತಿಯನ್ನ ತಗೊಂಡೋಗಿ ಏನ್ ಮಾಡ್ತಾರೆ? ಅಲ್ಲಿ ಸಮಾಧಿ ಮಾಡ್ತಾರೆ. ಸಮಾಧಿ ಮಾಡಿದ್ಮೇಲೆ ಎಬ್ಬಿಸೋದು ಯಾರು? ದೇವ್ರು ಎಬ್ಬಿಸ್ತಾನೆ. ದೇವ್ರು ಎಬ್ಬಿಸ್ತಾನೆ ಅನ್ನೋದಕ್ಕೆ ಗ್ಯಾರಂಟಿ ಏನು? ಯೇಸು ಕ್ರಿಸ್ತನ್ ಏನ್ ಮಾಡಿದಾನೆ? ಆತನು ಎಬ್ಬಿಸಿದ್ದಾನೆ. ಸೊ ನನ್ನನ್ನು ಕೂಡ ಏನ್ ಮಾಡ್ತಾನೆ? ಎಬ್ಬಿಸ್ತಾನೆ ಅಂತೇಳಿ. ಅದಕ್ಕೆ ಸತ್ತೋದಂತ ವ್ಯಕ್ತಿಯನ್ನ ಸಮಾಧಿ ಮಾಡ್ಬೇಕಾದ್ರೆ ಮೈಸೂರಲ್ಲಿ ನಾನು ನೋಡಿದ್ದೇನಂತಂದ್ರೆ, ಅಲ್ಲಿ ಒಂದು ಸರ್ಕಲ್ ಅಂತ ಬಂದಾಗ ಸರ್ಕಲ್ ಅಲ್ಲಿ ಆ ಒಂದು ಶವನ್ನ ಏನ್ ಮಾಡ್ತಾರೆ? ಕೆಳಗಿಡ್ತಾರೆ. ಇಟ್ಬಿಟ್ಟು ಆ ಶವದ ಸುತ್ತ 3 ಸುತ್ತು ಸುತ್ತರಿತಾರೆ. ಸುತ್ತರಿದ್ಬಿಟ್ಟು ಸತ್ತಂತ ವ್ಯಕ್ತಿ ಹೆಸರನ್ನ ಹೇಳ್ತಾರೆ. ಮಂಜಣ್ಣ 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 ಅಂತ ಕೂಗ್ತಾರೆ. ಏನು ಕೂಗ್ತಾರೆ? ಸತ್ತಿದನಂತ ಕನ್ಫರ್ಮ್ ಮಾಡ್ಕೊಳಕ್ಕೆ. ಅಕಸ್ಮಾತ್ ಬದುಕಿದಂತ ವ್ಯಕ್ತಿನ ಏನ್ ಮಾಡ್ಬಾರ್ದು? ಸಮಾಧಿ ಮಾಡಂಗಿಲ್ಲ. ಸತ್ತಂತ ವ್ಯಕ್ತಿನ ಏನ್ ಮಾಡ್ಬೇಕು? ಸಮಾಧಿ ಮಾಡ್ಬೇಕಲ್ಲಿ. ಸೊ ಹಾಗಾಗಿ ಅವರಲ್ಲಿ ಕೂಗ್ಬಿಟ್ಟು ಏನ್ ಮಾಡ್ತಾರೆ? ಅವ್ರಿನ್ನು ಏನು ಆಕ್ಷನ್ ಕೊಡ್ಲಿಲ್ಲ, ಪ್ರತಿಕ್ರಿಯೆ ಕೊಡ್ಲಿಲ್ಲ ಅಂದಾಗ ಎತ್ಕೊಂಡೋಗಿ ಏನ್ ಮಾಡ್ತಾರೆ? ತಗೊಂಡೋಗಿ ಸಮಾಧಿ ಮಾಡ್ತಾರೆ. ಸೊ ಈಗಾಗ ನಾವೇನಾಗ್ಬೇಕು? ನಾವು ಪಾಪದ ಪಾಲಿಗೆ ನಾವು ಸತ್ತೋಗ್ಬೇಕಂದ್ರೆ ಇನ್ನು ನಮ್ಮ ಇಚ್ಛೆ ಪ್ರಕಾರ, ನಮ್ಮ ಉದ್ದೇಶದ ಪ್ರಕಾರ ನಾನು ಏನ್ ಮಾಡಲ್ಲ, ನಡೆಯಲ್ಲ. ನನ್ನ ಪರಿಪಾಲಕ ಯಾರು? ಕ್ರಿಸ್ತನು. ನನ್ನ ರಾಜ ಯಾರು? ಕ್ರಿಸ್ತನು. ನನಗೆ ಶಿರಸ್ ಯಾರು? ಕ್ರಿಸ್ತನು. ಇನ್ನು ಆತನ ಪ್ರಕಾರ ನಾನು ನಡೀತೇನೆ. ಸೊ ಆತನ ಪ್ರಕಾರ, ಆತನ ಉದ್ದೇಶ, ಆತನ ಪರಿಪಾಲನೆ ಎಲ್ಲಿದೆ? ಅಪೊಸ್ತಲರ ಬೋಧನೆಯಲ್ಲಿ ನಮ್ಗೆ ಸತ್ಯವೇದದಲ್ಲಿ ನಮ್ಗೆ ಕಂಡು ಬರ್ತದೆ. ಸೊ ಹಾಗಾಗಿ ಆತನ ಪರಿಪಾಲನೆಗೆ ಒಳಗಾಗ್ತೀನಿ. ಇನ್ನು ಜೀವಿಸುವವನು ನಾನಲ್ಲ, ನನಗೋಸ್ಕರ ಸತ್ತು ಎದ್ದು ಬಂದ ಆತನಿಗೋಸ್ಕರ ನಾನು ಜೀವಿಸ್ತೀನಿ ಅನ್ನುವಂತಹ ಒಂದು ನಿರ್ಧಾರಕ್ಕೊಳಗಾಗಿ ಸತ್ತಂತ ವ್ಯಕ್ತಿಯನ್ನ ತಗೊಂಡೋಗಿ ಏನ್ ಮಾಡ್ತಾರೆ? ಅಲ್ಲಿ ಸಮಾಧಿ ಮಾಡಿ ದೇವ್ರ ಏನ್ ಮಾಡ್ತಾನೆ? ಆತನನ್ನ ಎಬ್ಬಿಸಿ ಎಲ್ಲಿ ಸೇರಿಸ್ತಾನೆ? ತನ್ನ ಮಗನ ಮಂಡಳಿಯಲ್ಲಿ ಸೇರಿಸ್ಬಿಟ್ಟು, ನೋಡ ಮಗನೇ, ಈ ಕುಟುಂಬದಲ್ಲಿರು, ಇದು ನನ್ನ ಮನೆ, ಇದು ನನ್ನ ಕುಟುಂಬ, ಈ ಕುಟುಂಬಕ್ಕೆ ನನ್ನ ಮಗ ಪರಿಪಾಲಕ, ನನ್ನ ಮಗ ಸಂರಕ್ಷಕ. ಆತನ ಪರಿಪಾಲನೆ ಅಡಿಯಲ್ಲಿ ನೀನು ದಿನ 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 ಏನ್ ಮಾಡ್ಬೇಕು? ನೀನು ಬೆಳಿಬೇಕು. ಹೆಂಗ್ ಬೆಳಿಬೇಕು ಅಂತಂದ್ರೆ, ನೀನು ಈ ದೇಹನ ಬಿಡೋಷ್ಟ್ರೊಳಗಡೆನೆ ನೀನ್ ಯಾವ ಮಟ್ಟಿಗೆ ಬೆಳಿಬೇಕು ಅಂತಂದ್ರೆ, ಯೇಸು ಕ್ರಿಸ್ತನೇ ನಿನ್ನಲ್ಲಿ ಏನಾಗಬೇಕು?
ಕಾಣಬೇಕು. ಯೇಸು ಕ್ರಿಸ್ತನ ಪರಿಪೂರ್ಣವಾದಂತಹ ಒಂದು ಸಾರೂಪ್ಯ ನಿನ್ನಲ್ಲಿ ಕಾಣಬೇಕು. ನಿನ್ನ ಆಲೋಚನೆಗಳು ಯಾರ ಆಲೋಚನೆ? ಯೇಸು ಕ್ರಿಸ್ತನ ಆಲೋಚನೆ. ನಿನ್ನ ಸ್ವಭಾವ ಎಂತದ್ದು? ಯೇಸು ಕ್ರಿಸ್ತನಂತ ಸ್ವಭಾವ. ನಿನ್ನ ನಡವಳಿಕೆ ಎಂತದ್ದು? ಯೇಸು ಕ್ರಿಸ್ತನಂತ ನಡವಳಿಕೆ. ನಿನ್ನ ಜೀವನ ಶೈಲಿ ಎಂತದ್ದು? ಯೇಸು ಕ್ರಿಸ್ತನಂತ ಜೀವನ ಶೈಲಿ. ಇಂತಹ ಸಾರೂಪ್ಯನ್ನ ಉಂಟು ಮಾಡೋದಕ್ಕೋಸ್ಕರ ದೇವ್ರು ಏನ್ ಮಾಡಿದಾನೆ ಅಂತಂದ್ರೆ, ತನ್ನ ಮಗನ ಸಭೆ ಎಂಬುವಂತ ಪರಿಪಾಲನೆಗೆ ಇವತ್ತು ಏನ್ ಮಾಡ್ತಾನೆ, ನಮ್ಮನ್ನ ಒಳಪಡಿಸ್ತಾನೆ. ನಾವು ಇಲ್ಲಿದ್ದುಕೊಂಡು ಏನ್ ಮಾಡ್ಬೇಕು? ಆ ಪರಿಪೂರ್ಣತೆಯನ್ನ ಸಾಧಿಸ್ಬೇಕು ಅಂತ ಹೇಳ್ತಾರೆ. ಇಲ್ಲಿಂದ ಹೊರಗಡೆ ಇದ್ದು ಸಾಧಿಸಕ್ಕೆ ಆಗಲ್ಲ. ದೇವ್ರಿದಿನ ಯೋಚನೆ ಮಾಡಿಲ್ಲ. ಸೊ ಹಾಗಾಗಿ ಈ ತಿಳುವಳಿಕೆಯಿಂದ ನಾವು ದೇವರ ರಾಜ್ಯಕ್ಕೆ ನಾವು ಸೇರ್ಬೇಕು ಅನ್ನುವಂತ ಒಂದು ಆಲೋಚನೆಯೊಂದಿಗೆ, ಪರಿಪೂರ್ಣವಾದಂತ ತಿಳುವಳಿಕೆಯೊಂದಿಗೆ, ಕರ್ತನಾದ ಯೇಸು ಕ್ರಿಸ್ತನ ಒಂದು ಅಧೀನತೆಗೆ ನಾವೆಲ್ಲ ಒಳಗಾಗಿ ಸತ್ಯದಿಂದಲೂ ಆತ್ಮದಿಂದಲೂ ನಾವು ದೇವರನ್ನ ಆರಾಧಿಸ್ಲಿಕ್ಕೆ ಆಗುವಂತೆ, ದೇವರ ಸಕಲ ಆತ್ಮೀಯ ಆಶೀರ್ವಾದಗಳನ್ನ ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಳ್ಳಿಕ್ಕೆ ಆಗುವಂತೆ ಸುರಕ್ಷಿತವಾದಂತಹ ಒಂದು ಕ್ಷೇತ್ರದಲ್ಲಿ ನಾವು ಇರಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ಒಬ್ಬ ಹೊಸದಾಗಿ ಆ ರಾಜ್ಯದಲ್ಲಿ ಸೇರ್ಬೇಕು. ಈಗಾಗಲೇ ಸೇರಿರ್ತಕ್ಕಂಥವ್ರು ಏನ್ ಮಾಡ್ಬೇಕು? ರಕ್ಷಣೆಯಲ್ಲಿ ಏನ್ ಮಾಡ್ಬೇಕು? ಅವರು ಮುಂದುವರಿತಾ ಹೋಗ್ಬೇಕು. ಒಂದ್ಸಾರಿ ದೀಕ್ಷಾ ಸ್ನಾನ ತಗೊಂಡ್ಮೇಲೆ ಅಲ್ಲಿಗೆ ಏನಾಗ್ಲಿಲ್ಲ, ಅಲ್ಲಿಗೆ ಮುಗಿಲಿಲ್ಲ, ಆಯ್ತು ಬ್ಯಾಪ್ಟಿಸಮ್ ತಗೊಂಡ್ಬಿಟ್ಟೆ ಇನ್ನು ಮುಗೀತು ಅನ್ನಂಗಿಲ್ಲ. ಅಲ್ಲಿಂದ ಏನಾಗ್ತದೆ? ರಿಯಲ್ ಲೈಫ್ ಸ್ಟಾರ್ಟ್ ಆಗತ್ತೆ. ಆ ರಿಯಲ್ ಲೈಫ್ ಅಲ್ಲಿ ಕೆಲವು ಜನ ಬಿದ್ದು ಹೋಗ್ತಾರೆ ಮಧ್ಯದಲ್ಲಿ, ಕೆಲವು ಜನ ಇನ್ನೂ ಅಭಿವೃದ್ಧಿ ಆಗ್ತಾ ಹೋಗ್ತಾರೆ, ಇನ್ನು ಕೆಲವು ಜನ ಆಗ್ತಾರೆ ಅಲ್ಲಿಗೆ ತಟಸ್ಥವಾಗಿ ನಿಂತ್ಕೊ, ಆ ಕಡೆ ಮುಂದಕ್ಕೆ ಹೋಗಲ್ಲ, ಹಿಂದಕ್ಕೂ ಬರಲ್ಲ. ಈ ಪರಿಸ್ಥಿತಿಗಳು ನೆಕ್ಸ್ಟ್ ಇರ್ತವೆ. ಸೊ ಇದು ದೇವರ ರಾಜ್ಯ. ಈ ರಾಜ್ಯದಲ್ಲಿ ದೇವರು ಏನ್ ಮಾಡ್ತಾ ಇದ್ದಾನೆ? ಪ್ರತಿಯೊಬ್ಬರಿಗೂ ಕೂಡ ಸೇರ್ರಿ ಎಂಬಂತ ಕರೆಯನ್ನು ಏನ್ ಮಾಡ್ತಾ ಇದ್ದಾನೆ? ಕುರಿತಾ ಇದ್ದಾನೆ. ಅದಕ್ಕೆ ಯೇಸು ಕ್ರಿಸ್ತನ ಏನ್ ಹೇಳ್ತಾ ಇದ್ದಾನೆ? ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವ್ರೆ, ನೀವೆಲ್ಲರೂ ಕೂಡ ಏನ್ ಮಾಡ್ರಿ? ನನ್ ಬಳಿಗೆ ಬನ್ರಿ. ಅಂದ್ರೆ ನೀವು ಈ ಲೋಕದಲ್ಲಿ ನಿರೀಕ್ಷೆ ಇಲ್ದೇನೆ ಬದುಕ್ತಾ ಇದ್ರಿ, ಕೆಟ್ಟು ಹೋಗೋ ಆಹಾರಕ್ಕೋಸ್ಕರ ದುಡಿತಾ ಇದ್ರಿ, ನಿಮಗೆ ನಿರೀಕ್ಷೆ ಇಲ್ಲದಂತ ಜೀವಿತನ ಜೀವಿಸ್ತಾ ಇದ್ರಿ. ಸೊ ನಿರೀಕ್ಷೆ ಕೊಡ್ತೀನಿ ಬನ್ನಿ. ನೀವು ದುಡಿಯುವಂತ ದುಡಿತಕ್ಕೆ ಒಂದು ಬೆಲೆ ಕೊಡ್ತೀನಿ ಬನ್ನಿ. ಯಾವ್ದಕ್ಕೋಸ್ಕರ ದುಡಿಬೇಕನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ. ನನ್ನ ಜೊತೆ ಬನ್ನಿ. ನನ್ನ ನೋಗ ಅವರು ಹೋದದ್ದು. ನಾನು ಈ ಕಡೆ ನೋಗ ಕೊಟ್ರೆ ನೀವೇನ್ ಮಾಡ್ರಿ? ಈ ಕಡೆ ನೋಗಕ್ಕೆ ಹೆಗಲ್ ಕೊಡ್ರಿ. ನಾನು ಏನ್ ಮಾಡ್ತೀನಿ? ನಿಮ್ ಜೊತೆಲಿ ನೊಗ ಹೇಳ್ಕೊಂಡು ಹೋಗ್ತೀನಿ, ನಾನು ನಿಮ್ ಜೊತೆ ಆಗಿರ್ತೀನಿ ಅಂತ ಹೇಳ್ತೇನೆ. ಸೊ ಹಾಗಾಗಿ ಕ್ರಿಸ್ತನ ಇವತ್ತು ಕರಿತಾ ಇದ್ದಾನೆ, ಬನ್ನಿರಿ ಅಂತೇಳಿ. ಆತನ ಕರಿಬೇಕಿಗೆ ನಾವೇನ್ ಮಾಡ್ಬೇಕು? ವಿಧೇಯರಾಗಿ ಕ್ರಿಸ್ತನಲ್ಲಿ ದೇವರಿಗೆ ಇಷ್ಟರಾದ ಪ್ರಜೆಗಳಾಗಿ ಈ ಭೂಲೋಕವಾದ ತಾತ್ಕಾಲಿಕ ಜೀವಿತ ಕಾಲವನ್ನ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಪರಿಪೂರ್ಣಗೊಳಿಸಿ ಶಾಶ್ವತವಾದಂತ ನಿತ್ಯತ್ವವನ್ನು ಸ್ವತಂತ್ರಿಸಿಕೊಳ್ಳಿಕ್ಕೆ ಆಗುವಂತೆ ದೇವರು ತಾನೇ ನಮ್ಮನ್ನ ಬಲಪಡಿಸಲಿ, ಪ್ರೋತ್ಸಾಹಿಸಲಿ ಎಂಬುದಾಗಿ ನನ್ನನ್ನ ಎಚ್ಚರಿಸಿಕೊಂಡು ನಿಮ್ಮನ್ನ ಎಚ್ಚರಿಸಿ ಈ ವಾಕ್ಯ ಭಾಗನ ಮುಕ್ತಾಯ ಮಾಡ್ತೀನಿ. ದೇವರ ಚಿತ್ತ ಆದ್ರೆ ಮತ್ತೆ ನಾವು ಇನ್ನಷ್ಟು ಸಂಗತಿಗಳನ್ನ ನಾವು ಕಲ್ತ್ಕೊಳ್ಳೋದಕ್ಕೆ ಮುಂದಾಗೋಣ. ಎಲ್ರಿಗೂ ವಂದನೆಗಳು.